ನಮಸ್ಕಾರ. ಕಾಂತಾರ ದೈವ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಎಸ್, ಕಾಂತಾರ ಸದ್ದು ಮಾಡ್ತಿದೆ, ಬಹಳ ಜೋರಾಗೆ ಸದ್ದು ಮಾಡ್ತಿದೆ. ದೈವಗಣಗಳು, ಶಿವಗಣಗಳು, ಹಾಗೆಯೇ ಸಾಕಷ್ಟು ರಹಸ್ಯಮಯವಾದ ತುಳುನಾಡಿನ ಸಂಸ್ಕೃತಿಯನ್ನ ಜನರ ಮುಂದಿಡುವಂತಹ ಕೆಲಸ ಕಾಂತಾರ ಮಾಡಿದೆ. ಆದರೆ ದೈವಾರಾಧನೆಯ ಕುರಿತಂತೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ನಡೆದಿದೆ. ಆದರೆ ದೈವದ ಬಗ್ಗೆ ಗೊತ್ತಿಲ್ಲದವರಿಗೆ ದೈವಾರಾಧನೆಯನ್ನ ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲ ಇರೋರಿಗೆ ಈ ಕಾರ್ಯಕ್ರಮ ಖಂಡಿತವಾಗಿಯೂ ಇಷ್ಟವಾಗುತ್ತೆ. ಎಸ್, ಇಂದಿನ ಕಾರ್ಯಕ್ರಮದಲ್ಲಿ ದೈವದ ಕುರಿತಾದಂಥ, ದೈವಾರಾಧನೆಯ ಕುರಿತಾದಂಥ, ತಂತ್ರ ಮಂತ್ರ ವಿದ್ಯೆಯನ್ನ ಕುರಿತಾದಂಥ ಅನೇಕ ವಿಚಾರಗಳ ಬಗ್ಗೆ, ಸ್ಪೆಷಲ್ ಆಗಿ ಕಾಂತಾರ ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಾವು ಹೊರಟಿದ್ದೇವೆ. ಕಾರ್ಯಕ್ರಮದಲ್ಲಿ ಈ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ತಾಂತ್ರಿಕ ಸಾಧಕರಾದಂಥ ಶ್ರೀರಂಗ ಭಾರ್ಗವ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕಾಂತಾರ ಬಹಳ ಜೋರಾಗೆ ಸದ್ದು ಮಾಡ್ತಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ಚಲನಚಿತ್ರ, ಒಂದು ಸಿನಿಮಾ ವಿಶ್ವ ಮಟ್ಟದಲ್ಲಿ ಈಗಾಗಲೇ ಸದ್ದು ಮಾಡ್ತಿದೆ. ಫಸ್ಟ್ ಕಾಂತಾರ ಕೂಡ ತುಂಬ ಚೆನ್ನಾಗೆ ಮೂಡಿ ಬಂದಿತ್ತು, ಜನ ಇಷ್ಟಪಟ್ಟಿದ್ರು. ಹಾಗಾಗಿ ತುಂಬ ಎಫರ್ಟ್ಸ್ ಹಾಕಿ ಕಾಂತಾರ ಚಾಪ್ಟರ್ 1 ಕೂಡ ಈಗಾಗಲೇ ಹೊರಬಂದಿದೆ. ಎಲ್ಲರೂ ನೋಡ್ತಿದ್ದಾರೆ, ಜನ ಮುಗಿಬಿದ್ದು ನೋಡ್ತಿದ್ದಾರೆ. ಎಲ್ಲ ದಾಖಲೆಗಳನ್ನು ನಮ್ಮ ಕಾಂತಾರ ಈಗಾಗಲೇ ಹೊಡೆದು ಹಾಕ್ತಿದೆ. ಸೊ ಕಾಂತಾರ ಅಂದ ತಕ್ಷಣ ನಮಗೆ ನೆನಪಾಗೋದು ಅಥವಾ ನಮಗೆ ಒಂಥರ ಕೇಳೋ ಅಂಥ ಶಬ್ದವೇ ದೈವ ಅನ್ನೋದು. ಸೊ ದೈವ ಅಂದ್ರೆ ಏನು ಸರ್? ದೈವ, ದೇವರು ಇಬ್ಬರಿದ್ದಾರೆ ಇಲ್ಲಿ. ದೈವ ಅಂತ ಅಂದರೆ ಸ್ಪಿರಿಟ್ ಅಂತ ಅಂತೀವಿ. ಲೋಕಲ್, ಇವಾಗ ಒಂದು ಗ್ರಾಮಸ್ಥದಲ್ಲಿ ಗ್ರಾಮ ದೇವರು ಅಂತ ಅಂತೀವಿ. ಒಂದು ಊರು, ಲೋಕಲ್ ಪೀಪಲ್ ಒಂದು ಆರಾಧನೆ, ಇಟ್ ಮೇ ಬಿ ಅಣ್ಣಮ್ಮ, ಎಲ್ಲಮ್ಮ, ಮಾರಮ್ಮ, ಆ ಥರ ಈ ಒಂದು ಮನುಷ್ಯ ಆ ಒಂದು ಸ್ವರೂಪ, ಡಿವೈನ್ ಮ್ಯಾನಿಫೆಸ್ಟೇಷನ್ ಅಂತ ಏನಂತ ಕರಿತೀವಿ, ಅದ್ರದ್ದೊಂದು ಸ್ವರೂಪ, ಆಕಾರ, ಅದ್ರದ್ದೊಂದು ಶಕ್ತಿ, ಒಂದು ಪ್ರೆಸೆನ್ಸು. ಅದ್ರ ಮೂಲಕ ಇವಾಗ ಒಂದು ಊರಲ್ಲಿ ಪಂಚಾಯತಿ ಕಟ್ಟೆ ಅಂತ ನೀವು ನೋಡಿರ್ತೀರ, ಆಯ್ತಾ? ಸೊ ಊರಲ್ಲಿ ಲಿಟಿಗೇಷನ್ಸ್, ಇವಾಗೇನು ನಾವು ಪ್ರಾಪರ್ಟಿ ಲಿಟಿಗೇಷನ್ಸ್ ಅಂತೆಲ್ಲ ಅಂತೀವಿ, ಆ ಕಾಲದಲ್ಲಿ ಜಮೀನು ಕಬಳಿಸುವಂಥದ್ದು, ಯಾರಿಗೆ ಶಕ್ತಿ ಪ್ರಬಲವಾಗಿರುತ್ತೆ ಅವರು ಕಬಳಿಸ್ತಾ ಇದ್ರು. ಆ ಟೈಮಲ್ಲಿ ನಾರ್ಮಲ್ ಆಗಿ ಕೋರ್ಟು ಕಚೇರಿ ಅನ್ನೋದು ಇರಲಿಲ್ಲ, ದೈವ ಅನ್ನೋದು ನಂಬ್ತಾ ಇದ್ರು. ಒಬ್ಬ ಮನುಷ್ಯ ಯಾರಿಗೆ, ಇದು ತುಳುನಾಡು ಕಡೆ, ಮಂಗಳೂರು ಕಡೆ ಆಗಿರೋ ಘಟನೆನೇ ಈ ಪಂಜುರುಳಿ ಆಗಿರ್ಬೋದು ಅಥವಾ ಗುಳಿಗ ಆಗಿರ್ಬೋದು, ಇವರೆಲ್ಲ ಬಂದಿರುವಂಥದ್ದೇ ಆ ಭೂಮಿಗೆ ಹೋರಾಟ ಮಾಡಿರುವಂಥದ್ದು. ಈ ಸಿನಿಮಾದಲ್ಲೂ ಕೂಡ ನಮಗೆ ಕೊನೆಗೆ ಅರ್ಥ ಆಗೋದೇನು ಅಂದರೆ, ಧರ್ಮ ಅಧರ್ಮ ಅಂತ ಏನಿದೆ, ಇವಾಗ ಕೆಳಮಟ್ಟದ ಜನ ಅಂತ ಏನು ಕರೀತಾರೆ, ಅವರಲ್ಲಿ ಎಷ್ಟು ಪ್ರಬಲವಾದ ಶಕ್ತಿ ಇದೆ, ಎಷ್ಟು ದೈವ ಶಕ್ತಿ ಇದೆ ಅಂತ ಈ ಸಿನಿಮಾ ಒಂದು ತೋರಿಸುತ್ತೆ. ಹಾಗಾಗಿ ಮೇನ್ ಥಿಂಗ್ ಬಂದು ಏನಂತೀವಿ, ಒಂದು ವಿಲೇಜ್ ಆಗಿರ್ಬೋದು ಅಥವಾ ಒಂದು ಊರಾಗಿರ್ಬೋದು, ಅಲ್ಲಿ ನಡೀತಾ ಇರುವಂಥ ಅಧರ್ಮಗಳು. ಲ್ಯಾಂಡ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್, ಯಾಕಂದರೆ ಅದರಲ್ಲಿ ದುಡ್ಡು, ಹಣ, ಕಾಸು ಪ್ರತಿಯೊಂದು ಇರುವಂಥದ್ದು. ಸೊ ನಾರ್ಮಲ್ ಮನುಷ್ಯನ ಮಾತು ಬಗ್ದೇ ಇದ್ದಾಗ ಈ ಏನಂತೀವಿ, ದಿಸ್ ಇಸ್ ಕಾಲ್ಡ್ ಎ ಸ್ಪಿರಿಟ್ ಫಾರ್ಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಆಯಿತಾ? ನಮ್ಮ ಸಬ್ಜೆಕ್ಟಲ್ಲಿ ಏನಂತ ಅಂತೀವಿ ಅಂತ ಅಂದರೆ, ಇವಾಗ ಒಬ್ಬರ ಮನುಷ್ಯನಲ್ಲಿ ದೇವರು ಬರ್ತಾನೆ, ಆಯಿತಾ? ಮನುಷ್ಯನಲ್ಲಿ ದೇವರು ಬರ್ತಾನೆ, ಆಯಿತಾ? ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ, ಪಾಸಿಟಿವ್ ಬರುತ್ತೆ, ಗುಣಗಳು ಅಂತ ತಗೋಬೋದಾ? ಮನುಷ್ಯನಲ್ಲಿ ಒಳ್ಳೆಯ ಗುಣಗಳು ಇರುತ್ತೆ, ಕೆಟ್ಟ ಗುಣಗಳು ಇರುತ್ತೆ, ಅದನ್ನೇ ದೇವರು ಮತ್ತೆ ರಾಕ್ಷಸ ಅಂತ ಕರಿತೀರಾ? ಅದು ಕರೆಕ್ಟ್ ಆಗಿದೆ, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಆದರೆ ಕೆಲವೊಂದು ಪವರ್ಸ್ ಅಂತ ಅಂತೀವಲ್ಲ, ಸೈಕಿಕ್ ಪವರ್ಸ್ ಅಂತ. ಇವಾಗ ಯಾರೋ ಇವಾಗ ಇದರಲ್ಲೇ ಸಿನಿಮಾದಲ್ಲಿ ತೋರಿಸಿರೋ ಪ್ರಕಾರ, ಅವನೊಂದು ಕಡೆ ಹೋಗ್ತಾನೆ, ಕಾಡಿಗೆ ಹೋಗಿದ ತಕ್ಷಣ ಮಾಯಾಗಿ ಹೋಗ್ತಾನೆ. ಆಮೇಲೆ ಕಾಡು ಒಂದು ನಂಟು ತೋರಿಸುತ್ತೆ. ಇವಾಗ ಫಸ್ಟ್ ಸಿನಿಮಾ ನೋಡಿ, ಶಿವ ಅನ್ನೋ ಒಂದು ಕ್ಯಾರೆಕ್ಟ್ರು, ಅವನು ಅಹಮ್ಮಲ್ಲಿರ್ತಾನೆ, ಹಂದಿ ಹೊಡಿಯೋದು, ಬೇಟೆ ಆಡೋದು, ಕುಡಿಯೋದು, ಹೇಗಂದ್ರೆ ಆಗಿರ್ತಾನೆ. ಅವನು ಅವ್ರ ತಾಯಿ ಮಾತುಗೂ ಬಗ್ಗಲ್ಲ, ಆಯಿತಾ? ಕೊನೆಗೆ ಕಾಡು ತೋರಿಸುತ್ತೆ ದೈವ ಅಂದರೆ ಏನು ಅಂತ, ಅಲ್ವಾ? ಅಂದರೆ ನನ್ನ ಈಗೋನ ಹೊಡೆದಾಕಿ ನಾನು ಮತ್ತೆ ಏನಂತೀವಿ ಯೂನಿವರ್ಸು ಒಂದು ಅಲೈನ್ಮೆಂಟ್ ಆಗುವಂಥ ಒಂದು ಕತೆ ಅಂತ ಹೇಳ್ಬೋದು. ಇವಾಗೇನು ಹೊರಗಡೆ ಶಿವಶಕ್ತಿ ಅಂತ ಅಂತೀವಿ, ಇದರ ಅರ್ಥನೇ ಅದು, ಬೇರೆ ಏನೂ ಇಲ್ಲ. ನಾನು ಬೇರೆ ಇಲ್ಲ, ನನ್ನ ಹೈಯರ್ ಸೆಲ್ಫ್ ಬೀಯಿಂಗ್ ಬೇರೆ ಏನಿಲ್ಲ. ಇವಾಗ ನಮ್ಮ ಪೂರ್ವಿಕರು ಏನು ಮಾಡ್ಕೊಂಡು ಬಂದಿದ್ದಾರೆ, ಫಾರ್ ಎಕ್ಸಾಂಪಲ್ ತುಳುನಾಡು ಕಡೆ ನಾನು ಹೇಳ್ತಾ ಇರೋವಂಥದ್ದು, ಕೋಲ ಒಬ್ಬರು ಮಾತ್ರ ಕಟ್ಟಬೇಕು, ಏನಂತೀವಿ, ಆ ಪರಂಪರೆ ನಡೀತಾ ಇದೆ ಅಂತ ಅಂದರೆ, ಅಲ್ಲಿ ಕರೆಯೋದು ಯಾರನ್ನ? ಆ ಭೂತ ಅಂದರೆ ಏನು, ಆ ಕೋಲ ಅಂದರೆ ಏನು, ಅವರೆಲ್ಲ ನಮ್ಮ ಹಿರಿಯರನ್ನ ಒಂದು ಸಂಪ್ರದಾಯ ಆಚರಣೆ ಅಂತ ಹೇಳ್ಬೋದು. ಆ ಸೇರೋದು ಕೂಡ ಯಾವುದೋ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ಸ್ನ ಗೆಲ್ಸಿರೋ ಅಂಥದ್ದು, ಇಟ್ ಮೇ ಬಿ ಗುಳಿಗ ಆರ್ ಪಂಜುರುಳಿ, ಆ ವಿಕ್ಟ್ರಿಗೆ ಇಡೀ ಊರು ಸೇರಿ ಸಂಭ್ರಮಿಸ್ತಾರೆ. ಧರ್ಮದ ರಕ್ಷಣೆಗೆ ಇರೋಂಥದ್ದೇ ದೈವದ ಕಡೆ. ಅದು ಮಂಗಳೂರಲ್ಲಿ ಎಸ್ಪೆಷಲಿ ಬಹಳ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ, ತೋರಿಸಿದ್ದಾರೆ. ರಿಷಬ್ ಶೆಟ್ಟಿ ಕೂಡ
ಅವರು ಆ ಜನಾಂಗದವರು ಇಲ್ಲದೇ ಇರ್ಬೋದು, ಆದರೆ ಐ ಫೀಲ್ ಅವ್ರಿಗೆ ಪಾಸ್ ಕನೆಕ್ಷನ್ಸ್ ಏನಾದರೂ ಇದ್ದು ಕಟ್ಟಿರ್ಬೋದು, ಹೇಳಕ್ಕಾಗಲ್ಲ. ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಅನ್ಸತ್ತೆ ಲೈಕ್ ದೈವವನ್ನ ಕಟ್ಕೊಳ್ಳೋರು ಅವರಿಗೆ ಆದಂಥ ಜನಾಂಗ ಇದೆ, ಆ ಜನಾಂಗದವರು ಮಾತ್ರ ಅದನ್ನ ಆಚರಣೆ ಮಾಡ್ತಾರೆ, ಆ ವಸ್ತ್ರವನ್ನ ಧಾರಣೆ ಮಾಡ್ತಾರೆ, ಅದಕ್ಕೂ ಆದಂಥ ಪದ್ಧತಿಗಳಿದೆ. ಸೊ ಸಾಕಷ್ಟು ಜನರಿಗೆ ಪ್ರಶ್ನೆ ಕೂಡ ಇದೆ, ಕಾಂತಾರವನ್ನ ದೈವ ಅಂತ ಅಲ್ಲಿ ತೋರಿಸಿ ಒಂದು ವಿಶ್ವಕ್ಕೆ ನಮ್ಮ ತುಳುನಾಡ ಸಂಸ್ಕೃತಿಯನ್ನ ಪರಿಚಯಿಸೋದು ಒಂದಾದ್ರೆ, ವಿರೋಧವಾಗಿ ಇದೆಲ್ಲ ದೈವಗಳನ್ನ ತೋರಿಸಿ ಇವರು ಪ್ರಚಾರ ಗಿಟ್ಟಿಸ್ಕೋತಿದ್ದಾರಾ, ದುಡ್ಡು ಮಾಡ್ಕೋತಿದ್ದಾರಾ, ಅಥವಾ ಇದರ ಅವಶ್ಯಕತೆ ಏನಿತ್ತು, ದೈವಗಳನ್ನ ಇವತ್ತು ಹೇಗೇಗೋ ಬಳಸ್ಕೋತಿದ್ದಾರೆ ಅನ್ನೋದು ಒಂದು. ಜೊತೆಗೆ ತಾವು ಹೇಳ್ತಿರೋ ಹಾಗೆ ಇಲ್ಲಿ ದೈವಗಳನ್ನ ತೋರಿಸೋ ರೀತಿ ಆಗಿರಬಹುದು, ಅದೇ ಪರಂಪರೆಯ ಒಂದು ಜನ ಮಾಡಬೇಕು ಅನ್ನೋ ಅಂಥವರಿಗೆ ಏನು ಉತ್ತರ ಕೊಡ್ತೀರಾ ಅಂದಾಗ ಖಂಡಿತ ನಿಮ್ಮ ಉತ್ತರ ಬಹಳ ಸಮಂಜಸವಾಗಿ ಇರುವಂಥದ್ದು. ಅವ್ರಿಗೇನೋ ಹೋದ ಜನ್ಮದ ಪುನರ್ಜನ್ಮದ ಕನೆಕ್ಷನ್ ಇದೆ ಅಂತ ನಿಮ್ಮ ನಾನು ಕೆಲವೊಂದು ನನ್ನ ಮಂಗಳೂರು ಯಾರು ಇದ್ದಾರೆ ನನ್ನ ಸ್ಟೂಡೆಂಟ್ಸ್, ಅವ್ರನ್ನೆಲ್ಲ ಭೇಟಿ ಮಾಡಿದಾಗ ಅಥವಾ ಈ ಸಿನಿಮಾ ಬಗ್ಗೆ ಕೆಲವೊಂದು ಮಾತಾಡಿದಾಗ ಈಗ ನಾನು ತಿಳ್ಕೊಬೇಕು ಅದರ ಸಂಪ್ರದಾಯ ಏನು, ಎಲ್ಲದನ್ನು ಗೌರವಿಸ್ಬೇಕು. ಆವಾಗ ನನಗೆ ಅರ್ಥ ಆಗಿದ್ದೇನಂತ ಅಂದರೆ ಅವ್ರದ್ದು ಒಂದು ಜನಾಂಗ ಇದೆಯಂತೆ, ಆಯ್ತಾ. ಆಮೇಲೆ ನನಗೆ ಅದೆಲ್ಲ ತಿಳ್ಕೊಳ್ಳೋದಕ್ಕೆ ಇಷ್ಟ, ಯಾಕೆ ಆ ವಸ್ತ್ರ ಇದು ಮಾಡ್ತಾರೆ, ಹೊಂಬಾಳೆನೇ ಯಾಕೆ ಧರಿಸ್ತಾರೆ, ಆ ಡ್ಯಾನ್ಸ್ ಏನಕ್ಕೆ ಅಂತ ಎಲ್ಲ. ಸೊ ಅದಕ್ಕೆ ಅರ್ಥ ಸಿಕ್ಕಿದೆ. ಅದು ಒಂದು ಏನಂತೀವಿ ಅಂತಂದರೆ, ಇವಾಗ ನೋಡಿ ಒಂದು ಎನರ್ಜಿ ಬರಬೇಕು ಅಂತ ಅಂದರೆ ಅದು ನೋಡಿ, ನೀವು ಸಿನಿಮಾ ಸೂಕ್ಷ್ಮತೆಯಲ್ಲಿ ನೋಡಿದ್ರೆ ಫಸ್ಟು ಸೌಂಡಿಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಅಗ್ನಿ, ಆಯಿತಾ, ಆಮೇಲೆ ಆ ನಾದ, ಆ ಫ್ರೀಕ್ವೆನ್ಸಿಗೆ ಒಂದು ಎನರ್ಜಿ ಫಾರ್ಮ್ ಆಗುತ್ತೆ, ಒಂದು ಎನರ್ಜಿ ಫಾರ್ಮ್ ಆಗಿ ಒಂದು ಸ್ವರೂಪ ತಗೊಳುತ್ತೆ, ಸ್ವರೂಪ ತಗೊಂಡು ಒಂದು ಪ್ರಿಡಿಕ್ಷನ್ ಹೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ ಮೇ ಬಿ ಊರಿಂದಿರ್ಬೋದು ಅಥವಾ ಇಂಡಿವಿಜುವಲ್ ಇರ್ಬೋದು, ಒಂದು ಪ್ರಾಮಿಸಿಂಗ್ ಆಗಿರ್ಬೋದು. ಎಷ್ಟೊಂದು ಜನ ಸಾಕಷ್ಟು ಕಾಂತಾರ ಮೊದಲನೇ ಅಧ್ಯಾಯ ಏನು ಬಂದಿದೆ ಅದಾದಮೇಲೆ ಎಷ್ಟೊಂದು ಜನ ಹೋಗಿ ಗುಳಿಗಾನ ಭೇಟಿ ಮಾಡಿದ್ದಾರೆ, ಆಶೀರ್ವಾದ ಪಡ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಆಯಿತಾ. ಕೆಲವ್ರಿಗೆ ಒಳ್ಳೇದಾಗಿದೆ, ಕೆಲವ್ರಿಗೇನು ಅನಿಸಿಲ್ಲ. ಅಂದರೆ ಗುಳಿಗದ ಆಶೀರ್ವಾದವನ್ನು ಇಲ್ಲಿ ಗುಳಿಗ ಇದ್ದಂಥ ಸ್ಥಾನದಲ್ಲಿ ಹೋಗಿ ಪಡ್ಕೊಂಡಿದ್ದಾರೆ, ಅಥವಾ ದೈವಾರಾಧನೆಯ ಆವೇಶ ಆಚರಣೆಯಲ್ಲಿ ಇದ್ದಾಗ ಕೆಲವರು ಏನಂತೀವಿ ಆ ಜಾಗೃತಿ ಆದಾಗ ಅಂತ ಶಕ್ತಿಗಳು ಯಾರ್ಯಾರಿಗೆ ಸಿಕ್ಕಿದೆ ಸಮಯ ಅವರು ಹೋಗಿ ಭೇಟಿ ಮಾಡಿದ್ದಾರೆ. ಕೆಲವ್ರಿಗೆ ಏನಂತೀವಿ ನಾರ್ಮಲ್ ಆಗಿ ಇದ್ದಾಗಲೂ ಒಂದು ಆ ಟೈಮ್ ಅವ್ರದ್ದು ಒಂದು ತಿಥಿ ಮುಹೂರ್ತ ಅಂತ ಇರುತ್ತೇನೋ ಅನ್ಕೊಳ್ತೀನಿ, ಆ ಸಮಯದಲ್ಲಿ ಹೋಗಿ ಒಂದು ಆಶೀರ್ವಾದ ಪಡ್ಕೊಂಡಿದ್ದಾರೆ. ಅಂದರೆ ಈ ಸಿನಿಮಾ ಎಸ್ಪೆಷಲಿ ಮಂಗಳೂರು, ತುಳುನಾಡು, ನಮ್ಮ ಕರ್ನಾಟಕ ಏನಂತೀವಿ ಅದರ ಹಿಸ್ಟಾರಿಕಲ್ ಒಂದು ಪ್ರೆಸೆನ್ಸು, ಸಿಗ್ನಿಫಿಕೆನ್ಸು ತುಂಬ ಚೆನ್ನಾಗಿ ಎತ್ತಿ ತೋರಿಸಿದ್ದಾರೆ. ಆದರೆ ಇದರಲ್ಲಿ ಬಹಳ ವಿಚಾರಗಳು ತಿಳ್ಕೊಳ್ಳೋದಿದೆ. ಅಂದರೆ ನಮ್ಮ ಯೂನಿವರ್ಸ್ಗೆ ಹೇಗೆ ಕನೆಕ್ಟ್ ಮಾಡಿಕೊಂಡು ಇದನ್ನು ನೋಡಬೇಕು. ಆಮೇಲೆ ಕೆಲವರು ನೀವು ನೋಡಿದ್ದೀರಾ ಕಿರ್ಚ್ತಾ ಇರೋವಂಥದ್ದು, ಆಯ್ತಾ, ಭಾವನೆಯಲ್ಲಿ ತುಂಬ ಕಣ್ಣಲ್ಲಿ ನೀರು ಬಂದಿದೆ. ಸರ್, ಅದ್ರ ಬಗ್ಗೆ ಮಾತು ಮುಂದುವರಿಸೋಣ. ಬಟ್ ಈಗ ದೈವ ಮತ್ತು ದೇವರ ನಡುವೆ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಥವಾ ಒಂದೇನಾ ಇದು ಅನ್ನೋದು? ದೇವರು ಅಂದರೆ ಇವಾಗ ನೋಡಿ, ನಾನು ನೀವು ಆಕ್ಸಿಜನ್ ತಗೊಳ್ತಾ ಇದ್ದೀವಿ, ಆಯ್ತಾ. ಇವನಿಗೆ ಸ್ವರೂಪ ಇಲ್ಲ, ಆಕಾರ ಇಲ್ಲ, ಇನ್ಫಿನಿಟಿ, ಆಯ್ತಾ. ದೈವ ಅಂತ ಅಂದರೆ ಇವಾಗ ನಾನು ಈ ವ್ಯಕ್ತಿ, ನಾನಿವಾಗ ಆಂಜನೇಯ, ಭೈರವ, ಕಾಳಿ ಏನು ಉಪಾಸನೆ ಮಾಡ್ತಾ ಇರ್ತೀನಿ, ಅಥವಾ ನನ್ನ ಒಂದು ಜಾತಿ ಇರ್ಬೋದು, ಅದರಿಂದ ಏನು ಮಾಡ್ಕೊಂಬಂದಿರ್ತೀನಿ, ಅದರದ್ದು ಒಂದು ನಮ್ಮ ಹಿರಿಯರು ಏನು ಹೇಳ್ಕೊಟ್ಟಿದ್ದಾರೆ, ಆ ಎನರ್ಜಿನ ಆ್ಯಕ್ಟಿವೇಶನ್ ಒಂದು ಆಗುತ್ತೆ. ಇವಾಗ ಕೆಲವು ಸತಿ ಅವ್ರಿಗೆ ಅವ್ರ ತಾತ ಜ್ಞಾಪಿಸ್ಕೊಂಡ್ರೆ ಕೆಲವ್ರಿಗೆ ಎನರ್ಜಿ ಆ್ಯಕ್ಟಿವೇಶನ್ ಆಗುತ್ತೆ. ಕೆಲವ್ರಿಗೆ ಅದೊಂದು ಸುಮ್ಮನೆ ಒಂದು ರೋಡಲ್ಲಿ ಹೋಗ್ತಾ ಇದ್ರು ಒಂದು ತಮಟೆ ಶಬ್ದ ಬಂತು ಅಂದರೆ ಅವರಲ್ಲಿ ಮಾರಮ್ಮನೋ, ಅಣ್ಣಮ್ಮನೋ ಅಥವಾ ಆಂಜನೇಯನೋ ಯಾರೋ ಒಬ್ಬರು ಒಂದು ಏನೋ ಒಂದು ಟ್ರಿಗರ್ ಆಗುತ್ತೆ ಅವ್ರಿಗೆ. ಆ ಟ್ರಿಗರ್ ಅಂದರೆ ಎಲ್ಲರೂ ಹೇಳ್ತಾರಲ್ಲ, ನೀನು ಹುಟ್ಟಿರೋ ಒಂದು ಕಾರಣ ಇರುತ್ತೆ, ಒಂದು ಪರ್ಪಸ್ ಆಫ್ ಲೈಫ್ ಅಂತ. ಫೈನಲ್ ಪರ್ಪಸ್ ಆಫ್ ಲೈಫ್ ಅಂತ ಏನು ಅಂತಂದರೆ, ಇಡೀ ಯೂನಿವರ್ಸಲ್ಲಿ ನಾವು ಹೋಗಬೇಕಾದ್ರೆ ಎಲ್ಲ ಬಿಟ್ಟು ಹೋಗೋದೆ, 4 ಜನಕ್ಕೆ ಒಳ್ಳೇದು ಮಾಡ್ಬಿಟ್ಟು ಹೋಗೋದೆ ದೇವರು, ಆಯಿತಾ. ದೈವ ಇವೆಲ್ಲ ಮಾರಮ್ಮ, ಅಣ್ಣಮ್ಮ ಇವೆಲ್ಲವೂ ಕೂಡ ದೈವಗಳೇನಾ? ಇವರೆಲ್ಲ ದೈವ ಅಂತಲೇ ಹೇಳ್ಬೋದು. ಫೈನಲಿ ಇವಾಗ ಈಶ್ವರ ಅನ್ನೋದು ಏನಂತೀವಿ ಪರ್ಫೆಕ್ಟ್ ಡೈಟಿ, ಪ್ರೆಸೆಂಟ್ ಡೈಟಿ, ಅವನ ಗಣಗಳು, ಅವನ ಸಪೋರ್ಟ್. ಇವಾಗ ನೋಡಿ ಮೇಡಮ್, ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನರೇಂದ್ರ ಮೋದಿ ಇದ್ದಾರೆ, ಅವ್ರ ಕೆಳಗಡೆ ಎಷ್ಟೋ ಮಿನಿಸ್ಟರ್ಸ್ ಇದ್ದಾರೆ, ಆಯಿತಾ. ಇವಾಗ ಕರ್ನಾಟಕದಲ್ಲಿ ಇದ್ದಾರೆ, ಅವ್ರಿಗೆ ಎಷ್ಟೋ ಸ್ಟೇಟ್ಸು, ಬಟ್ ಹೂ ಇಸ್ ದಿ ನಮಗೆ ಹೆಡ್ಡು? ನರೇಂದ್ರ ಮೋದಿ. ಹಾಗೆ ಶಿವ ಅನ್ನೋದು ಒಬ್ಬ, ಆಯಿತಾ. ಅವನ ಹಲವಾರು ಸ್ವರೂಪಗಳು ಏನು ಹೊರಗಡೆ ಬಂದಿದೆ. ಮಂಗಳೂರು ಕಡೆ ಇದಾಗ್ಬೋದು, ಆಯಿತಾ. ಇವಾಗ ದೇವಿ ಕಡೆ ತೊಗೊಂಡ್ರೆ ನೀವು ಬನಶಂಕರಿ, ಅಣ್ಣಮ್ಮ, ಎಲ್ಲಮ್ಮ, ಕರಿಮಾರಮ್ಮ, ಏನೇನೋ ಇದೆ. ತುಂಬ ನೀವು ಉಗ್ರ ಸ್ವರೂಪಕ್ಕೆ ಹೋಗಬೇಕು ಅಂತ ಅಂದರೆ ಫೈನಲ್ ಯಾರು ಅಂತ ಅಂದರೆ ಕಾಳಿ ಅಂತೀನಿ. ತುಂಬ ಶಾಂತಿ ಸ್ವರೂಪ, ಎಲ್ಲ ಲಾಲನೆ ಪಾಲನೆ ಎಲ್ಲ ಮಾಡಬೇಕು ಅಂದರೆ ಲಕ್ಷ್ಮಿ ಅಂತೀನಿ. ಸೊ ಇವಾಗ ನಿಮ್ಮಲ್ಲೂ, ಇವಾಗ ಒಂದು ವ್ಯಕ್ತಿಯಲ್ಲೂ ಕೂಡ
ಅವನಲ್ಲೂ ಎಲ್ಲ ಸ್ವರೂಪ ಇರುತ್ತೆ. ಸಮಯ, ಸಂದರ್ಭ, ಯಾವ ರೀತಿಯಲ್ಲಿ ಹೇಗೆ ಹೋಗ್ತಾ ಇದೆ ಅಂತ. ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವನು ಅಲ್ಲಿ ಉಗ್ರ ಸ್ವರೂಪ ತೋರಿಸಿದ್ರೆ ಇನ್ನೂ ಟ್ರೀಟ್ಮೆಂಟ್ ಜಾಸ್ತಿ ಆಗುತ್ತೆ. ಒಂದು ಸೊಸೈಟಿಯಲ್ಲಿ ಹೇಗಿರಬೇಕು, ಫ್ಯಾಮಿಲಿಯಲ್ಲಿ ಹೇಗಿರ್ಬೇಕು ಹಾಗಿರಬೇಕು, ನಿಭಾಯಿಸಬೇಕು. ಕೆಲವೊಂದು ಸತಿ ಕ್ರೋಧ ಎಲ್ಲಿ ನಡೀತಾ ಇರುತ್ತೆ ಅಲ್ಲಿ ಭೈರವ ಬರ್ತಾನೆ, ಅಲ್ಲಿ ಕಾಳಿ ಬರ್ತಾಳೆ. ಸೊ ಈ ತುಳುನಾಡಿನಲ್ಲಿ ಮಾತ್ರ ದೈವಗಳಿಲ್ಲ, ಬೇರೆ ಬೇರೆ ಭಾಗದಲ್ಲಿ ಅವರೇ ಆಚರಣೆ ಮಾಡ್ಕೊಂಡು ಬಂದಂತಹ ದೈವಗಳು ಇದ್ದಾವೆ. 100%. ಇಲ್ಲಿ ಮ್ಯಾನ್ ಮೇಡ್ ಲಾ ಅಂತ ನಾನು ನಿಮ್ಗೆ ಹೇಳ್ತೀನಿ. ಮನುಷ್ಯ ಕೆಲವೊಂದು ನಿರ್ಮಾಣ ಮಾಡ್ಕೊಂಡಿದ್ದಾನೆ, ಆಯ್ತಾ. ಆಮೇಲೆ ಇದರಲ್ಲಿ ಸ್ಪಿರಿಟ್ ಯಾವುದು, ಆಯ್ತಾ, ದೈವ ಯಾವುದು, ಇದು ದೈವದ ಕ್ವಾಲಿಟೀಸ್ ಏನು, ಸ್ಪಿರಿಟ್ ಕ್ವಾಲಿಟೀಸ್ ಏನು. ಇವಾಗ ಸ್ಪಿರಿಟ್ ಕೂಡ ಪ್ರಿಡಿಕ್ಷನ್ ಹೇಳುತ್ತೆ, ದೈವನೂ ಪ್ರಿಡಿಕ್ಷನ್ ಹೇಳುತ್ತೆ. ಅದು ತಿಳ್ಕೊಬೇಕು ಅಂದರೆ ಅದರದ್ದೊಂದು ವಿದ್ಯೆ ಇದೆ, ಆಯ್ತಾ. ಆತ್ಮ ಕೂಡ ಪ್ರಿಡಿಕ್ಟ್ ಮಾಡುತ್ತಾ? ಆತ್ಮಲ್ಲಿರೋ ಲೇಯರ್ಸ್ ಏನಿದೆ, ನಮ್ಮಲ್ಲಿ ಕೋಶಾಸ್ ಏನಿದೆ, ಚಕ್ರಾಸ್ ಏನಿದೆ, ನಮ್ಮ ಸಂಸ್ಕಾರಸ್ ಏನಿದೆ, ನಮ್ಮ ಕರ್ಮ ಏನಿದೆ, ಮತ್ತು ಭಗವಂತನ ಅನುಗ್ರಹ, ಹಿರಿಯರ ಆಶೀರ್ವಾದ ಎಲ್ಲರೂ ಸೇರಿಸಿ ಕೆಲವು ಸತಿ ನೀವು ನೋಡಿ ಯಾರೊಬ್ಬರು ಮಾತಾಡ್ತಾ ಇದ್ರಿ, ಎಸ್ಪೆಷಲಿ ಶ್ರೀನಿವಾಸ್ ಕಲ್ಯಾಣ ಸಿನಿಮಾ ನೀವು ನೋಡಿರ್ತೀರ, ಡಾಕ್ಟರ್ ರಾಜ್ಕುಮಾರ್ದು. ಅವ್ರು ನಡ್ಕೊಂಬಂದ್ರೆ ಸಾಕ್ಷಾತ್ ವಿಷ್ಣು ಅಂತಲೇ ಅನಿಸುತ್ತೆ. ಜೊತೆಗೆ ಅವರು ಸಮಾಜದಲ್ಲಿ ಕೂಡ ವ್ಯಕ್ತಿಯಾಗಿ ಬಹಳ ಏನಂತೀವಿ ಸರಳ ಜೀವಿ, ಒಳ್ಳೆ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇದ್ರು ಜನಕ್ಕೆ. ಅವಾಗ ಜನಕ್ಕೆ ಏನನ್ಸುತ್ತೆ, ನೋಡಪ್ಪ ವ್ಯಕ್ತಿತ್ವ ಎರಡು ಚೆನ್ನಾಗಿದೆ, ಆಯ್ತಾ, ಅವನಲ್ಲಿ ಭಗವಂತ ಅಂತ. ಇವಾಗ ನಾನು ಕೆಲವು ಸತಿ ಶ್ರೀನಿವಾಸ ತಿರುಪತಿಗೆ ಹೋಗ್ತೀನಿ, ಇಲ್ಲ ಅಂತಲ್ಲ, ಬಟ್ ಆ ರೋಲ್ಗೆ ಇದಕ್ಕೆ ಅಂತ ಅನ್ಸಿದ್ರೆ ಆ ಪರ್ಕಾಯ ಪ್ರವೇಶ ಸ್ವಾಮಿ ವಿಷ್ಣು ಅಲ್ಲಿ ಕಾಣಿಸ್ತಾರೆ. ಇವಾಗ ನಾವು ಏನು ಪಂಜರುಳಿ ಆಗಿರ್ಬೋದು, ಗುಳಿಗ ಆಗಿರ್ಬೋದು, ಇದೆಲ್ಲ ಏನು ಮಾಡ್ತಾ ಇದೆ ಅಂದರೆ ಸೊಸೈಟಿಯಲ್ಲಿ ಒಂದು ದೈವ ಏನಂತೀವಿ ಎಚ್ಚರ ಅಂತ. ಯಾಕಂದರೆ ಜನ ಇವಾಗ ಏನಂದರೆ ಮಾಡಿದ್ರೆ ಮಾಡೋಣ ಪೂಜೆ ಪುನಸ್ಕಾರ, ಇವಾಗೆಲ್ಲ ಒಂದು ಡಿಜಿಟಲ್ ಟೆಕ್ನಾಲಜಿ, ನಾವು ಫಾಸ್ಟ್ ಫಾರ್ವರ್ಡು, ಫಾರಿನರ್ಸ್ ಹೇಗಿದ್ದಾರೆ ನಾವು ಇವೆಲ್ಲ ನಂಬ್ಕೊಂಡಿರ್ಬೇಕಾ ಅಂತ. ಬಟ್ ನಮ್ಮ ರೂಟ್ ಅಂತ ತೋರಿಸುತ್ತೆ ಇದನ್ನು. ಅಂದರೆ ರಾಮಾಯಣ ಸೀರಿಯಲ್ ಬಂದಾಗ ಕೂಡ ಸೀರಿಯಲ್ ಆಕ್ಟರ್ ಆದಂತಹ ರಾಮನನ್ನ ನಟಿಸಿದ ರಾಮನೇ ಅಂತ ತಿಳ್ಕೊಂಡು ಪೂಜೆ ಮಾಡಿದಂತಹ ಕಾಲವೂ ಒಂದಿತ್ತು. ಸೊ ಹಾಗಾಗಿ ಇವತ್ತು ದೈವದ ವೇಷವನ್ನ ಇವರು ತೊಟ್ಟಿ ದೈವವಾಗಿ ಈ ರೀತಿ ದೈವ ಕಟ್ಕೊಂಡು ಜನರಿಗೆ ವಿಶ್ವಕ್ಕೆ ತುಳುನಾಡಿನ ಸಂಸ್ಕೃತಿಯನ್ನು ತೋರಿಸ್ತಿರ್ಬೇಕಾದ್ರೆ ಇವ್ರನ್ನು ದೇವರು ಅಂತ ಹೇಳಿ ಭಾವಿಸಿ ಜನ ನಂಬುವಂಥದ್ದು ಏನಾದ್ರು ಸಾಧ್ಯತೆ ಇದೆಯಾ? ಇಲ್ಲ, ಪೂರ್ತಿ ದೇವರು ಅಂತ ಹೇಳೋಕ್ಕಾಗಲ್ಲ. ದೇವರಿಗೆ ಯಾಕಂದ್ರೆ ಅವನಿಗೆ ಇಡೀ ಪ್ರಪಂಚ, ಇಡೀ ಭೂಮಂಡಲ ಇವಾಗ ದೇವರು ಅಂತಲ್ಲ, ಅಂದ್ರೆ ನಮ್ಮ ಜನ ಅಷ್ಟು ಆ ನಟನೆಯನ್ನ ಮೆಚ್ಕೊಂಡಂತಹ ಸಾಧ್ಯತೆಗಳು ಹಿಂದೆಲ್ಲ. ಅಂದ್ರೆ ಇವಾಗ ನನ್ನಲ್ಲೂ ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ಒಂದು ಪೂಜೆ ಅಥವಾ ಒಂದು ಹಾಡು ಕೇಳಿದಾಗ ಅಥವಾ ದಿನನಿತ್ಯ ಕೆಲ್ಸಕ್ಕೆ ಹೋದಾಗ ಕೆಲವೊಂದು ಏರುಪೇರು ಇದ್ದೇ ಇರುತ್ತೆ. ಆವಾಗ ನಮಗೂ ಒಂದು ಟ್ರಿಗರ್ ಅಂತ ಆಗುತ್ತೆ, ಎಮೋಷನ್ಸ್, ಭಾವನೆಗಳು. ಅದಾದಾಗ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ದಿರ ಇಟ್ಕೊಂಡಿರ್ತೀವಿ ಮನಸ್ಸಲ್ಲಿ. ಬಟ್ ರಿಷಬ್ ಶೆಟ್ಟಿ ಏನು ಮಾಡಿದ್ದಾರೆ, ಸಿನಿಮಾ ಅಂತ ಮಾಡಿ ಆ ಎಮೋಷನ್ಸ್ನ ಹೊರಗಡೆ ತಂದು ನೋಡಿ. ಇವಾಗ ಭೈರವ ಅಲ್ಲಿ ಏನೇನು ಅಷ್ಟಭೈರವಾಸ್ ಹೇಳಿದ್ದಾರೆ. ನಾನೇನು ಹೇಳ್ತೀನಿ ಅಂದರೆ, ನಾನು ಹೇಗೆ ತೊಗೊಳ್ತೀನಿ ಅಂದರೆ, ಒಂದು ಯೂನಿವರ್ಸಲ್ ಲೆಕ್ಕದಲ್ಲಿ ನೋಡೋ ಪ್ರಕಾರ ಇವಾಗ ಕಾಡಲ್ಲಿ ನೀವು ನೋಡಿದ್ದೀರಾ ಏನಂತೀವಿ ಭೂಕುಸಿತ, ಸಡನ್ನಾಗಿ ಪ್ರಳಯ ಆಗೋದು, ಭೈರವ ಫಾರ್ಮ್ ಅಂತೀನಿ. ನೇಚರ್ನ ನಾವು ಇವಾಗ ಥಂಡರ್ ಸ್ಟ್ರೈಕ್ ಹೊಡೆದಾಗ ಆ ಸಿಡ್ಲು ಅಥವಾ ಇಡೀ ನಾವು ಅದನ್ನು ಆಕಾರ ಕೊಡೋಕ್ಕಾಗಲ್ಲ, ಅವನ್ನ ನಾವು ಭಗವಂತ ಅಂತೀವಿ. ಇವಾಗ ಈ ದೈವಕ್ಕೆ ಅಷ್ಟು ಶಕ್ತಿ ಇರಲ್ಲ. ಇದಕ್ಕೆ ಆ ಊರು ಆ ಲಿಮಿಟೇಷನ್ಸ್ ಅಂತ ಇರುತ್ತೆ. ಇವಾಗ ರಿಷಬ್ ಶೆಟ್ಟಿನೇ ತೋರಿಸ್ಬಿಟ್ಟಿದ್ದಾರೆ. ಇವಾಗ ಸಿನಿಮಾದಲ್ಲಿ ರಾಜ ಬಂದು ಪ್ರಾಣಿನ ಹಾನಿ ಮಾಡಿದ್ರೆ ಅವನಿಗೆ ಪನಿಷ್ಮೆಂಟ್ ಇದೆ. ಆದ್ರೆ ಅದೇ ಊರವರು ಹಂದಿ ಸಾಯಿಸು, ಜಿಂಕೆ ಸಾಯಿಸು, ಇದಕ್ಕೆ ಪನಿಷ್ಮೆಂಟ್ ಇಲ್ಲ. ಈ ಪ್ರಶ್ನೆ ನಾನೊಂದು ರಿಷಬ್ ಶೆಟ್ಟಿ ಕೇಳಬೇಕು ಅನ್ನೋದು ಒಂದು ದಿಸ್ ಇಸ್ ಮೈ ಕ್ವೆಶ್ಚನ್ ಟು ಹಿಮ್. ಸರಿನು, ಶಿವಗಣದ ಬಗ್ಗೆ ಸಾಕಷ್ಟು ವಾಕ್ಯಗಳು ಸಿನಿಮಾಲಿ ಬರುತ್ತೆ, ಸಾಕಷ್ಟು ಡೈಲಾಗ್ಸ್ ಇದೆ. ಶಿವಗಣ ಅನ್ನೋದು ಒಂದು ಹುಲಿ ಬಂದು ರಿಷಬ್ ಶೆಟ್ಟಿಯನ್ನು ಭೇಟಿ ಮಾಡಿದಾಗಲೂ ಅವರ ಇಬ್ಬರ ಕಣ್ಣಲ್ಲೂ ಕೂಡ ಅದೇ ಕಾಣಿಸುತ್ತೆ, ಅಲ್ಲಿ ಶಿವಗಣ ಅಂತ ತೋರಿಸಿದ್ದಾರೆ. ಏನಿದೆ ಶಿವಗಣ? ಶಿವಗಣಗಳು ಅಂತ ಅಂದರೆ ಗ್ರೂಪ್ ಆಫ್ ಆರ್ಮಿ ಅಂತ ಹೇಳ್ಬೋದು ನಾನು ನಿಮಗೆ. ನಾನು ಆವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಒಂದು ಪೊಲಿಟಿಷಿಯನ್ಸ್ ಕೆಳಗಡೆ ಸ್ಟೇಟ್ ಮಿನಿಸ್ಟರ್ಸ್ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾರೆ ಅದೇ ಥರ ಶಿವ ರಿಲೇಮ್ಸ್ ಅಂತ ಏನಿದೆ ಈ ಕಾಸ್ಮಿಕ್ ಎನರ್ಜಿಯಲ್ಲಿ, ಏನೋ ಈ ಥರ ಇನ್ಜಸ್ಟಿಸ್ ನಡೀತಾ ಇರೋ ಸಮಯದಲ್ಲಿ ಫಸ್ಟು ನಮ್ಗೆ ಡೈರೆಕ್ಟಾಗಿ ಶಿವ ಸಿಗಲ್ಲ. ಸಾಧನೆ ಕೂಡ ಮಾಡ್ತಾ ಇರಬೇಕಾದ್ರೆ, ತಂತ್ರ ಸಾಧನೆ ಇರ್ಬೋದು ಅಥವಾ ಒಂದು ಯಾವುದೋ ಒಂದು ಉಪಾಸನೆ ಇರ್ಬೋದು, ನಮ್ಗೆ ಡೈರೆಕ್ಟಾಗಿ ದೇವ್ರು ಸಿಗಲ್ಲ, ಅವನ ಅಸಿಸ್ಟೆನ್ಸ್ ಬರ್ತಾರೆ. ಇವಾಗ ನಾವೊಂದು ಯಾರೋ ದೊಡ್ಡ ವ್ಯಕ್ತಿ ಮೀಟ್ ಮಾಡೋದಕ್ಕೆ ನಾವು ಫಸ್ಟ್ ಅವ್ನು PN ಮೀಟ್ ಮಾಡ್ತೀವಿ. ಅದೇ ರೀತಿಯಾಗಿ ಅವನು ಒಪ್ಪಿಗೆ ಕೊಟ್ಟರೆ ಅವ್ನು ನೋಡ್ತಾನೆ, ಇವನು ಒಳ್ಳೆಯವನ ಕೆಟ್ಟವನ, ಇವನಿಗೆ ಮೀಟ್ ಮಾಡಿಸ್ಬೋದಾ ಅಂತ. ಅವ್ನು ನಾವು ಗೆದ್ವಿ ಅಂದರೆ ಡೈರೆಕ್ಟಾಗಿ ನಮಗೆ ದೇವ್ರ ಹತ್ರ ಅಪಾಯಿಂಟ್ಮೆಂಟ್ ಇರುತ್ತೆ.
ಓಕೆ. ಸೊ ಇವ್ರುಗಳೇನು ಮಾಡ್ತಾರೆ, ಇವ್ರು ಬರೋದು ಒಂದು ಇನ್ಸ್ಪಿರೇಷನ್ಗೆ ಈ ಗಣಗಳು, ಇನ್ನೊಂದು ಬಂದು ಟೆರಿಫೈಯಿಂಗ್ ಫಾರ್ಮ್ಸ್ ಇರುತ್ತೆ, ಎಸ್ಪೆಷಲಿ ಭೈರವ. ಎಲ್ಲ ಗಣಗಳಿಗೆ ಅಧಿಪತಿ ಬಂದು ಗಣಪತಿ ಅಲ್ವಾ. ಆದರೆ ಗಣಪತಿಗೂ ಏನಂತೀವಿ ಬೇರೆ ಬೇರೆ ಭೈರವಾಸ್ ಇದೆ. ನಾನು ಅದು ಹೇಳ್ತಾ ಬರ್ತೀನಿ ನಿಮಗೆ. ಖಂಡಿತ. ವೇದ ಪ್ರಕಾರ ಗಣೇಶ, ನಂದಿ, ಮಹಾಕಾಳ್, ವೀರಭದ್ರ, ಭೃಂಗಿ, ಚಾಂಡೇಶ, ತುಂಬೂರು, ಜ್ವರ, ಘೋರ, ಉಗ್ರ, ಪ್ರಮಥ, ಭೈರವ ಅಂತ ಅಂತೀವಿ. ಇಲ್ಲಿ ಬೇರೆ ಗಣಗಳು ಏನು ಬರ್ತಾರೆ, ಇಲ್ಲಿ ಅಷ್ಟಾಂಗ ಭೈರವ, ರುರು ಭೈರವ, ಚಂಡ ಭೈರವ, ಕ್ರೋಧ ಭೈರವ, ಉನ್ಮತ್ತ ಭೈರವ, ಕಪಾಲ ಭೈರವ, ಭೀಷಣ ಭೈರವ, ಸಂಹಾರ ಭೈರವ. ಮತ್ತು ಇಲ್ಲಿ ಒಬ್ಬೊಬ್ರಿಗೆ ಒಂದೊಂದು ದಿಕ್ಕಿದೆ. ಇವಾಗ ನಾವೇನು ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತ ಅಂತೀವಿ, ಒಂದೊಂದು ದಿಕ್ಕಲ್ಲಿ ಆರಾಧನೆ ಮಾಡುವಂಥದ್ದಿದೆ. ಜೊತೆಗೆ ಇವರು ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದರೆ ನಿಮಗೆ ಯಾರಂತೀವಿ, ಅಷ್ಟಿಂಗ ಭೈರವ ಬಂದು ಬ್ರಾಹ್ಮಿ ನಾಲೆಜ್ ಅವೇಕನಿಂಗ್ ಆಗುತ್ತೆ ಅವ್ರು ಆರಾಧನೆ ಮಾಡಿದ್ರೆ, ಆಯಿತಾ. ರುರುರು ಭೈರವ ಬಂದು ಮಾಹೇಶ್ವರಿ ಅವರ ಅರ್ಧಾಂಗಿ ಅಂತ ಅನ್ಬೋದು, ಕಾನ್ಸರ್ಟ್ ಅಂತೀವಿ. ಸೊ ಸ್ಪೀಚ್, ಸೌಂಡು, ಮಂತ್ರ ಸಿದ್ಧಿ ಸಿಗುತ್ತೆ, ಆಯಿತಾ. ಆಮೇಲೆ ಚಂಡ ಭೈರವ ಬಂದು ದಕ್ಷಿಣಕ್ಕೆ ಅಧಿಪತಿ ಆಗ್ತಾರೆ. ಕೌಮಾರಿ ಎನರ್ಜಿ ಫೀಲ್ ಮಾಡ್ಬೋದು. ಎನರ್ಜಿ ನಮಗೆ ಒಂದು ಏನಂತೀವಿ ಉಗ್ರ ಸ್ವರೂಪಕ್ಕೆ ಒಂದು ಹೋರಾಟ ಆ ಥರದಕ್ಕೆ ಯೂಸ್ ಮಾಡ್ಬೋದು. ಹಾಗೆ ಪ್ಯಾಷನ್ ಕಂಟ್ರೋಲ್ ಅಂತಲೂ ಅನ್ಬೋದು ಯಾವುದು ಕೌಮಾರಿ. ಕ್ರೋಧ ಭೈರವ ಬಂದು ಸೌತ್ ವೆಸ್ಟ್ ಕಾರ್ನರು, ಆಯಿತಾ. ವೈಷ್ಣವ ಫಿಯರ್ಸ್ ಪ್ರೊಟೆಕ್ಷನ್ ಕೊಡ್ತಾನೆ. ಆಮೇಲೆ ಉನ್ಮತ್ತ ಭೈರವ ಅಂತ ಇದ್ದಾನೆ, ಅವನು ವೆಸ್ಟ್ ವಾರಾಹಿ, ಆಯಿತಾ, ಲಿಬರೇಷನ್ಗೆ ಹೆಲ್ಪ್ ಮಾಡ್ತಾರೆ. ಆಮೇಲೆ ಕಪಾಲ ಭೈರವ ನಾರ್ತ್ ವೆಸ್ಟ್, ಆಯಿತಾ. ಇಂದ್ರಾಣಿ ಅಂತೀವಿ, ಅವರ ಕಾನ್ಸರ್ಟು ತಂತ್ರ ಸಾಧನೆಯಲ್ಲಿ ಇದರ ಆಳವಾಗಿದೆ. ಆಮೇಲೆ ಭೀಷಣ ಭೈರವ ಬಂದು ಚಾಮುಂಡ ಇರ್ತಾಳೆ ಅವರ ಜೊತೆಗೆ ಸಂಹಾರ ಮಾಡೋದಕ್ಕೆ, ಅದು ನಾರ್ತ್ ಕಾರ್ನರ್ ತೊಗೊಳ್ತಾರೆ. ಸಂಹಾರ ಭೈರವ ಬಂದು ನಾರ್ತ್ ಈಸ್ಟು, ಯೋಗೇಶ್ವರ ಕಾಳಿ ಅಂತಲೂ ಅಂತೀವಿ, ಕರಿತೀವಿ. ಟೈಮ್ ಡಿಸಲ್ಯೂಷನು, ಮೋಕ್ಷಕ್ಕೆ ದಾರಿ ಅಂತೀವಿ. ಜೊತೆಗೆ ಒಂದು ಮಾತು ಹೇಳಬೇಕಂದ್ರೆ ಅಷ್ಟ ದಿಕ್ಪಾಲಕರು ಅಂತ ಹೇಳ್ತೀನಿ ಗಣಗಳು ಅಂತ ಅಂದರೆ. ಇವಾಗ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ನವಗ್ರಹ ಪೂಜೆ ಅಥವಾ ವಾಸ್ತು ಪೂಜೆ ಅಂತ ಫಸ್ಟು 8 ದಿಕ್ಕು ಅವ್ರಿಗೆಲ್ಲ ಶಾಂತಿ, ಅವ್ರಿಗೊಂದು ನೈವೇದ್ಯ ಸಮರ್ಪಿಸಿ ನಾವು ಹೋಗ್ತೀವಿ. ದುರ್ಗಾ ಹೋಮ ಇರ್ಬೋದು, ಚಂಡಿ ಹೋಮ ಇರ್ಬೋದು, ಆಯಿತಾ. ಡೈರೆಕ್ಟಾಗಿ ನಾವು ಚಂಡಿನ ಕರೆಯಲ್ಲ, ಫಸ್ಟು ಅವ್ರನ್ನೆಲ್ಲ ವಾರಿಯರ್ಸ್ನ, ಅವ್ರನ್ನ ಸೈನಿಕರು ಅಂತ ಏನಂತೀವಿ, PA ಅಸಿಸ್ಟೆಂಟ್ಸ್ನ, ಅವ್ರನ್ನೆಲ್ಲ ಶಾಂತಿ ಒಂದು ಪರ್ಮಿಷನ್ ತಗೊಂಡೆ ನೆಕ್ಸ್ಟ್ ಡೈಟಿಗೆ ಹೋಗೋದು. ಇಲ್ಲೂ ಕೂಡ ಏನು ರಿಷಬ್ ಶೆಟ್ಟಿ ಅವ್ರು ತೋರಿಸಿದ್ದಾರೆ, ಇವರೆಲ್ಲ ಬಂದು ಅಷ್ಟ ದಿಕ್ಪಾಲಕರಸು ಅಂತ. ಶಿವಗಣಗಳು ಬಹಳಾನೇ ಇವೆ, ಆದರೆ ಈ 8 ದಿಕ್ಪಾಲಕರು ಮುಖ್ಯವಾದಂತಹ ಅಷ್ಟ ದಿಕ್ಪಾಲಕರು. 64 ಭೈರವಾಸ್ ಇದ್ದಾರೆ. ಭೈರವ 64 ಇದ್ದಾರೆ. 64 ಇದ್ದಾರೆ. ಇವಾಗ ಯೋಗಿನೀಸ್ ಹೇಗೆ 64 ಯೋಗಿನೀಸ್ ಇದ್ದಾರೆ, ಭೈರವ ಕೂಡ 64 ಇದ್ದಾರೆ. ಅವ್ರು ಎಲ್ಲರೂ ಶಿವಗಣಗಳೇ. ಶಿವಗಣಗಳು. ಒಬ್ಬೊಬ್ರದ್ದು ಒಂದೊಂದು ಪವರ್ ಇರುತ್ತೆ ಮೇಡಮ್, ಒಬ್ಬೊಬ್ರದ್ದು ಒಂದೊಂದು ಕೆಲಸ ಇರುತ್ತೆ, ಕಾರಣ ಇರುತ್ತೆ. ಇನ್ನು ಭೈರವ ಅಂತ ಬಂದ್ರೆ ಭೈರವ ನಾಶವನ್ನ ಸೂಚಿಸ್ತಾನ? ಭೈರವ ಫಸ್ಟು ಇವಾಗ ನಾರ್ಮಲ್ ಆಗಿ ನಿಮ್ಗೆ ಸಿಂಪಲ್ ನಾರ್ಮಲ್ ಲೇಮ್ಯಾನಲ್ಲಿ ಹೇಳಬೇಕು ಅಂದರೆ, ಯಾವುದೋ ಒಂದು ಸಮಸ್ಯೆಗೆ ಬಂದಿದ್ದೀವಿ ಅಂತ ಅಂದರೆ ಚಿಕ್ಕದಾಗಿ ಹೇಳ್ತಾರೆ, ಶಿವನ ದೇವಸ್ಥಾನಕ್ಕೆ ಹೋಗ್ಬಿಡ್ಬಾ, ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಡ್ಬಾ, ಯಾವುದೋ ನಿಂಗೆ ಅಡೆತಡೆ ಇದ್ರೆ ಇದಾಗಲಿ ಅಂತ. ಇನ್ನು ಸ್ವಲ್ಪ ಮೇಲಕ್ಕೆ ಬಂತ ಅಂದರೆ ಏನೋ ನಿಂಗೆ ದೃಷ್ಟಿ ಆಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಅಂತ. ಸೊ ಆ ಟೈಮ್ಗೆ ಆ ಎನರ್ಜಿಗೆ ಹೆಲ್ಪ್ ಮಾಡೋ, ಸಪೋರ್ಟ್ ಮಾಡೋ ಅಂಥದ್ದೇ ಈ ಭೈರವ ಆಗಲಿ ಕಾಳಿ ಆಗಲಿ. ಯಾಕಂದರೆ ಹೇಳ್ಕೊಳ್ದೇ ಇರೋಂಥ ಸಮಸ್ಯೆ, ಘೋರವಾಗಿರೋಂಥ ಸಮಸ್ಯೆ, ಅದನ್ನು ನಾಶ ಮಾಡೋದಕ್ಕೆ ಅಂತ ಇರೋದು ಭೈರವ. ಆದರೆ ಒಬ್ಬನ್ನ ಸಾಯಿಸಬೇಕು ಅನ್ನೋದು ಈಶ್ವರನ ತತ್ವ ಅಲ್ಲ ಅನ್ನೋದು. ಇನ್ನು ನೀವು ಬ್ಲ್ಯಾಕ್ ಮ್ಯಾಜಿಕ್ ಅಂದ ತಕ್ಷಣ ನೆನಪಾಯಿತು, ಸೀನ್ನ ಕ್ಲೈಮ್ಯಾಕ್ಸಲ್ಲಿ ಆಕೆ ಆತನ ಕೂದಲನ್ನು, ಉಗುರನ್ನು ಕಟ್ ಮಾಡಿರ್ತಾಳೆ, ಅದನ್ನು ಆ ಅಗ್ನಿಯೊಳಗೆ ಹಾಕ್ತಾಳೆ, ಬೆಂಕಿಯೊಳಗೆ ಹಾಕ್ತಾಳೆ, ಜೊತೆಗೆ ಆಕೆ ರಕ್ತವನ್ನು ಅಲ್ಲಿ ಹಾಕ್ತಾಳೆ, ಅದನ್ನು ಕೊಡ್ತಾಳೆ. ಯಾಕೆ ಇದೆಲ್ಲ? ಏನಿದು? ಇದು ತಂತ್ರ ಸಾಧನೆಯ ಅಥವಾ ಏನು ಮಾಡೋಕ್ಕೆ ಹೊರಟಿರ್ತಾಳೆ ಆಕೆ? ಸೊ ಟೋಟಲ್ ಆಗಿ ಆ ಊರ್ದು ನೀವು ನೋಡಿರ್ಬೋದು, ಊರು ಮತ್ತು ರಾಜರ ಸಂಸ್ಥಾನಕ್ಕೆ ಜಗಳ ಅಂತ ನಡೆಯುತ್ತೆ. ಅಂದರೆ ಡಾಮಿನೆನ್ಸು, ನೀನು ದೊಡ್ಡವನ ನಾನು ದೊಡ್ಡವನ ಅಂತ, ಕರೆಕ್ಟಾ? ಸೊ ಇವ್ರು ಟ್ರಿಗರ್ ಮಾಡಿರ್ತಾರೆ. ಸೊ ಅವಳು ಫಿಲಮಲ್ಲಿರುವಂಥ ನಟಿ ಏನಿರ್ಬೋದು, ಅವನನ್ನು ಗುರುತಿಸಿದಾಗ ಅವನಲ್ಲಿ ಏನೋ ದೈವಶಕ್ತಿ ಇರೋದಕ್ಕೆ ಕಾರಣಕ್ಕೋಸ್ಕರ ಏನು ಮಾಡ್ತಾಳೆ ಇವಳು, ಬ್ಲ್ಯಾಕ್ ಮ್ಯಾಜಿಕ್ಕು ತಾಂತ್ರಿಕ್ ಫಾರ್ಮೆಟ್ಗೆ ಹೋಗ್ತಾಳೆ. ಸಾಮಾನ್ಯ ಮನುಷ್ಯ ಆಗಿದ್ರೆ ಒಂದು ಕತ್ತಿಯಲ್ಲಿ ಹೊಡೆದು ಮುಗಿಸ್ಬಿಡ್ಬೋದಿತ್ತು, ಬಟ್ ಅಟ್ಯಾಕ್ ಮಾಡಕ್ಕೆ ಹೋದ್ರೆ ಅವ್ನು ಭಾಳ ಪ್ರಬಲಶಾಲಿ ಇದ್ದಾನೆ ಅಂದ್ಬಿಟ್ಟು ಅದನ್ನ ಏನಂತೀವಿ ಅಂದರೆ DNA ಪ್ರೋಗ್ರಾಮಿಂಗ್ ಅಂತೀವಿ. ಉಗುರು, ನಮ್ಮ ಉಗುರು ಏನೋ, ನಮ್ಮ ಕೂದಲೇನೋ, ಏನ್ ಸರ್ ಇದು? ಯಾಕೆ ಉಗುರು ಕೂದಲನ್ನೇ ಬಳಸ್ತಾರೆ? ನಮ್ಮ DNA, ಇದು ನಮ್ಮ ಅಸ್ತಿತ್ವ, ನಮ್ಮ ಸ್ವರೂಪ ಅದು, ಆಯ್ತಾ.
ಅದರಲ್ಲಿ ಅವಳ ರಕ್ತ ಕೊಡುವಂಥದ್ದು ಅದ್ರ ಮೇಲೆ ಇದಲ್ಲ ಅಂತ ಅಂದರೆ ಇವಳ ಶಕ್ತಿ ಇವಳ ಏನಂತೀವಿ ಮೆಂಟಾಲಿಟಿ ದ ಅಫರ್ಮೇಷನ್ಸ್ ಅಂತ ಏನಂತೀವಿ ನೆಗೆಟಿವ್ ಅಫರ್ಮೇಷನ್ಸು ಅದರಲ್ಲಿ ಏನಂತೀವಿ ಪ್ರೋಗ್ರಾಮಿಂಗ್ ಮಾಡಿ ಆತ್ಮಶಕ್ತಿ ಏನಿದೆ ಅದು ಪ್ರಭೇನ ಕಮ್ಮಿ ಮಾಡಿ ಇವಳು ಯುದ್ಧನ ಗೆಲ್ಲಬೇಕು ಅನ್ನೋದು ಒಂದು ಕುತಂತ್ರ ಅಂತೀವಿ. ತಂತ್ರ ಅಲ್ಲಿ ಕುತಂತ್ರ ಅಂತೀನಿ. ಓಕೆ. ಸೊ ಇದು ಹಳೆ ಕಾಲದಲ್ಲಿ ಇವಾಗ ನೀವು ರಾಜಗುರು ಇರ್ಬೋದು, ಅವರೆಲ್ಲ ಕೆಲವು ಸತಿ ನಮಗೆ ಸೂಚನೆ ಕೊಡೋರು ಏನಂತ, ಯಾರೋ ನಮ್ಮನ್ನು ಅಟ್ಯಾಕ್ ಮಾಡ್ಬೋದು, ಸ್ವಲ್ಪ ಹುಷಾರಾಗಿರಿ ಮಹಾರಾಜರೇ ಅಂತ ಒಂದು ನ್ಯೂಸ್ ಇರ್ತಾ ಇತ್ತು, ನೀವು ಕೇಳಿರ್ತೀರ. ಸೊ ಈ ಕೆಲವೊಂದು ಅಷ್ಟು ಸೈನಿಕರನ್ನ ಸಾಯಿಸ್ಬೇಕು. ಎಕ್ಸಾಂಪಲ್ ನಮ್ಮ ಇಂಡಿಯಾ ಪಾಕಿಸ್ತಾನ್ಗೆ ಆಗಲ್ಲ, ಅವ್ರಿಗೆ ಕೆಲವು ಸತಿ ನಾವು ಕರುಣೆ ಏನಂತೀವಿ ಸಾಮ ದಂಡ ಭೇದ ಅಂತೆಲ್ಲ ಅಂತೀವಿ, ಅದ್ರಲ್ಲಿ ಬಗ್ಗಲ್ಲ. ಸೊ ಅಂಥ ಟೈಮಲ್ಲಿ ಈ ಭೈರವ ಅಂತ ಎನರ್ಜೀಸ್ ಆಗಿರ್ಬೋದು, ಕಾಳಿ ಅಂತ ಎನರ್ಜೀಸ್ ಆಗಿರ್ಬೋದು ನಮಗೆ ಬೇಕಾಗತ್ತೆ ಟು ಡೆಸ್ಟ್ರಾಯ್ ದಿ ಈಗೋ ನಮ್ಮಲ್ಲಿ, ನೆಗೆಟಿವ್ ಥಾಟ್ಸು ಆಗಿರ್ಬೋದು ಈ ಕಾಮನ್ ಆಗಿ ಬರುವಂಥದ್ದು. ಬಟ್ ಸೋಷಿಯಲ್ ಲೆವೆಲಲ್ಲಿ ನೋಡಬೇಕು ಅಂತಂದರೆ ಅಂದರೆ ಸೋಷಿಯಲ್ ನಾರ್ಮ್ಸಲ್ಲಿ ಈ ಥರ ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಏನಂತೀವಿ ಚೀಟಿಂಗ್ ಆಗಿರ್ಬೋದು, ಸ್ಕ್ಯಾಮ್ಸ್ ಆಗಿರ್ಬೋದು ನೋಡೋಷ್ಟು ನೋಡುತ್ತೆ. ಒಂದು ಸತಿ ಅಧರ್ಮ ಎಷ್ಟು ಬೆಳೆಯೋದಕ್ಕೆ ಬಿಟ್ಬಿಟ್ಟು ಧರ್ಮ ಒಂದು ಸತಿ ಬಂದಾಗ ಈ ಸಿನಿಮಾ ಒಂದು ಪ್ರೇರಣೆ ಅಂತ ಹೇಳ್ಬೋದು ನಾನು. ಇಲ್ಲಿ ಏನಾಗುತ್ತೆ, ಕೆಲವರು ಮಿಸ್ಟೇಕ್ ಮಾಡಬೇಕು ನಡೀತಾ ಇರ್ತಾರೆ. ಇದು ಈ ರೂಟೆಡ್ ಆನ್ಸೆಸ್ಟ್ರಲ್ ತೋರಿಸೋದು ಏನಾಗುತ್ತೆ, ನಮಗೆ ರೆಸ್ಪೆಕ್ಟ್ ಬರುತ್ತೆ ಶಿವನ್ ಮೇಲಾಗಿರ್ಬೋದು, ದೇವಿ ಮೇಲಾಗಿರ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ನಾವು ಮಾಟ ಮಂತ್ರದ ಕುರಿತಾಗಿ ಮಾತಾಡ್ತಿದ್ವಿ. ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರೀತಾರೆ. ಈ ಕೂದಲು ಉಗುರುಗಳನ್ನು ಬಳಸಿ ಮಾಡುವಂಥದ್ದು ಒಂದಾದರೆ, ಈಗ ಸಿನಿಮಾ ನೋಡ್ತಿದ್ದ ಹಾಗೆ ನನಗೆ ಆಕೆ ಹೀರೋಯಿನ್ ಹೇಳಿದಂಥ ಡೈಲಾಗ್ಸ್ ನೆನಪಾಯಿತು. ಈಗ ನಾವು ಯಾರನ್ನು ಬೇಕಾದರೂ ಗೆದ್ದು ಬಿಡ್ಬೋದು, ಆದರೆ ಅವನನ್ನು ಗೆಲ್ಲೋಕೆ 3 ಜನ್ಮ ಎತ್ತಿ ಬರುವಂಥ ಒಂದು ಶಕ್ತಿನೇ ಬೇಕು ಅಥವಾ ತುಂಬ ಬಲ ಬೇಕು. ಬಿಕಾಸ್ ಅವ್ನು ಶಿವಗಣ, ಅವನನ್ನು ಅಷ್ಟು ಈಸಿಯಾಗಿ ನಾವು ವಶ ಮಾಡ್ಕೊಳಕ್ಕಾಗಲ್ಲ ಅಂತ. ಸೊ ಈ ಮಾಟ ಮಂತ್ರ ಅನ್ನೋದು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಕೆಲವ್ರ ಮೇಲೆ ಆಗುತ್ತೆ ಅಂತಾರೆ, ಕೆಲವ್ರ ಮೇಲೆ ಆಗಲ್ಲ ಅಂತಾರೆ. ಅದಕ್ಕೂ ಪರ್ಟಿಕ್ಯುಲರ್ ಆಗಿ ಇಂಥವ್ರ ಮೇಲೆ ಆಗಲ್ಲ ಅಂತಿದೆಯಾ? ಅಥವಾ ಈಗ ಎಷ್ಟೋ ಬಾರಿ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ, ದೈವವನ್ನೇ ನಂಬಿರುವಂಥ, ದೇವರನ್ನೇ ನಂಬಿ ನಿತ್ಯ ದೇವರನ್ನ ಮುಟ್ಟಿ ಪೂಜೆ ಮಾಡುವಂಥ ಎಷ್ಟೋ ದೇವಸ್ಥಾನಗಳ ಪೂಜಾರಿಗಳ ಮೇಲೂ ಈ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ಆಗಿದೆ. ಅಂದರೆ ದೇವರನ್ನೇ ಮುಟ್ಟಿ ಪೂಜೆ ಮಾಡ್ತಿರ್ತಾರೆ, ಆದರೆ ಸ್ಟಿಲ್ ಆ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ಆದಾಗಲೂ ಕೂಡ ದೇವಸ್ಥಾನದಲ್ಲಿ ದೇವರನ್ನ ಮುಟ್ಟಿ ಪೂಜೆ ಮಾಡ್ತಾರೆ. ಬಟ್ ಆ ಒಂದು ಎಫೆಕ್ಟ್ ಅನ್ನು ಕೂಡ ಅವ್ರು ಅನುಭವಿಸ್ತಿರ್ತಾರೆ. ಇದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಹಾಗಾಗಿ ಇದು ಯಾರ ಮೇಲಾಗುತ್ತೆ, ಯಾರ ಮೇಲೆ ಆಗಲ್ಲ, ಆದಂಥ ರಾಶಿ ಅಥವಾ ಆಗುವಂಥ ರಾಶಿಗಳಿದೆಯಾ, ಈ ರಾಶಿಗಳಿಗೆ ಆಗೋದೇ ಇಲ್ಲ, ಈ ನಕ್ಷತ್ರಗಳಿಗೆ ಆಗೋದೇ ಇಲ್ಲ, ಇಂಥದ್ದೇನಾದ್ರು ಇದೆಯಾ ಸರ್? ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ದೇವಗಣ, ಮನುಷ್ಯಗಣ, ರಾಕ್ಷಸಗಣ ಅಂತ ಅಸ್ಟ್ರಾಲಜಿಕಲಿ ಹೇಳ್ತೀವಿ. ಕೆಲವು ನಕ್ಷತ್ರ, ಕೆಲವೊಂದು ನಕ್ಷತ್ರಗಳು ಭರಣಿ ಆಗಿರ್ಬೋದು, ಅಶ್ವಿನಿ, ಇವರೆಲ್ಲ ದೇವಗಣ ಅಂತ ಅಂತೀವಿ. ಆಯಿತಾ? ಆಶ್ಲೇಷ, ಜ್ಯೇಷ್ಠ, ಮೂಲ ಇದನ್ನು ರಾಕ್ಷಸ ಗಣ ಅಂತೀವಿ. ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆ ಥರ ಬರುತ್ತೆ ಅಂತ. ಆಮೇಲೆ ನೀವೊಂದು ಪ್ರಶ್ನೆ ಕೇಳಿದ್ರಿ, ಎಲ್ಲರಿಗೂ ಬ್ಲ್ಯಾಕ್ ಮ್ಯಾಜಿಕ್ ಆಗ್ಬಿಡುತ್ತಾ? ಕೆಲವ್ರಿಗೆ ಆಗಲ್ಲ, ಕೆಲವ್ರಿಗೆ ಪೂಜೆ ಮಾಡ್ತಾ ಇರ್ತಾರೆ, ಅಷ್ಟು ಪವರ್ಫುಲ್ ದೇವಸ್ಥಾನದಲ್ಲಿ ನೋಡಿರ್ತೀವಿ, ಅವರೇ ಅನುಭವಿಸ್ತಾ ಇರ್ತಾರಲ್ಲ ಅಂತ. ನಾನು ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ಕು ರಿಮೂವ್ ಮಾಡೋಕ್ಕೆ ಹೋಗಿ ನನಗೂ ಹೊಡೆತ ಬಿದ್ದಿರೋದು ಉಂಟು. ಸರಿನಾ? ಅಲ್ಲಿ ಏನು ನೋಡಬೇಕು ಅಂದರೆ ಫೈನಲ್ ನನಗೂ ಅರ್ಥ ಆಗೋದೇನು ಅಂತಂದರೆ ಕರ್ಮ ಅನ್ನೋದು ಭಾಳ ದೊಡ್ಡದಿದೆ ಇಲ್ಲಿ. ಇವಾಗ ಏನು ಅನ್ಕೊಂಡ್ಬಿಡ್ತೀವಿ, ಪೂಜೆ ಮಾಡಿದವ್ರಿಗೆಲ್ಲ ಒಳ್ಳೇದಾಗಂಗಿದ್ರೆ ಕೆಲವ್ರು ಮಾತಾಡ್ತಾರೆ, ಎಲ್ಲರೂ ಹಂಗಾದರೆ ಕುಬೇರರು ಆಗ್ಬಿಡ್ಬೋದಿತ್ತು, ಎಲ್ಲರೂ ಅಂಬಾನಿ ಆಗ್ಬಿಡ್ಬೋದಿತ್ತು ಅಂತ. ತಂತ್ರ ಸಾಧನೆ ಮಾಡಬೇಕಾದ್ರೂ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು, ಕೆಲವ್ರಿಗೆ ಅದರಲ್ಲೇ ಏಟು ಬಿದ್ರೂ ಮತ್ತೆ ಮತ್ತೆ ಜಪ ತಪ್ಪ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಕಾರಣ ಏನು ಗೊತ್ತಾ, ಅಲ್ಲಿ ದೈವ ಅದೋ ಒಂದು ಪರೀಕ್ಷೆನೇ. ಇದು ಅರ್ಥ ಮಾಡ್ಕೊಬೇಕು. ಅಲ್ಲೇನೋ ಯಾರೋ ನಮ್ಮ ಕೆಟ್ಟ ಗುರು ಸಿಕ್ಬಿಟ್ಟಿದ್ದಾರೆ ಅನ್ನೋದು ಅರ್ಥ ಅಲ್ಲ. ಆಮೇಲೆ ಬ್ಲ್ಯಾಕ್ ಮ್ಯಾಜಿಕ್ಕು ಏನಂತೀವಿ, ಎಲ್ಲರಿಗೂ ಎಫೆಕ್ಟು ಆಗುತ್ತಾ, ಎಲ್ಲ ನಕ್ಷತ್ರ ಮೇಲೆ ಆಗುತ್ತಾ, ಯೂನಿವರ್ಸಲ್ ಆಗುತ್ತಾ ಅಂತ. ನಾನು ಅದನ್ನೇ ಹೇಳೋದು. ಇವಾಗ ಒಂದು ಮಾತು ಹೇಳಿದ್ರಿ ನೀವು, ಹೀರೋಯಿನ್ ಹೇಳ್ತಾಳೆ ಅವನು ಶಿವಗಣ, ಅವ್ನು ಟಚ್ ಮಾಡೋದಕ್ಕೆ ಏನಂತೀವಿ ಬಹಳ ಕಷ್ಟ ಅಂತ. ಸೊ ಅದಕ್ಕೆ ಈ ಜನ್ಮದಲ್ಲಿ, ಈ ಕಲಿಯುಗದಲ್ಲಿ ಜಪ ತಪ ಉಪಾಸನೆ, ಹಿರಿಯರ ಮಾತು ಇದನ್ನೆಲ್ಲ ಗೌರವ ಕೊಡಬೇಕು ಅನ್ನೋದು ಈ ಸಿನಿಮಾ ಒಂದು ಪ್ರೇರಣೆ. ಆಯಿತಾ? ಜೊತೆಗೆ DNA ಕಮ್ಯುನಿಕೇಷನ್ ಅಂತ ಅಂತೀವಿ. ಆ ಉಗುರು, ಆ ಕೂದಲು, ಇದೆಲ್ಲ ನಮ್ಮ ಸಂಸ್ಕಾರ, ನಮ್ಮ ಕರ್ಮ ಚೆನ್ನಾಗಿತ್ತು ಅಂದರೆ, ನಾನಿವಾಗ ಬೆಳಿಗ್ಗೆಯಿಂದ ನಾನು ಚೆನ್ನಾಗಿ ಕೆಲಸ ಮಾಡಿ ರಾತ್ರಿ ಮಲಗಬೇಕಾದ್ರೆ ನಾನು ದೇವ್ರಿಗೂ ಒಂದು ಫೋಟೋ, ಒಂದು ದೀಪ ಅಂಟಿಸೋದು ಬೇಡ. ನಾನು ಹೇಳ್ತಾ ಇರೋದು, ಒಂದು ಹೂ ಕೊಡೋದು ಬೇಡ.
ನನ್ನ ಆತ್ಮಸಾಕ್ಷಿಗೆ ನಾನು ಮೋಸ ಮಾಡಿದಿರ ನಾನು ಮಲಗ್ತಾ ಇದ್ದೀನಿ ಅಂತ ಅಂದರೆ ಆವಾಗ ನೀನು ಯೂನಿವರ್ಸಿಗೆ ಪ್ರಶ್ನೆ ಮಾಡು, ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗ್ತಾ ಇದೆ, ವೈಟ್ ಮ್ಯಾಜಿಕ್ಕು ಏನಾದರೂ ನೀನು ಕೇಳ್ಕೊ, ದೃಷ್ಟಿ ಆಗ್ತಾ ಇದೆಯಾ ಅಂತ. ನಿನಗೆ ದೈವ ಒಂದು ಯೂನಿವರ್ಸಲ್ ಕಾನ್ಷಿಯಸ್ನೆಸ್ಸಿಂದ ಬಂದು ಯಾರೋ ಒಂದು ವ್ಯಕ್ತಿ ಬರ್ಬೋದು, ಪ್ರಾಣಿ ಬರ್ಬೋದು, ಯಾವುದೊಂದು ಡ್ರೀಮಲ್ಲಿ ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗ್ಬೋದು. ಇವಾಗ ಹೇಳಿದ್ರಿ ವೈಟ್ ಮ್ಯಾಜಿಕ್ ಅಂತ, ಏನು ಸರ್ ಇದು ವೈಟ್ ಮ್ಯಾಜಿಕ್ ಅಂತಲೂ ಇದೆಯಾ? ನೋಡಿ, ಇವಾಗ ಏನು ಉಗುರು ತಗೊಂಡು ಏನು ಕೂದಲು ತಗೊಂಡು ಬರೀ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತೀವಿ ಅಂತಲ್ಲ, ವೈಟ್ ಮ್ಯಾಜಿಕ್ಕು ಮಾಡ್ಬೋದಲ್ವಾ? ಏನು ಸರ್ ಹಂಗಂದ್ರೆ? ಇವಾಗ ಸ್ವಂತ ತಾಯಿ ಫಾರ್ ಎಕ್ಸಾಂಪಲ್ಲು ಹುಷಾರು ತಪ್ಪಿದ್ದಾಳೆ ಆಯಿತಾ, ಅವಳಿಗೆ ಎಷ್ಟೇ ಹೇಳಿದ್ರು ತಗೊಳ್ಳಲ್ಲ, ಯಾಕಂದರೆ ಮಗ ಅಂತ ಗ್ರಾಂಟೆಡ್ ಇರುತ್ತೆ, ಮಗಳು ಅಂತ ಗ್ರಾಂಟೆಡ್ ಇರುತ್ತೆ ಅಲ್ವಾ. ಅವ್ರದ್ದೊಂದು ಪದಾರ್ಥ ಇಟ್ಕೊಂಡು ನೀವು DNA ಕಮ್ಯುನಿಕೇಟ್ ಮಾಡ್ತಾ ಇರೋಂಥದ್ದು. ಕೆಲವರು ಇವಾಗ ಫೋಟೋ ಡಿಸ್ಟೆನ್ಸ್ ಹೀಲಿಂಗ್ ಅಂತ ಅಂತೀವಿ, ಇಲ್ಲಿಂದ ಕೂತ್ಕೊಂಡು ರೇಖಿ ಪ್ರಾಣಿಕ್ ಹೀಲಿಂಗ್ ಇವೆಲ್ಲ ಕೇಳಿರ್ತೀರ, ಇಲ್ಲಿಂದ ಎನರ್ಜಿ ಕಳಿಸಿದ್ರೆ ಅಲ್ಲೋಗಿ ರೀಚ್ ಆಗುತ್ತೆ ಅಂತ ಒಂದು ಯೂನಿವರ್ಸ್ ಸಬ್ಜೆಕ್ಟ್ ಇದೆ. ಆಮೇಲೆ ಎಷ್ಟೊಂದು ಜನ ಹೀಲಿಂಗ್ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ನೋಡಿದ್ದಾರೆ, ಆ ರಿಸಲ್ಟ್ಸ್ ನೋಡಿದ್ದಾರೆ. ಸೊ ನೀನು ಕೆಟ್ಟ ಆಲೋಚನೆ ಬರೀ ಉಗುರು ಕೂದಲು ಬರೀ ಕಪ್ಪು ಕ್ರಿಯೆಗಳಿಗೆ ಉಪಯೋಗಿಸೋ ಬದಲು ಒಳ್ಳೇದು ಉಪಯೋಗಿಸು. ನೀನು ಅದನ್ನು ತೊಗೊಂಬಂದು ಇವಾಗ ಏನು ಗೊತ್ತಾ ಮೇಡಮ್, ಸಪೋಸ್ ಒಂದು ಪರ್ಸನ್ ನಮ್ಮ ಮಾತು ಕೇಳ್ತಾ ಇಲ್ಲ, ಅದು ಮನೆಯವರೇ ಇರ್ಬೋದು, ನಿಮ್ಮ ಏನಂತೀವಿ ಒಬ್ಬರ ಹಸ್ಬೆಂಡ್ ಇರ್ಬೋದು, ಮಕ್ಕಳಿರಲಿ, ಕೇಳಲ್ಲ, ಬಟ್ ಎನರ್ಜಿ ವೈಸಲ್ಲಿ ನೀವು ಪ್ಲೇ ಮಾಡಿದ್ರೆ ಕೇಳಲೇಬೇಕಾ? ಓಕೆ. ಸೊ ಅದಕ್ಕೆ ಒಂದು ವಿದ್ಯೆ ಇದೆ, ವಿಧಾನ ಇದೆ. ಸೊ ಆ ಥರ ಯೂಸ್ ಮಾಡ್ಬೋದು. ಅದನ್ನೇ ವೈಟ್ ಮ್ಯಾಜಿಕ್ ಅಂತ ಕರೀತಾರೆ. ವೈಟ್ ಮ್ಯಾಜಿಕ್ ನಾನು ಹೇಳೋದು ನಿನ್ನ ಸಂಕಲ್ಪ, ನಿನ್ನ ಥಾಟ್ಸ್ನ ನೆಗೆಟಿವ್ ಇರೋ ಕಡೆ. ಇವಾಗ ನಿನಗೆ ಯಾರಿಂದನೋ ಮೋಸ ಆಗಿಬಿಟ್ಟಿದೆ, ನೀನು ಅದಕ್ಕೆ ಹೋಗ್ಬಿಟ್ಟು ಕೂದಲು ಇನ್ನೊಂದು ತೊಗೊಂಬಂದ್ಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಡ. ನೀನು ಅದನ್ನು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡು ಅಂತ ಕೇಳ್ಕೊ, ಆ ಥರ ಪೂಜೆ ಮಾಡು. ಇವಾಗ ಗೌತಮ ಬುದ್ಧ ಅಂಗುಲಿ ಮಾಲ ಕತೆ ನಿಮ್ಗೆ ಗೊತ್ತಿದೆ, ಎಷ್ಟೋ ಬೆರಳು ಕತ್ತರಿಸ್ಕೊಂಬರ್ತಾನೆ, ಕೊನೆಗೆ ಬುದ್ಧ ಹತ್ರ ಹೋದಾಗ ಅವನ ಆರ ಪ್ರಭಾವಳಿಯಿಂದ ಚೇಂಜ್ ಆಗ್ತಾನಲ್ವ ಅವನು. ನಾವು ಆ ಥರ ಆಗೋಣ. ಬ್ಲ್ಯಾಕ್ ಮ್ಯಾಜಿಕ್ ಯಾವಾಗ ಬೇಕು, ತುಂಬ ಏನೋ ಇವಾಗ ಅಟ್ಯಾಕ್ ಆಗಿ ಮನುಷ್ಯರೇ ತಿನ್ನೋ ಥರ ಸಮಯ ಏನೋ ಬರ್ತಾ ಇದೆ ಅಂತ ಅಂದಾಗ ನಮ್ಮನ್ನು ನಾನು ರಕ್ಷಣೆ ಮಾಡ್ಕೊಂಡು ನಮ್ಮ ಮನೆ ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಅಂತ ಅನ್ನೋದಕ್ಕೆ ನೋಡೋಣ. ಅಥವಾ ಒಂದು ಹೆಣ್ಣಿಗೇನೋ ಅನ್ಯಾಯ ನಡೀತಾ ಇದೆ, ಸಮಾಜದಲ್ಲಿ ಏನೋ ಒಂದು ಪ್ರಾಣಿಗೆ ಏನೋ ತೊಂದರೆ ಆಗ್ತಾ ಇದೆ, ಅಥವಾ ಒಂದು ಹಿರಿಯರಿಗೆ ಇದಾಗ್ತಾ ಇದೆ, ನೀನು ಎದುರುಗಡೆ ಮಖಾಮುತಿ ನೋಡ್ಬೇಡ, ಯಾವ ಲೆವೆಲ್ಗಾದ್ರೂ ಹೋಗು. ಆದರೆ ಆ ಪವರ್ಸ್ನ ಏನಂತೀವಿ ನಾವು, ಯಾರನ್ನೋ ಡಾಮಿನೇಟ್ ಮಾಡಬೇಕು, ಯಾರನ್ನೋ ಕಂಟ್ರೋಲ್ ಮಾಡಬೇಕು, ಹಂಗಿರಂಗಿದ್ರೆ ಇಷ್ಟೊತ್ತಿಗೆ ಎಲ್ಲರ ಮೇಲೂ ಮಾಡಿಬಿಟ್ಟು ಇದಾಗ್ಬೋದಿತ್ತು. ಆದರೆ ಎಲ್ಲದಕ್ಕಿಂತ ರೀಚ್ ಆಗೋದು ಯೂನಿವರ್ಸಲ್ ಪ್ರೇಯರು. ನೀವು ನೋಡಿದರೆ ನಮ್ಮ ಜಾನ್ವರಿಯಿಂದ ಸ್ಟಾರ್ಟ್ ಆದರೆ ಸೀಸನ್ನು ಟಿಲ್ ಡಿಸೆಂಬರ್ವರೆಗೂ ಹಂತವಾಗಿ ನೋಡ್ಕೊಂಬನ್ನಿ, ಪೂಜೆ ಪುನಸ್ಕಾರ, ಜಾತಿ ಬೇಡ, ಇಲ್ಲಿ ಬರೀ ಹಿಂದೂ ಅಂತ ಹೇಳಲ್ಲ, ಮುಸ್ಲಿಮ್ಸೇ ಇರ್ಬೋದು, ಕ್ರಿಶ್ಚಿಯನ್ಸೇ ಇರ್ಬೋದು. ದ ಪ್ರೇಯರ್, ಇವಾಗ ಚರ್ಚಲ್ಲಿ ಗ್ರೂಪಲ್ಲಿ ಸೇರಿ ಪ್ರೇಯರ್ ಮಾಡ್ತಾರೆ, ಕ್ಯಾಂಡಲ್ ಲೈಟ್ ಮಾಡ್ತಾರೆ. ಆ ಜ್ಯೋತಿಯಿಂದ ಒಂದು ಜ್ಯೋತಿ ಆರ ಏನು ಮಾಡುತ್ತೆ, ನಮ್ಮ ಇಂಪ್ಯೂರಿಟೀಸ್ನ ಬರ್ನ್ ಮಾಡಿ ಒಳ್ಳೆ ಕಡೆ ಕರ್ಕೊಂಡು ಹೋಗುತ್ತೆ. ಕರೆಕ್ಟಾ? ಮುಸ್ಲಿಮ್ಸಲ್ಲಿ ಪ್ರೇಯರ್ ಇದೆ, ಮಾಸ್ ಪ್ರೇಯರ್ ಇದೆ, ಅವ್ರದ್ದೇ ಒಂದು ವಿಧಾನಗಳಿದೆ. ನಮ್ಮ ಹಿಂದೂರಲ್ಲಿ ಗಣಪತಿ ಹಬ್ಬ ಇದೆ, ನವರಾತ್ರಿ ಇದೆ, ರಾಮನವಮಿ ಇದೆ. ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಯಾರ ಮೇಲೆ ಎಫೆಕ್ಟ್ ಆಗುತ್ತೆ? ಯಾವ ರಾಶಿ, ಪರ್ಟಿಕ್ಯುಲರ್ ರಾಶಿ ಅಂತಿದೆಯಾ ಇವ್ರ ಮೇಲೆ ಜಾಸ್ತಿ ಎಫೆಕ್ಟ್ ಆಗುತ್ತೆ? ಪರ್ಟಿಕ್ಯುಲರ್ ರಾಶಿ ಅಂತ ಇಲ್ಲ, ಬೇಸ್ಡ್ ಆನ್ ಇವಾಗ ಕಾರ್ಮಿಕ್ ಏನಂತೀವಿ. ನಾನು ಹೇಳ್ತಾ ಇದ್ದೆ, ಮತ್ತೆ ನಾನು ರಿಪೀಟ್ ಮಾಡ್ತೀನಿ, ನನ್ನ ಆತ್ಮಸಾಕ್ಷಿನ ನಾನು ವಂಚನೆ ಮಾಡಿ ನಾನು ಮಲಗ್ತಾಯಿ, ನಾನು ನಡ್ಕೊಂಡು ಹೋಗ್ತಾಯಿನಿ ಜೀವನದಲ್ಲಿ ಅಂತ ಅಂದರೆ ನನಗೆ ಇವೆಲ್ಲ ಬೇಗ ತಟ್ಟುತ್ತೆ. ನಾನು ಎಲ್ಲದನ್ನು ಜೀರ್ಣಿಸ್ಕೊಳ್ಳಬಲ್ಲೆ ಶಕ್ತಿ ಇದ್ದೀನಿ, ನಾನು ಹುಲಿನೂ ತಿಂತೀನಿ, ಜಿಂಕೆನೂ ತಿಂತೀನಿ, ಎಲ್ಲರನ್ನೂ ನಾನು ಜಯಿಸ್ತೀನಿ ಅಂತ ಅವನಿಗೆ ಏನು ಟಚ್ ಆಗಲ್ಲ. ಬಟ್ ಹಂಗಿರೋಕ್ಕಾಗತ್ತೆ, ಆ ಮನುಷ್ಯನಿಗೆ ಏನೋ ಲಿಮಿಟೇಷನ್ ಇದೆ, ಅವನು ಯಾವಾಗಲೂ ದೈವ ಪ್ರಭಾವ ಬೇಕಾಗುತ್ತೆ. ಬಟ್ ಸಮಯ ಸಂದರ್ಭ ಯಾರಿಗೆ ಏನು ಅಭಿಚಾರ ಅಂತ ಅಂತೀವಿ ಆಯಿತಾ, ಅದರಲ್ಲಿ ವಶೀಕರಣ ಬರುತ್ತೆ, ಮಾರಣ ಬರುತ್ತೆ, ಉಚ್ಚಾಟನ ಬರುತ್ತೆ, ಪ್ರಯೋಗಗಳಿದೆ ಆಯಿತಾ. ಇದು ಏನಕ್ಕೆ ಉಪಯೋಗಿಸ್ಬೇಕು, ಯಾವ ಕಾರಣಕ್ಕೆ, ಸಂದರ್ಭ, ಆ ಮೆಚ್ಯೂರಿಟಿ ಇಟ್ಕೊಂಡು ಮಾಡಬೇಕು. ಸುಮ್ಮನೆ ಇವ್ರು ಯಾರೋ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಆಡ್ತಾರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಡೋದು, ಅವ್ರಿಗೆ ಪ್ರಾಪರ್ಟಿಗೋಸ್ಕರ ಯಾರೋ ಇವ್ರಿಗೆ ಬಲಿ ಕೊಟ್ಬಿಡ್ಬೇಕು, ಇದೆಲ್ಲ ಇದೆ. ನಾನು ಏನೇನು ನೋಡ್ಕೊಂಬರ್ತೀನಿ ಕೇಸಸ್ ಕೌನ್ಸಿಲಿಂಗ್ ಮಾಡಿದಾಗ, ಏನೇನು ಇವರು ಆಲೋಚನೆಗಳು ಮನುಷ್ಯರು ಇಟ್ಕೊಂಬರ್ತಾರೆ, ಅದು ನೋಡಿದಾಗ ಕೆಲವು ಸತಿ ನಾನೇ ದಿಗ್ಭ್ರಮೆ ಆಗ್ಬಿಡ್ತೀನಿ. ಇವ್ರು ನಿಜವಾಗ್ಲೂ ತಾಂತ್ರಿಕ ಅನ್ಸುತ್ತೆ, ನನಗೇನು ಅನ್ಸಲ್ಲ, ನಾನಿನ್ನ ಸ್ಟೂಡೆಂಟ್ ಅನ್ಸುತ್ತೆ. ಒಳ್ಳೆ ಮನೋಭಾವ ಇಟ್ಕೊಳ್ಳಿ. ಆ ಉಗುರು ಆ ಕೂದಲಿಂದ ನೀವು ವೈಟ್ ಮ್ಯಾಜಿಕ್ ನಾನು ಹೇಳಿದ್ನಲ್ಲ, ಹೀಲಿಂಗ್ ಮಾಡಿ, ಕಮ್ಯುನಿಕೇಟ್ ಮಾಡಿ. ನನ್ನ ಮಗಳು ಅಲ್ಲೆಲ್ಲೋ US ಇದ್ದಾಳೆ, ಅವಳಿಗೆ ಎಲ್ಲ ಸಿಗೋ ಥರ ಆಗಲಿ ಒಂದು ಪ್ರೇ ಮಾಡಿ. ಸೊ ಅದಕ್ಕೆ ರಕ್ತ ಕೊಟ್ಬಿಡೋದು, ಅದನ್ನು ನೋಡಿ ಇನ್ಫ್ಲೂಯೆನ್ಸ್ ಆಗಿ ಇವಾಗ ನೀವು ನೋಡ್ತಾ ಇದ್ದೀರ ಥಿಯೇಟ್ರಲ್ಲಿ ಕಿರ್ಸ್ತಾ ಇದ್ದಾರೆ, ಅದು ಅದೇನೆಂದರೆ ಇಂಟರ್ನಲ್ ಎಮೋಷನ್ಸ್ ಎಕ್ಸ್ಪ್ರೆಸ್ ಆಗೋದಕ್ಕೆ ಒಂದು ಇದು
ಆದ್ರೆ ಪಾಪ ಎಲ್ಲರೂ ನಾಟಕ ಮಾಡಿದ್ದಾರೆ ಅಂತಲ್ಲ, ಕೆಲವರಿಗೆ ಭಾವನಾತ್ಮಕವಾಗಿ ಒಳಗಡೆ ಹೇಳ್ಕೊಳ್ತಾರೆ ಕಷ್ಟ ಇರುತ್ತೆ. ಅದೇ ಪ್ರಶ್ನೆಗೆ ಬರೋಳಿದ್ದೆ. ಈಗ ಸಿನಿಮಾವನ್ನ ನೋಡಿ ಸಾಕಷ್ಟು ಜನರಿಗೆ ಆವೇಶ ಬರುವಂಥದ್ದು, ಥಿಯೇಟರ್ನಲ್ಲಿಯೇ ಸಿನಿಮಾ ನೋಡುತ್ತಿದ್ದ ಹಾಗೆ ಆವೇಶದಿಂದ ಕೂಗಾಡುವಂಥದ್ದು, ಮತ್ತು ಸಿನಿಮಾ ಥಿಯೇಟರ್ನಲ್ಲೇ ಸಾಷ್ಟಾಂಗ ಹಾಕಿ ಆವೇಶವನ್ನು ತೋರಿಸುವಂಥದ್ದು, ಸಿನಿಮಾ ಥಿಯೇಟರ್ ಹೊರಗೆ ಬಂದ ಮೇಲೂ ಕೂಡ ಅದೇ ಆವೇಶದಲ್ಲಿರುವಂಥದ್ದು, ಕಿರ್ಚೋದು, ಕೂಗೋದು, ಇದೆಲ್ಲ ದೈವ ಅವ್ರ ಮೈ ಒಳಗೆ ಬರುತ್ತಾ, ಅಥವಾ ಇದು ದೈವ ಅಲ್ಲ ಅಂತ ಆದರೆ ಇನ್ನೇನು? ಯಾಕಂದರೆ ಈ ಪ್ರಶ್ನೆನ ಯಾಕೆ ಕೇಳ್ತಿದ್ದೀನಿ ಅಂದರೆ, ತುಳುನಾಡಿನಲ್ಲಿ ದೈವ ಸಂಸ್ಕೃತಿಯನ್ನು ಪಾಲನೆ ಮಾಡ್ಕೊಂಡು ಬರ್ತಿರೋ ಅಂಥವ್ರಿಗೆ ಅವ್ರದ್ದೇ ಆದಂಥ ಪರಂಪರೆ ಇದೆ. ಇದೇ ಜನಾಂಗದವ್ರು ಈ ದೈವವನ್ನೇ ಹಾಕ್ಕೋಬೇಕು, ಇದೇ ಜನಾಂಗದವ್ರು ಈ ಥರ ಪರಂಪರೆಯನ್ನು ಫಾಲೋ ಮಾಡೋರು ಮಾತ್ರ ದೈವವನ್ನು ಕಟ್ಕೊಳ್ಬೇಕು ಅಂತ ಅದನ್ನೇ ಅವರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಸೊ ದೈವಾರಾಧನೆ ಮಾಡುವಂಥ ಪರಂಪರೆಯಲ್ಲಿ ಆ ಜನಾಂಗಗಳಲ್ಲಿ ದೈವ ನಮ್ಮ ಮೇಲೆ ಬರುತ್ತೆ ಅಥವಾ ದೈವವನ್ನು ನಾವು ನಮ್ಮ ಆವಾಹನೆ ಮಾಡ್ಕೋತೀವಿ ಅಂತಂದಾಗ ಅವರಿಗೆ ಗೊತ್ತಿರುತ್ತೆ, ಆ ಪರಂಪರೆಯನ್ನು ಸಾಕಷ್ಟು ಪದ್ಧತಿಗಳಿರುತ್ತೆ, ಅದನ್ನು ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅದೊಂದು ಪ್ರಕ್ರಿಯೆ ನಡೆದಾಗ ಊರ್ ಜನ ಮತ್ತು ಮನೆ ಜನ ಕುಟುಂಬದವರೆಲ್ಲ ಸೇರಿಸಿ ದೈವ ಕಟ್ಟುವಂಥ ಕಾರ್ಯ, ದೈವಾರಾಧನೆ ನಡೆಯುತ್ತೆ. ಬಟ್ ಯಾವುದೋ ಸಿನಿಮಾ ಥಿಯೇಟ್ರಲ್ಲಿ, ಯಾವುದೋ ಬೀದಿಯಲ್ಲಿ, ಎಲ್ಲೋ ರೋಡ್ನಲ್ಲಿ ಇವ್ರು ಆವೇಶದಿಂದ ಕೂಗೋದು, ದೈವವನ್ನು ನೋಡಿ ಕಿರ್ಚ್ಕೊಳ್ಳೋದು, ಕೂಗೋದು, ಇದನ್ನ ದೈವ ಅನ್ಕೊಳ್ಳೋದು, ಇದಕ್ಕೆ ಸಾಕಷ್ಟು ವಿರೋಧ ಚರ್ಚೆಗಳು ಇವತ್ತಿನ ದಿನದಲ್ಲಿ ನಡೆದಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ನೋಡಿ, ಅದಕ್ಕೆ ಅಂತಾನೆ ಒಂದು ಸಬ್ಜೆಕ್ಟ್ ಇದೆ, ಕೆಥಾರ್ಸಿಸ್ ಅಂತೀವಿ, ಬ್ರೆತ್ ವರ್ಕ್ ಅಂತೀವಿ. ಓಕೆ, ನಾವು ಆ ಕ್ರಿಯೆ ಮಾಡಿಸಿದಾಗ ಒಂದು ಮಾಸಲ್ಲಿ ನಾನು ನೋಡಿದ್ದೀನಿ, ಎನರ್ಜಿ ಅನ್ನೋದು ಆಕ್ಟಿವೇಶನ್ ಆಗುತ್ತೆ. ಆ ಎನರ್ಜಿ ಏನಕ್ಕೆ ಆ ಥರ ಕಿರ್ಚೋದು, ಅದು ಕಾಂತಾರ ಸಿನಿಮಾದಲ್ಲೇ ಆ ಥರ ಯಾಕೆ ಉಸಿರು ಕಟ್ಟೋ ಥರ ಕೆಲವೊಂದು ನೋಡೋದಕ್ಕೆ ವಿಚಿತ್ರ ಥರ ಜನರಿಗೆ ಅನಿಸಿದೆ. ನೋಡಿ, ನಿಮಗೆ ಸಿಂಪಲಾಗಿ ಹೇಳಬೇಕು ಅಂದರೆ, ಎಲ್ಲೋ ಒಂದು ಕಡೆ ಮೋಸ ಆಗಿರುತ್ತೆ ಸ್ವಂತದವ್ರದಿಂದ ಅಥವಾ ತುಂಬ ನಂಬಿರೋರಿಂದ. ಅದೆಲ್ಲಿರುತ್ತೆ? ಮನಸ್ಸಲ್ಲೇ ತಾನೇ ಇರುತ್ತೆ. ಅದು ಅನ್ಎಕ್ಸ್ಪ್ರೆಸ್ಡ್ ಆಗಿರಲ್ಲ, ಅದು ಕಾಯಿಲೆ ರೂಪ ತಗೊಂಡಿರುತ್ತೆ, BP, ಶುಗರು, ಆ ಥರ. ಅದು ಬರೋದಕ್ಕೆ ರಿಷಬ್ ಶೆಟ್ಟಿ ಅವ್ರು ನಾನು ಹೇಳಿದೆ, ಆವಾಗಲೇ ಹೇಳ್ದಂಗೆ ಎಲ್ಲರಿಗೂ ಈ ಥರ ಎಮೋಷನ್ಸ್ ಡೈಲಿ ಏರುಪೇರು ನಡೆಯುತ್ತೆ ಜೀವನ ಅಂದಮೇಲೆ. ಸಿನಿಮಾ ಚಿತ್ರನ ಈ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿ, ಆ ಭೈರವ ಅಂತೆಲ್ಲ ತೊಗೊಂಬಂದು ಎಕ್ಸ್ಪ್ರೆಸ್ ಮಾಡಿದಾಗ ಅಲ್ಲೇನಾಗುತ್ತೆ, ಇಲ್ಲಿ ಇವನು ತುಂಬ ಒಳಗಡೆ ಕುಗ್ಗಿರ್ತಾನೆ, ಡಿಪ್ರೆಷನ್ ಇರ್ತಾನೆ, ಅವ್ನಿಗೆ ಆ ಸೀನ್ ನೋಡಿದ ತಕ್ಷಣ ಒಂದು ಚೈತನ್ಯ ಶಕ್ತಿ ಬಂದಂಗೆ ಆಗುತ್ತೆ. ಆಯ್ತಾ, ಒಂಥರ ಏನೋ ಟ್ರಿಗರ್ ಆಗುತ್ತೆ. ಟ್ರಿಗರ್ ಆದಾಗ ಏನಾಗುತ್ತೆ, ಆ ಹೇಳ್ಕೊಂಡೇ ಇರೋವಂಥ ಒಂದು ಸಂಕಟ ಇದು ಒಂದು ಕಿರ್ಚ್ತಾನೆ, ಇಲ್ಲ ಅಳ್ತಾನೆ, ಇಲ್ಲ ಏನಂತೀವಿ, ಕೆಲವರು ನರಸಿಂಹಸ್ವಾಮಿ ಥರನೂ ಅವತಾರ ತಾಳ್ತಾರೆ, ಅದು ಆಗಿರುತ್ತೆ. ಅದು ತೋರಿಸಿರಲ್ಲ ಯಾರು, ಬೇಕಾದ್ರೆ ಇಲ್ಲಿ ನೋಡ್ತಾ ಇರೋ ವೀಕ್ಷಕರು ಗಮನಿಸ್ಬೋದು. ಕೆಲವ್ರಿಗೆ ಎಲ್ಲರಿಗೂ ಒಂದೇ ಭಾವನೆಗಳು ಬಂದಿರಲ್ಲ. ಓಕೆ, ಅಂದ್ರೆ ತಮ್ಮ ಅರಿಷಡ್ ವರ್ಗಗಳನ್ನ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಎಲ್ರಿಗೂ ಇರಲ್ಲ ಅಂತ ಇಲ್ಲ. ಕೆಲವು ಸತಿ ಬಿಯಾಂಡ್ ಹೋಗೋದಕ್ಕೆ ಮನುಷ್ಯನ ಮೇಲೆ ನಾವೆಲ್ಲ ಆಸೆ ಪಡೋದೇನು, ಲಿಮಿಟೇಷನ್ಸ್ ಇರಬಾರ್ದು. ನಾವು ಬೇರೆ ಎಲ್ಲ, ದೈವ ಬೇರೆ ಎಲ್ಲ, ಬಟ್ ಅದನ್ನಾಗೋದಕ್ಕೆ ಎಲ್ಲರಿಗೂ ಇಷ್ಟ. ಆದರೆ ಒಂದು ಲಿಮಿಟೇಷನ್ಸ್ ಇದೆ, ಒಂದು ಚೌಕಟ್ಟಿದೆ, ಒಂದು ಮಾರ್ಗ ಇದೆ. ಇವಾಗ ನೋಡಿ ಮೇಡಮ್, ತಾಂತ್ರಿಕ ಒಂದು ಪೂಜೆ ಅಂತ ಮಾಡಿದಾಗ ಇವಾಗ ನಾವು ಹೇಳ್ಕೊಳಕ್ಕಾಗಲ್ಲ. ಇಲ್ಲಿ ಏನಂತೀವಿ, ನಾನು ಅಂಥ ಪ್ರೇತ ಬಿಡಿಸ್ಬಿಟ್ಟೆ, ಇಂಥ ಪ್ರೇತ ಬಿಡಿಸ್ಬಿಟ್ಟೆ, ನಾನು ಹಂಗೆ ಮಾಡ್ಬಿಟ್ಟೆ ಅಂತ. ನಾವು ಪೂಜೆ ಪುನಸ್ಕಾರ ಏನು ಗುರುವಿಂದ ಉಪದೇಶ ಆಗಿರುತ್ತೆ, ಮಂತ್ರ, ಯಾವುದೋ ಒಂದು ಶಕ್ತಿ ಬಂದು ಮಾಡ್ಬಿಟ್ಟು ಹೋಗುತ್ತೆ. ಆಯಿತಾ, ಆ ಶಕ್ತಿಗೆ ಇವೆಲ್ಲ ನಾನೇನಂತೀವಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ವಿತೌಟ್ ಇಂಗ್ರೀಡಿಯೆಂಟ್ಸು ನಾವು ಅವ್ರು ಯಾರೋ ಒಂದು ಏನಂತೀವಿ ಕಿರ್ಚ್ದಾಗ ಅಥವಾ ಒಂದು ಸಿನಿಮಾದಲ್ಲಿ ಟ್ರಿಗರ್ ಆದಾಗ, ಅದೇ ಅಂತಲ್ಲ, ಯಾವುದೇ ಒಂದು ದೇವದ ಸಿನಿಮಾನೇ ಇಟ್ಕೊಳ್ಳಿ, ಅಲ್ಲಿ ಒಂದು ಅನಂತ್ನಾಗ್ ತಗೊಳ್ಳಿ, ಇದು ಲಕ್ಷ್ಮಿದು ಆಯ್ತು, ಆ ಸಿನಿಮಾ ನೋಡಿ ಕೆಲವ್ರಿಗೆ ಎಲ್ಲಾರ್ಗು ಅವ್ರ ಮನೆಯಲ್ಲಿ ಏನಾದರೂ ಇದೆಯಾ ಅಂತ ಎಲ್ಲ ಕೆಲವ್ರಿಗೆ ಇದು ಬಂದ್ಬಿಟ್ಟಿತ್ತು. ಕರೆಕ್ಟಾ? ಅಷ್ಟು ಸಿನಿಮ್ಯಾಟಿಕ್ ಆಗಿ ಸುಂದರವಾಗಿ ತೋರಿಸಿದ್ದಾರೆ. ಅಂದರೆ ಮಿರರು, ನಾವೇನು ನೋಡ್ತೀವಿ ಸಿನಿಮಾ ಅಂತ ಮಾಡದೆ ನೈಜ ಘಟನೆಗಳು ಏನೇನಾಗುತ್ತೆ ತಗೊಂಡು ಅವರು ಮಾಡ್ತಾರೆ. ಫೈನ್, ಬಟ್ ಈ ಆವೇಶ ಬರೋದ್ ಕಾರಣ ಏನು? ನಾನು ಹೇಳ್ತಾ ಇದ್ದೀನಿ, ನನ್ನಲ್ಲಿರುವಂಥ ಇವಾಗ ಸಪ್ರೆಸ್ ಎಮೋಷನ್ಸ್ ಇರ್ಬೋದು, ಅದನ್ನ ಹೊರಗೆ ಹಾಕಕ್ಕೆ ಆವೇಶ ಬರುವಂಥದ್ದು. ಹೌದು, ಅದು ಹೊರಗಡೆ ಹೋಗ್ಬೇಕಲ್ವಾ ಇವಾಗ. ಸೊ ಅದನ್ನ ದೈವ ಆವಾಹನೆ ಆಗಿದೆ, ದೈವ ನನ್ನಲ್ಲಿದೆ ಅನ್ನೋ ತಪ್ಪು ಒಂದು ಹಾಗಾದ್ರೆ. ಬರೀ ನಾನು ಸಪ್ರೆಸ್ಡ್ ಎಮೋಷನ್ಸ್ ಅಂತಲೂ ಹೇಳಲ್ಲ, ಕೆಲವು ಸತಿ ಸ್ಪಿರಿಟ್ಸ್ ಒಳಗಡೆ ಇದ್ರೂ ಆಯಿತಾ, ಅದು ಆ್ಯಕ್ಟಿವೇಶನ್ ಆಗುತ್ತೆ ಈ ರೂಪದಲ್ಲಿ. ಕೆಲವ್ರಿಗೆ ತುಂಬ ನೀವು ಗಾಡಿ ಸ್ಪೀಡಲ್ಲಿ ಓಡಿಸಿ ಆಯಿತಾ, ಅವ್ರು ಭಯ ಅಂತ ಇರ್ತಾರೆ, ಒಂದು ಲೆವೆಲ್ ಅವ್ರು ಕಂಟ್ರೋಲ್ ಮಾಡಿ ಸಡನ್ನಾಗಿ ಅವರಲ್ಲಿ ಏನೋ ಒಂದು ಎನರ್ಜಿ ಬಂದು ಮಾತಾಡ್ತಾರೆ. ಸ್ಪಿರಿಟ್ ಅಂದರೆ ಇನ್ನೊಂದು ಆತ್ಮ ಬೇರೆ. ಅಂದರೆ ಅದಕ್ಕೆ ಇವಾಗ ಏನಂತೀವಿ, ಒಂದು ದೇಹ ಬಿಟ್ಟಿರೋರು, ಒಂದು ಆಕ್ಸಿಡೆಂಟ್ ಆಗಿ ಸತ್ತೋಗಿರೋರು, ಒಬ್ರು ಸೂಸೈಡಿಂದ ಸತ್ತೋಗಿರೋರು, ಫೈನ್, ಆ ದೇಹದಲ್ಲಿ ಅಲ್ಲಿ ತನಕ ಶಾಂತವಾಗೇ ಇರುತ್ತಾ? ಹಾಗಾದ್ರೆ ಟ್ರಿಗರ್ ಮಾಡಿದಾಗ ಮಾತ್ರ ಅದಕ್ಕೆ ಆ ಟ್ರಿಗರ್ ಅಂತ ಅಂದರೆ ಇಂಥ ಸಮಯದಲ್ಲಿ ಏನಂತೀವಿ, ಅಂಥ ಎನರ್ಜಿಸ್ ಜಾಗೃತಿ ಆಗುತ್ತೆ. ಇವಾಗ ನೀವು ದತ್ತಾತ್ರೇಯ ದೇವಸ್ಥಾನ ಇದೆ ಗಾಣಗಾಪುರ, ಗುಲ್ಬರ್ಗಾ ಹತ್ರ. ಗಾಣಗಾಪುರ
ಅಲ್ಲೆಲ್ಲ ನೀವು ನೋಡ್ಬೋದು ಗುರು ಇರೋದು, ಗುರು ದತ್ತಾತ್ರೇಯ. ಬಟ್ ತುಂಬಾ ಜನ ಅಲ್ಲಿ ಗೇಟ್ ಹತ್ರ ಅಲ್ಲೆಲ್ಲ ಕಿರ್ಚ್ತಾ ಇರ್ತಾರೆ. ಹೌದು. ಆಯ್ತಾ, ಎಲ್ಲ ಸ್ಪಿರಿಟೇ ಅಂತಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಅದರಲ್ಲಿ ಭಾಳ ಡಿವಿಷನ್ಸ್ ಇದೆ. ಆಸ್ಟ್ರಲ್ ಎನರ್ಜೀಸ್ ಇರುತ್ತೆ. ಸ್ಪಿರಿಟ್ ಅಂದರೆ ಇವಾಗ ಅವ್ರ ಮನೆಯವರು ಅಥವಾ ಯಾರೋ ಆಕ್ಸಿಡೆಂಟಿಂದ ಬೈಪಾಸ್ ಆಗಿರೋವಂಥದ್ದು ಇದಿರುತ್ತೆ. ಕೆಲವು ಸತಿ ನಮ್ಮ ಕರ್ಮ ಕೂಡ ತುಂಬ ಕೆಟ್ಟದಾಗಿದ್ದಾಗ ನಾವು ಯಾರಿಗೋ ಏನೋ ಯಾವುದೋ ಜನ್ಮದಲ್ಲಿ ಮಾಡಿರೋದು ಭಗವಂತ ಈ ರೂಪದಲ್ಲೂ ಆಟ ಆಡಿಸ್ತಾನೆ. ರೈಟ್ ರೈಟ್ ರೈಟ್. ಸೊ ಮುಖ್ಯವಾಗಿ ಇಲ್ಲೇನಂತ ಅಂದರೆ ಈ ಥರ ಕೆಲವೊಂದು ಮ್ಯೂಸಿಕ್ ಆಗಿರ್ಬೋದು, ಕೆಲವೊಂದು ಘಟನೆಗಳಾಗಿರ್ಬೋದು, ಸೀನ್ ಆಗಿರ್ಬೋದು, ಅಥವಾ ಕೆಲವೊಂದು ಸಂದರ್ಭ ಆಗಿರ್ಬೋದು, ಎನರ್ಜಿ ಆ್ಯಕ್ಟಿವೇಶನ್ ಆಗುತ್ತೆ. ಈ ಕಡೆ ದೈವ ಇರೋದು ನಿಜ, ದೆವ್ವ ಇರೋದು ನಿಜ. ಆಯಿತಾ, ಅದ್ರ ಕ್ವಾಲಿಟೀಸ್ ಏನು, ಐಡೆಂಟಿಫಿಕೇಷನ್ ಏನು, ಅದನ್ನು ನಾವು ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ಅವನಲ್ಲಿ ಕೆಲವರಲ್ಲಿ ಇವಾಗ ನೋಡಿ, ಕವಿರತ್ನ ಕಾಳಿದಾಸ ಎಂಥ ಏನಂತೀವಿ ಬರಹಗಾರ ಆಗ್ತಾನೆ, ಎಂಥ ವಾಗ್ಮಿ, ಇದೆಲ್ಲ ಆಗ್ತಾನೆ. ಅದು ಒಂದು ಪಾಸಿಟಿವ್ ಸೈಡ್. ಪಾಸಿಟಿವ್ ಸೈಡ್. ಈಗ ಯಾವುದೋ ಒಂದು ಸ್ಪಿರಿಟ್ ಬೇರೆ ದೇಹದಲ್ಲಿ ಸೇರ್ಕೊಂಡಾಗ ಅದು ಶಾಂತವಾಗೇ ಇರುತ್ತಾ ಅಥವಾ ತೊಂದರೆ ನಾನು ಓಪನ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದ್ದಾರೆ. ಆಯ್ತಾ, ಅವರು ಏನು ಇದು ಕೇಸ್ ನಡೀತೋ ಎಲ್ಲರಿಗೂ ದರ್ಶನ್ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದ್ದೇ ಇದೆ. ಎಂತ ವ್ಯಕ್ತಿ ರೀ, ಹಿಂಗಾಗೋಯ್ತಲ್ಲ ಅಂತ. ನೀವು ಅಸ್ಟ್ರಾಲಜಿ ತಗೊಳ್ಳಿ, ಇನ್ನೊಂದು ತಗೊಳ್ಳಿ, ಏನೇ ತಗೊಳ್ಳಿ, ಇವಾಗ ಅಂತ ಒಂದು ಪ್ರಬಲ ಶಕ್ತಿ ಆಗಿರುವಂತ ವ್ಯಕ್ತಿ, ಅಂತ ಫೇಮ್ ಇರುವಂತ ವ್ಯಕ್ತಿ ಒಂದು ಚಿಕ್ಕ ಘಟನೆಯಲ್ಲಿ ಏನೋ ಅಂತೀವಲ್ಲ, ಉಗುರಲ್ಲಿ ಹೋಗ್ಬೇಕಾಗ ಕೈಯಲ್ಲಿ ಹೋಯ್ತು ಅಂತ, ಹೋಗ್ಬೇಕಾಗಿರೋದು ಕೊಡ್ಲಿ ಹೋಯ್ತು ಅಂತ. ಸೊ ವೆನ್ ದೆರ್ ಇಸ್ ಎ ಎನರ್ಜಿ ಲೀಕೇಜ್ ಆರ್ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್, ನಾನು ದರ್ಶನ್ ಅವ್ರ ಕೇಸ್ ನಾನು ರೀಡ್ ಮಾಡಿರೋ ಪ್ರಕಾರ ನನಗೆ ಅವ್ರಿಗೆ ಅನಿಸಿದ್ದು, ನನಗೆ ಅವ್ರ ತಪ್ಪು ಇವ್ರು ಸರಿ ಅಂತಲ್ಲ, ಈಸ್ ಅಫೆಕ್ಟೆಡ್ ವಿತ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ನನಗೆ ಆ ಥರ. ದರ್ಶನ್ ಅವರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಕಾರಣದಿಂದ ಅವರು ಜೈಲಿಗೆ ಹೋಗೋದು ಹಂಗಾಯ್ತಾ? ಹೌದು. ಇವಾಗ ಅದೊಂದು ಕಾರಣ, ರೇಣುಕಾ ಸ್ವಾಮಿ ಅನ್ನೋದೊಂದು ಕಾರಣ, ಮರ್ಡರ್ ಅನ್ನೋದು ಕಾರಣ. ಅವ್ರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಹಾಗಾದ್ರೆ. ಹೌದು. ಇವಾಗ ಅಷ್ಟು ಬೆಳೀತಾ ಇದ್ದಾರೆ, ಅಷ್ಟು ಏನಂತೀವಿ ನೇಮ್ ಫೇಮ್ ಇರೋವಂಥ ವ್ಯಕ್ತಿ ಮಾರ್ಕೆಟಲ್ಲಿ, ದೆರ್ ಇಸ್ ಅ ಚಾನ್ಸಸ್. ನಾನು ಹೇಳ್ತಾ ಇರೋದು ಇವಾಗ 100% ಅಲ್ಲ, ದೆರ್ ಇಸ್ ಅ ಕ್ರಾಸ್ ಎಕ್ಸಾಮಿನೇಷನ್. ಓಕೆ, ಯಾಕಂದ್ರೆ ಇವಾಗ ಫೈನ್, ಅದಕ್ಕೆ ಬರೋದಾದ್ರೂ ಕೂಡ ದರ್ಶನ್ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅನ್ನುವಂಥದ್ದು ಗೊತ್ತಾದ್ಮೇಲೂ ಸಾಕಷ್ಟು ನಾನು ಹೇಗೆ ಗಮನಿಸ್ತೆ ಅಂದರೆ, ಅವರು ಒಂದು ಅವರ ಇದರಲ್ಲಿ ಏನಂತೀವಿ ಫಾರ್ಮ್ ಹೌಸಲ್ಲಿ ಸಂಕ್ರಾಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರ್ತಾರೆ. ನಾನು ನೋಡ್ತಾ ಇರ್ತೀನಿ ಮೀಡಿಯಾದಲ್ಲಿ. ಅಲ್ಲಿ ಅವರ ಮುಖ ಛಾಯೆ ಒಂದು ಸ್ವಲ್ಪ ಕಪ್ಪು ಇದಾಗ್ತಾ ಬರುತ್ತೆ, ಚೇಂಜ್ ಬರುತ್ತೆ. ಯಾಕಂದ್ರೆ ನಾವು ನೋಡ್ತೀವಿ ಕೆಲವೊಂದೆಲ್ಲ ಐಡೆಂಟಿಫಿಕೇಶನ್ ಇಟ್ಟಿರ್ತೀವಿ. ನಾನು ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಒಂದು ಅನ್ನಿಸ್ತು. ಆಮೇಲೆ ಅವ್ರಿಗೂ ಯಾರೋ ಒಂದು ಆ ಘಟನೆ ಆಗೋಕ್ಕಿಂತ ಮುಂಚೆ ದೃಷ್ಟಿ ತೆಗೆಯುವಂಥವ್ರು ಈ ಸಮಯದಲ್ಲಿ ಹೋಗಬೇಡಿ ಹೊರಗಡೆ ಅಂತ ಒಂದು ಉಪದೇಶನೂ ಕೊಟ್ಟಿದ್ದಾರೆ. ಅವರೇ ಹೇಳಿದ್ದಾರೆ. ಆಯಿತಾ, ಸೊ ಅವರೇ ಒಬ್ಬರು ಪುರೋಹಿತರು ಗುರುಗಳು ಮಾತಾಡಿದ್ದಾರೆ ಅದ್ರ ಬಗ್ಗೆ. ಸೊ ಇದೆಲ್ಲ ಏನಂತ ಇದಾಗುತ್ತೆ, ಸೂಚನೆಗಳು ಭಾಳ ಕೊಡುತ್ತೆ. ಒಂದು ಮೇಡಮ್, ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ ವೈಟ್ ಮ್ಯಾಜಿಕ್ ಆಗಲಿ ಭಗವಂತ ಕೈ ಹಿಡಿತಾ ಇರ್ತಾನೆ. ಅದ್ರ ಮೇಲೂ ನಾನು ಹೋಗ್ತೀನಿ ಅಂತ ಅಂದಾಗ ಏನೂ ಮಾಡೋಕ್ಕಾಗಲ್ಲ. ಫೈನ್, ಈಗ ದರ್ಶನ್ ಅವ್ರು ಈ ಬ್ಲ್ಯಾಕ್ ಮ್ಯಾಜಿಕ್ನೆಲ್ಲ ತಪ್ಪಿಸ್ಕೊಂಡು ಆದಷ್ಟು ಬೇಗ ಹೊರಗೆ ಬರೋ ಸಾಧ್ಯತೆ ಏನಾದ್ರು ಇದೆಯಾ ಸರ್? ನೋಡಿ, ನಾನು ಫಸ್ಟ್ ವರ್ಡ್ ಬರೋದು ಕರ್ಮ ಅನ್ನೋದು ಬರುತ್ತೆ, ಇನ್ನೆಲ್ಲ ಸುತ್ತಕೊಳ್ಳುತ್ತೆ. ಬಟ್ ದರ್ಶನ್ ಅವರು ಸ್ವಲ್ಪ ಪ್ರೊಟೆಕ್ಷನ್ ತೊಗೊಬೇಕಾಗಿತ್ತು. ಎನರ್ಜಿ ಲೀಕೇಜ್ ಅಂತೀವಿ. ಇವಾಗ ಸ್ಥಾನಮಾನ ನಾವು ಫಿನಾನ್ಷಿಯಲಿ ಆಗಿ ಎಲ್ಲದನ್ನು ಬ್ಯಾಂಕಲ್ಲಿ ಇಡಲಿ, ಏನು ಇದು ಮಾಡಲಿ ಅಂತ ಮನುಷ್ಯ ಏನು ಮರ್ತ್ಬಿಡ್ತಾ ಇದ್ದಾನೆ ಅಂದರೆ, ಅದು ಇವಾಗ ಜಾಗೃತಿ ಆಗ್ತಾ ಇದ್ದಾನೆ ಈ ಥರ ಸಿನಿಮಾದಿಂದ. ನಮ್ಮ ಎನರ್ಜಿ ಹೇಗೆ ನಾವು ಬಿಗಿಯಾಗಿ ಇಟ್ಕೊಬೇಕು, ನಮ್ಮನ್ನು ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಬೇಕು ಎನರ್ಜಿ ವೈಸಲ್ಲಿ, ಇದು ಬಹಳ ನೋಡಬೇಕು. ನನ್ನ ಸಬ್ಜೆಕ್ಟ್, ನನ್ನ ಅಧ್ಯಯನ ಪ್ರಕಾರ ನನಗೆ ಇದಾಗಿದ್ದು ದರ್ಶನ್ ಅವ್ರ ವಿಚಾರ ನೋಡಿದ್ರೆ ನಾನು ಆ್ಯಸ್ ಎ ಒಂದು ನಾರ್ಮಲ್ ಪರ್ಸನ್ನಾಗಿ ನೋಡ್ತೀನಿ. ಬಟ್ ಕೇಸ್ ಅಂತ ತಗೊಂಡ್ರೆ ಅವ್ರದ್ದು ಈಸ್ ಅಫೆಕ್ಟೆಡ್ ವಿತ್ ಬ್ಲ್ಯಾಕ್ ಮ್ಯಾಜಿಕ್. ಇವಾಗ 1000 ಎಷ್ಟೋ ದೃಷ್ಟಿ ಕೂಡ ಈಸ್ ಕನ್ಸಿಡರ್ಡ್ ಆಸ್ ಎ ಬ್ಲ್ಯಾಕ್ ಮ್ಯಾಜಿಕ್ ಮೇಡಮ್. ದೃಷ್ಟಿ ಕೂಡ ಬ್ಲ್ಯಾಕ್ ಮ್ಯಾಜಿಕ್. ಹೌದು, ಆರ ಹೋಲ್ಸ್ ಆಗುತ್ತೆ. ಇವಾಗ ಸಣ್ಣ ಒಂದು ಕಾಫಿ ಗ್ಲಾಸಲ್ಲಿ ನೀವು ಚಿಕ್ಕದಾಗ ಒಂದೊಂದು ತೂತು ಮಾಡಿ, ನೀವು ಎಷ್ಟೇ ಕಾಫಿ ಆಗ್ತಾಯಿದ್ರೆ ಎಲ್ಲೋ ಒಂದು ಕಡೆ ಹರಿತಾ ಇರುತ್ತೆ. ಅದನ್ನ ಮೇನ್ ಮುಚ್ಚಬೇಕಲ್ವಾ? ಎಸ್, ಇದನ್ನು ಮುಂದುವರಿಸೋದಾದರೆ ಸರ್, ಕಾಂತಾರ ಚಿತ್ರೀಕರಣದ ಸಮಯದಲ್ಲಿ ಕೆಲವು ಸಾವುಗಳು ಸಂಭವಿಸುತ್ತೆ ಸೆಟ್ಟಲ್ಲಿ. ಸುಮಾರು ವರ್ಷಗಳ ಚಿತ್ರೀಕರಣ ಆಗಿದೆ ಕಾಂತಾರದು, ಸಾವುಗಳೂ ಸಂಭವಿಸಿದೆ. ಇದಕ್ಕೆ ಕಾರಣ ಏನೇ ಇರಬಹುದು, ಆಕಸ್ಮಿಕವಿರಬಹುದು, ಅಲ್ಲಿ ನಡೆದಂಥ ಘಟನೆಗಳಿರ್ಬೋದು, ಎಲ್ಲವೂ ಇರಬಹುದು. ಆದರೆ ಇದನ್ನು ಹೇಳಿ ನಾನು ಯಾವ ಪ್ರಶ್ನೆಗೆ ಬರ್ತಾ ಇದ್ದೀನಿ ಅಂದರೆ, ಈ ದೈವಗಳು ಅಥವಾ
ತುಂಬ ಪ್ರಖರವಾದಂಥ ದೈವಗಳನ್ನು, ಶಕ್ತಿ ದೈವಗಳಂಥ ಆರಾಧನೆಯನ್ನು ಮಾಡುವಾಗ ಈ ಯಾರೋ ಬಲಿಯಾಗ್ತಾರೆ ಅಥವಾ ಹಿಂದೆಲ್ಲ ಬಲಿ ಕೊಡುವಂಥದ್ದು ದೈವಗಳಿಗೆ ಇತ್ತು ಅಂತ ನಾನು ಕೇಳ್ಪಟ್ಟಿದ್ದೇನೆ. ಅದು ನಿಜಾನಾ? ಅಥವಾ ದೈವಗಳು ಅಂತ ನಾವು ಮಾಡಬೇಕಾದ್ರೆ ಅಲ್ಲೇನಾದರೂ ಅಪಚಾರ ಆಗಿದ್ರೆ ಇಂಥ ಬಲಿಗಳನ್ನು ತಗೊಳುತ್ತಾ, ಅಥವಾ ಇಲ್ಲ ಅದು ಆಕಸ್ಮಿಕ ಯಾವುದೋ ಸಂದರ್ಭದಲ್ಲಿ ಆಯಿತು ಅಂತ ಅದನ್ನು ತಗೋಬೇಕಾ? ಹೇಗಿರುತ್ತೆ ಸರಿ ಈ ನಡೆದಂಥ ಸಾವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಆ ಸಾವು ಆಗಕ್ಕಿಂತ ಮುಂಚೆ ಬಹಳ ಸೂಚನೆಗಳು ಕೊಟ್ಟಿರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ. ನೀನು ಕಥೆಯಲ್ಲಿ ತಪ್ಪು ಮಾಡ್ತಾ ಇದೀಯಾ, ಅಥವಾ ಏನೋ ನಡ್ಕೊಳ್ಳೋ ರೀತಿ ಇರ್ಬೋದು, ಸೊ ಆ್ಯಂಡ್ ಸೊ ರಿಲೇಟೆಡ್ ಟು ಆ ಟೀಮ್ ಇರ್ಬೋದು ಅಂದ್ಕೊಳ್ಳಿ. ಅದನ್ನು ನಾನು ತಗೊಂಡಿರಾ ಅಷ್ಟೇ ತಾನೆ ಅಂತ ಹೋದಾಗ ಪ್ರಾಣನೇ ಹೊರಟೋಗುತ್ತೆ. ಇನ್ನೊಂದು ಏನಂತ ಅಂದರೆ, ಈ ಥರ ಸಬ್ಜೆಕ್ಟ್ ಎಸ್ಪೆಷಲಿ ಮಾಡಬೇಕಾದ್ರೆ ಭೈರವ, ಪಿಲಚಾಮುಂಡಿ ಇವೆಲ್ಲ ಏನಿದೆ ಕಾಂತಾರ ಸಬ್ಜೆಕ್ಟ್ಸು, ತುಂಬ ಪ್ರೊಟೆಕ್ಷನ್ಸ್ ಇಂಪಾರ್ಟೆಂಟು. ಯಾಕಂದರೆ ದಿಸ್ ಎ ಸ್ಪಿರಿಟ್ ಬೇಸ್ಡ್ ಎನರ್ಜೀಸ್. ಪ್ರೊಟೆಕ್ಷನ್ ಅಂದರೆ ಯಾವ ಥರ ಸರ್? ನೋಡಿ, ಇವಾಗ ನಮ್ಮ ವೇದ ಇದೆ, ಆಯ್ತಾ, ನಿಮ್ಗೆ ಗೊತ್ತಿದೆ, 4 ವೇದಗಳಿರ್ಬೋದು, ಅಥವಾ ಒಂದು ಹಿರಿಯರ ಮಾತಿರ್ಬೋದು. ತುಂಬ ಅವರ ಮಾತು ನಿಜವಾದ ಯಾರ ಕೋಲ ನಡೆಸ್ತಾರೆ, ಯಾರು ಆರಾಧನೆ ಮಾಡ್ತಾರೆ, ಅವರ ಮಾಹಿತಿ ಇನ್ನು ಇವ್ರು ತಗೊಳ್ಳೋದ್ರಲ್ಲಿ ಎಲ್ಲೋ ಒಂಚೂರು ಮಿಸ್ ಆದರು ಅಂತ ನನಗೆ ಒಂದು ಕಡೆ ಎಲ್ಲೋ ಇದಿದೆ. ಯಾಕಂದರೆ ಈ ಸತಿ ನಾನು ಇನ್ನಷ್ಟು ಜಾಗೃತಿ, ಇನ್ನೂ ಒಂದು ಫೈನ್ ಟ್ಯೂನಿಂಗ್ ಬೇಕಾಗಿತ್ತು ಅಂತ ಅನಿಸುತ್ತೆ. ಯಾಕಂದರೆ ನಾನು ಕೆಲವೊಂದು ಮಂಗಳೂರು ಸ್ನೇಹಿತರು ನಾನು ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು ಒಂದು ಮಾತು, ನನಗೆ ಪ್ರಶ್ನೆ ಮಾಡಿದ್ರು. ಬ್ರಹ್ಮ ರಾಕ್ಷಸ ಸೀನಲ್ಲಿದೆ, ಸಂಹಾರ ಮಾಡಕ್ ಹೋಗಿ ಶಿವನ ಐಡೆಂಟಿಟಿ ಬರಬೇಕಾ, ಶಿವನ್ ಕೆಳಗಡೆ ಅಲ್ವಾ ಬ್ರಹ್ಮ ರಾಕ್ಷಸ ಇರೋದು ಅಂತ ನನಗೆ ಪ್ರಶ್ನೆ ಮಾಡಿದ್ರು. ಸೊ ಈ ಥರ ಚಿಕ್ಕ ಚಿಕ್ಕ ವಿಚಾರಗಳು ಸಿನಿಮಾ ಮಾಡಿದ್ದಾರೆ. ಇನ್ನೂ ಒಂಚೂರು ಕರೆಕ್ಟಾಗಿ ತಿಳ್ಕೊಂಡು ಮಾಡಿದ್ರೆ ಯೂತ್ಸ್ಗೆ. ಸಿನಿಮಾ ಚಿತ್ರೀಕರಣಗಳಲ್ಲಿ ಆದಂತಹ ತಪ್ಪಿನಿಂದ ಈ ಸಾವುಗಳಾಗಿದೆ ಅನ್ಸುತ್ತೆ. ಯಾಕಂದರೆ ಇದೆಲ್ಲ ಬಹಳ ಜಾಗೃತಿ ಇರಬೇಕು. ತಂತ್ರ ಅಂದರೆ ನೀವು ಬೆಂಕಿ ಜೊತೆಗೆ ಆಟಾಡ್ತಾ ಇದ್ದೀರಾ ಅಂತ, ಆ ಬೆಂಕಿಯಲ್ಲಿ ನೀವು ಅಡುಗೆ ಕೂಡ ಮಾಡ್ಕೊಬೋದು. ಸ್ವಲ್ಪ ಮಾಡಿದ್ರೆ ನಾವೇ ಆ ಬೆಂಕಿಗೆ ಆಹುತಿ ಆಗ್ತೀವಿ. ಯಾಕಂದರೆ ಈ ಸಬ್ಜೆಕ್ಟ್ಸು ಅವರ ರೋಲ್ ಇರ್ಬೋದು, ಆ ಪರ್ಕಾಯ ಪ್ರವೇಶ ಮಾಡ್ಕೊಬೋದು. ಇಟ್ ಮೇ ಬಿ ಎನಿ ಎನರ್ಜಿ, ವೆರಿ ಮಚ್ ಪ್ರೊಟೆಕ್ಷನ್ ಇರಬೇಕು. ಒಬ್ಬರು ವೀಕ್ ಇತ್ತು, ಒಬ್ಬರು ಬೇಸ್ಡ್ ಆನ್ ಕರ್ಮ ಎವ್ರಿಥಿಂಗ್ ಪಟ್ಟಂತ ಹೊಡಿಯುತ್ತೆ. ಈಗ ಸಾಕಷ್ಟು ತುಳುನಾಡಿನ ಜನರು ಸಿನಿಮಾವನ್ನ ವಿರೋಧಿಸ್ತಿರೋದು ಇದೇ ಕಾರಣಕ್ಕಾಗಿ, ಬಿಕಾಸ್ ಆ ದೈವಾರಾಧನೆಯನ್ನ ಮಾಡುವಾಗ ಸಾಕಷ್ಟು ನಿಯಮಗಳು ಏನಿರುತ್ತೆ ಅದನ್ನ ಫಾಲೋ ಮಾಡಿಲ್ಲ ಅನ್ನೋದು. ಅವ್ರಿಗೆ ಇನ್ನೊಂದು ಬೇಜಾರು ಏನಿದೆ ಅಂತ ಅಂದರೆ, ರಿಷಬ್ ಶೆಟ್ಟಿ ಅವರು ಆ ಸಿನಿಮಾದಲ್ಲಿ ಫಸ್ಟ್ ಪಾರ್ಟಲ್ಲಿ ಕ್ಲೀನ್ ಶೇವಲ್ಲಿ ಇದ್ರು. ಈ ಸತಿ ಬಿಯರ್ಡಲ್ಲಿ ನಮ್ಮ ದೈವ ಆ ಥರ ಯಾವತ್ತೂ ಡ್ಯಾನ್ಸ್ ಮಾಡಲ್ಲ, ಅದಕ್ಕೊಂದು ರೀತಿ ನಿಯಮ ಇದೆ ಅಂತಾನು ಆ ಥರ ದೈವ ತೋರಿಸ್ಬೇಕಾ ಅನ್ನೋದು ಕೆಲವರಿಗೆ ಇದಾಗಿದೆ. ಬಟ್ ಈ ಥರ ಕರೆಕ್ಷನ್ಸ್ನ ಸ್ವಲ್ಪ ಟ್ಯೂನಿಂಗ್ ಮಾಡಿಕೊಂಡ್ರೆ ಸಿನಿಮಾ ಇನ್ನೂ ಚೆನ್ನಾಗಿ ಓಡಲಿ. ನಮ್ಮ ಕರ್ನಾಟಕ ಅಲ್ವಾ, ನಮ್ಮ ಭಾಷೆ ಇನ್ನು ಮೇಲಕ್ಕೆ ಹೋಗಲಿ ಅನ್ನೋದು ನನ್ನ ಅನಿಸಿಕೆ. ಬಟ್ ಇದು ತೊಗೊಬೇಕಾಗುತ್ತೆ. ಅದರಲ್ಲಿ ಕೆಲವೊಂದು ಒಂಚೂರು ಮಿಸ್ಟೇಕ್ ಮಾಡಿದ್ರೆ, ಇವಾಗ ನಾನು ದೇವರ ಆರಾಧನೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ಹೆಂಗಂದರೆ ಹೆಂಗೆ ಮಾಡ್ತೀನಿ ಅಂತ ಹೋದಾಗ ಹೊಡೆತ ಫೇಸ್ ಮಾಡಲೇಬೇಕು, ಕಾನ್ಸಿಕ್ವೆನ್ಸಸ್. ಸೊ ಅದು ಆಗಬಾರ್ದು ಅನ್ನೋದ್ರೆ ಟೈಮ್ ಇನ್ನೂ ತಗೊಳಿಬೇಕಾದ್ರೆ ತುಂಬ ಹುಷಾರಾಗಿ ಒಂದು ಹಿರಿಯರು ಆ ಸಂಪ್ರದಾಯ ಏನಿದೆ ಅದು ರೆಸ್ಪೆಕ್ಟ್ ಮಾಡಬೇಕು ಅಲ್ವಾ. ಸೊ ಇವಾಗ ನಾನು ಅಣ್ಣಮ್ಮ ಏನಂತೀವಿ ಆರಾಧನೆ ಮಾಡ್ತೀನಿ ಅಂತ ಅಂದರೆ, ಅಥವಾ ನೀವು ಫಾರ್ ಎಕ್ಸಾಂಪಲ್ ರಾಮನ ಆರಾಧನೆ ಮಾಡ್ತೀರ ಅಂದರೆ, ನಿಮ್ಮ ಮನೆಗೆ ಬಂದಾಗ ನಾನು ಏನು ರೆಸ್ಪೆಕ್ಟ್ ಮಾಡಬೇಕು ಅದೇ ರೀತಿಯಾಗಿ ನಡ್ಕೊಬೇಕು. ನೀವು ಇಲ್ಲಿ ಬಂದಾಗ ಈಗ ಇರಬೇಕು. ಸೊ ಒಂದೊಂದು ಊರಲ್ಲೂ ಒಂದೊಂದು ಗ್ರಾಮ ದೇವತೆ, ಅದರ ಪವರ್ಸು ಎಲ್ಲ ಇದೆ ಊರನ್ನು ಕಾಪಾಡೋದಕ್ಕೆ. ಹಾಗಾಗಿ ನೋಡ್ಕೊಂಡು ಮಾಡಲಿ, ಇನ್ನೂ ಚೆನ್ನಾಗಿ ಮಾಡಲಿ. ಇನ್ನು ಆ ಸಿನಿಮಾ ಸಂಸ್ಥೆ ಅಥವಾ ನಮ್ಮ ಸ್ಯಾಂಡ್ಲ್ವುಡ್ ಆಗಿರ್ಬೋದು ಚೆನ್ನಾಗಿ ಬರಲಿ. ಕರೆಕ್ಟ್. ಸರಿ, ಇನ್ನು ದೈವಗಳ ವಿಚಾರ ಬಂದರೆ, ಹಿಂದೂ ದೈವಗಳು ಇದೆ, ಮುಸ್ಲಿಂ ದೈವಗಳು ಇದೆ, ಪ್ರಾಣಿ ದೈವಗಳು ಇದೆ ಅಂತಾರೆ. ಪ್ರಾಣಿ ದೈವಗಳನ್ನು ಸಿನಿಮಾದಲ್ಲಿ ಒಂದು ರೀತಿಯಾಗಿ ತೋರಿಸಿದ್ದಾರೆ, ತಾವು ಕೂಡ ಅದ್ರ ಬಗ್ಗೆ ಮಾತಾಡಿದ್ರಿ. ಸೊ ಹಿಂದೂ ದೈವಗಳು ಇದೆ, ಮುಸ್ಲಿಂ ದೈವಗಳು ಇದೆ. ಸ್ಪೆಷಲ್ ಆಗಿ ವರಾಹ ದೇವರ ಬಗ್ಗೆ ತೋರಿಸ್ಬೇಕಾದ್ರೆ, ವಾರಾಹಿ ಹಂದಿಯ ರೂಪದಲ್ಲಿ ಬರುತ್ತೆ, ಪಂಜುರ್ಲಿ ಇರಬಹುದು, ಇದೆಲ್ಲ ಏನು ಸರ್, ಇದು ಎಕ್ಸಾಕ್ಟ್ ಆಗಿ ಏನು ಅಂತ? ಇಲ್ಲಿ ಏಂಜಲ್ಸ್ ಅಂತಲೂ ಕರಿತೀವಿ ಕೆಲವು ಸತಿ. ಹೀಲಿಂಗ್ ಡಿಪಾರ್ಟ್ಮೆಂಟಲ್ಲಿರೋರು ಉಲ್ಫ್ ತಗೊಳ್ತಾರೆ, ಕೆಲವರು ಸಿಗ್ನಿಫಿಕೆನ್ಸ್ ಆಗಿ, ಕೆಲವರು ಬರ್ಡ್ ತಗೊಳ್ತಾರೆ. ಮನೆ ಹತ್ರ ಏನೋ ಒಂದು ಪಿಜನ್ ಬಂತು ಹೋದರೆ, ನಮಗೆ ಬುಧ ಗ್ರಹದಿಂದ ಅನುಗ್ರಹ ಇದೆ ಅಂತ ಅನಿಸುತ್ತೆ. ಕಪ್ಪು ನಾಯಿ ಬಂದರೆ ಕಾಲಭೈರವ ಬಂದ ಅಂತ ಕೆಲವ್ರಿಗೆ ಸಂಕೇತ, ಸಿಗ್ನಿಫಿಕೆನ್ಸ್, ಒಂದು ಸಿಂಕ್ರನಿಸಿಟಿ ಆಗುತ್ತೆ. ಸೊ ಒಂದೊಂದರಲ್ಲಿ ಆ ಭಗವಂತ ಅನ್ನೋನು ಬಂದು ಹೋಗ್ತಾನೆ, ಒಂದು ಸ್ವರೂಪ ಬಂದು ಹೋಗುತ್ತೆ, ಆಯಿತಾ. ಬಟ್ ನೋಡೋ ದೃಷ್ಟಿ ಎಕ್ಸ್ಪೀರಿಯನ್ಸ್ ಮೇಲೆ ಹೋಗುತ್ತೆ ಅಲ್ವಾ. ಸೊ ಏಂಜಲ್ಸ್ ಅನ್ನೋದು ಇದೆ.
ಮತ್ತು ಡೆಮಾನಿಕ್ ಸ್ಪಿರಿಟ್ ಅಂತ ಅಂದರೆ ನನಗೆ ಇವಾಗ ಪಂಜುರುಳಿ ಇವಾಗ ಅವ್ರು ಹೇಳಿರೋ ಪ್ರಕಾರ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ತುಳುನಾಡು ಮಂಗಳೂರು ಹೇಳಿರೋ ಪ್ರಕಾರ ನಮ್ಮ ಊರನ್ನ ರಕ್ಷಣೆ ಮಾಡುತ್ತಾರೆ ಪಂಜುರುಳಿ ಅಂತ. ಆದರೆ ನಾನೊಂದು ಏನಂತೀವಿ ನನ್ನ ಸಂಶೋಧನೆ, ನಾನು ಕೇಸ್ ಹ್ಯಾಂಡ್ಲ್ ಮಾಡ್ತಾ ಇರ್ತೀನಲ್ಲ, ಇವಾಗ ಅವರು ಆ ಊರಲ್ಲಿ ನೀವು ನೋಡಿರ್ತೀರ ಹಂದಿನ ಶೂಟ್ ಮಾಡ್ತಾರೆ. ಶೂಟ್ ಮಾಡಿ ಫಸ್ಟ್ ಕಾಂತಾರ ತಗೊಳ್ಳಿ, ಶೂಟ್ ಮಾಡ್ತಾ ಇರ್ತಾರೆ ನಾರ್ಮಲ್ ಆಗಿ. ಶೂಟ್ ಮಾಡಿ ಅದನ್ನು ತಿಂತಾ ಇರ್ತಾರೆ. ನನಗೆ ಹೆಂಗೆ ಅನ್ಕೊಳ್ತೀನಿ ಅಂತ ಅಂದರೆ, ನಾನು ಯಾವ ರೀತಿಯಲ್ಲಿ ನೋಡ್ತೀನಿ ಅಂದರೆ, ಅದು ಇವಾಗ ಯಾವ ಜೀವಿನೂ ನಾವು ಏನಂತೀವಿ ಮೃತ್ಯುವಿಗೆ ತಗೊಂಡು ಹೋಗಬಾರ್ದು, ಭಗವಂತ ಬಿಟ್ಟು ಅಂತ ನಾವು ತಿಳ್ಕೊಂಡಿದ್ದೀವಿ ಉನ್ನತ ಜ್ಞಾನದಿಂದ. ಇವಾಗ ಅದು ಡಿಸೈರ್ ಫುಲ್ಫಿಲ್ ಆಗದೇ ಇರಬೇಕಾದ್ರೆ ಏನಾಗುತ್ತೆ, ಇಟ್ ಟೇಕ್ಸ್ ಎ ಡೆಮಾನಿಕ್ ಫಾರ್ಮ್. ಪಂಜುರುಳಿ ಅಂತ ತಗೊಂಡು ಅದೇನು ಮಾಡುತ್ತೆ, ಇವಾಗ ನಮ್ಮನ್ನು ಆರಾಧನೆ ಮಾಡು, ಪೂಜೆ ಮಾಡು, ಇದು ಮಾಡು, ಪ್ರಿಡಿಕ್ಷನ್ಸು ಹೇಳುತ್ತೆ. ನಾನು ಹೇಳಿದೆ ಸ್ಪಿರಿಟು ಹೇಳುತ್ತೆ, ದೇವರು ಹೇಳುತ್ತೆ. ಬೇಸ್ಡ್ ಆನ್ ನೀವು ಭಾಳ ಅದರಲ್ಲಿ ಐಡೆಂಟಿಫಿಕೇಶನ್ ಇದೆ. ಇವಾಗ ಹೇಗೆ MRI CT ಸ್ಕ್ಯಾನ್ ಮಾಡ್ತೀವಿ ಆ ಥರ ಇದರಲ್ಲಿ ಭಾಳ ಲೆಕ್ಕಾಚಾರ ಇದೆ, ಆಯಿತಾ. ನಾನು ನಂಬ್ತೀನಿ. ಬಟ್ ಏನಂತೀವಿ, ಅದು ಅತೃಪ್ತ ಆತ್ಮ ಹಂದಿ, ಅದು ಒಂದು ಫಾರ್ಮ್ ತಗೊಂಡಿದೆ. ಆ ಫಾರ್ಮ್ ತಗೊಂಡು ಇದು ಒಂದು ಮ್ಯಾನ್ ಮೇಡ್ ಲಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೆ, ಏನು ಪಂಜುರುಳಿ ಅಂತ ಅಂದರೆ ಅದು ಕಟ್ಟಲೇಬೇಕಾ, ಏನಂತೀವಿ ಹೊಂಬಾಳೆ ಕಟ್ಟಲೇಬೇಕಾ ಇದೆಲ್ಲ ಅಂತ. ಆ ಕಸ್ಟಮ್ಸ್ ಏನಿದೆ, ಆ ಇದೇನಿದೆ ಅದಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ಈ ದೈವ ಅನ್ನೋದು ನಾರ್ಮಲ್ ಪರ್ಸನ್ ಮೇಲೂ ಬರುತ್ತೆ. ಬಟ್ ಅವ್ನ ಪ್ಯೂರಿಟಿ ಆಫ್ ಹಾರ್ಟ್ ಎಷ್ಟು ಅನ್ನೋದು ಇಂಪಾರ್ಟೆಂಟ್, ಮತ್ತು ಎಷ್ಟು ಅಲೈನ್ಡ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ನಾವು ವರ್ಕ್ ಮಾಡಬೇಕಾದ್ರೆ ಕೇಸಲ್ಲಿ ಸಬ್ಕಾನ್ಷಿಯಸ್ ಲೆವೆಲ್ ಓಪನ್ ಮಾಡಿದಾಗ ಈ ಥರ ಕೆಲವೊಂದು ಮನುಷ್ಯ ನಿರ್ಮಾಣ ಮಾಡಿರುವಂಥ ಲಾ ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ಮಿತ್ಸು ಮತ್ತು ಫ್ಯಾಕ್ಟ್ ಅಂತ ನಾನು ನೋಡ್ತೀನಿ. ಇವಾಗ ಹಳೆ ಕಾಲದಲ್ಲಿ ಎಲ್ಲೋ ರಾಮ ಅಲ್ಲಿ ಇದು ಮಾಡಿದ್ದ, ಕೃಷ್ಣ ಇದು ಮಾಡಿದ್ದ ಅಂದರೆ, ಇವಾಗಿರೋ ವ್ಯಕ್ತಿಗಳು ಪ್ರೂಫ್ ತೋರಿಸಿ ಅಂತಾರೆ. ನಾನೊಂದು ಕಲ್ಲು ತೋರಿಸ್ಬಿಡ್ಬೋದು, ಬಟ್ ಅವ್ರಿಗೆ ಜೀವನದಲ್ಲಿ ಅವ್ರಿಗೆ ಒಂದು ಅನುಭವ ಆಗುತ್ತಲ್ವಾ, ಅದು ಮೇನ್ ಮನುಷ್ಯ ನೋಡ್ತಾನೆ. ಅಂದರೆ ಎಕ್ಸಾಕ್ಟ್ ಆಗಿ ಪಂಜುರ್ಲಿ ದೈವ ಅಂದರೆ ಏನು? ಡೆಮಾನಿಕ್ ವೈಲ್ಡ್ ಬೋರ್ ಸ್ಪಿರಿಟ್ ಇಟ್ ಈಸ್, ಆಯಿತಾ. ಆ್ಯಂಡ್ ಇಟ್ ಹ್ಯಾಸ್ ದಿ ಲಿಮಿಟೇಷನ್ಸ್. ಇಟ್ ಕಾಂಟ್, ಇವಾಗ ಅದು ಏನಂತೀವಿ ಪೂರ್ತಿ ಇಡೀ ದೇಶದಲ್ಲಿ ಆಗ್ತಾ ಇರೋ ಸಮಸ್ಯೆಗೆಲ್ಲ ನಿವಾರಣೆ ಸಿಗುತ್ತೆ ಅಂತಲ್ಲ. ಆ ಊರಿಗೆ, ಆ ಜನರು, ಆ ನಂಬಿರೋರಿಗೆ ಇದಾಗುತ್ತೆ. ಅದು ವರಾಹ ರೂಪದಲ್ಲಿರುತ್ತಾ ಹೇಗೆ? ಇವಾಗ ಅದು ಫಾರ್ಮ್ ಮಾಡ್ಕೊಂಡಿರೋದು ಇವಾಗ ಅವ್ರ ಐಡೆಂಟಿಫಿಕೇಶನ್ನು ಅಷ್ಟು. ಯಾಕಂದರೆ ನಾನು ಮತ್ತೆ ಹೇಳಿದೆ, ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನಾನು ಹೇಳ್ತಾ ಇರೋಂಥದ್ದು ಏನಂದರೆ, ಆ ಹಂದಿ ಅನ್ನೋದು ಅತೃಪ್ತ ಆತ್ಮ ಆದಾಗ ತುಂಬ ಹಂದಿಗಳ ಬೇಟೆಗಳು ನಡೀತಾ ಇರಬೇಕಾದ್ರೆ ಅದರದ್ದು ಒಂದು ಕ್ಯಾಟಗರಿ, ಒಂದು ಸ್ವರೂಪ ತೊಗೊಂಡ್ಬಿಡುತ್ತಲ್ಲ. ನನಗೆ ಅನ್ಯಾಯ ನಡೀತಾ ಇದೆ ಅಂತ. ಇವಾಗ ಮನುಷ್ಯರಿಗಾದರೆ ನಾವು ಇನ್ನೊಬ್ಬರು ಮನುಷ್ಯರ ಹತ್ರ ಹೋಗ್ತೀವಿ, ನಾವು ದುರ್ಗ ಕಾಳಿ ಅಂತ ಹೋಗ್ತೀವಿ. ಅದಕ್ಕೆ ಇವಾಗ ಹೇಗೆ ನೀವು ಹೇಳ್ತಿದ್ರಿ, ಭೂಮಿಗೋಸ್ಕರ ಅಥವಾ ಜಾಗವನ್ನು ನೋಡುವಾಗ ಅಥವಾ ನಮಗೆ ಈ ಜಾಗ ಬೇಕು ಅಂದಾಗ ದೈವಾರಾಧನೆ ಅಥವಾ ವರಾಹ ದೇವರನ್ನ ಅಥವಾ ವರಾಹ ಕುರಿತಾದ ದೈವವನ್ನ ಪೂಜೆ ಮಾಡ್ತಾರೆ, ಅದರಿಂದ ಅದೆಲ್ಲ ನಮಗೆ ಸಿಗತ್ತೆ ಅಂತ. ನೋಡಿ, ಮೂಲಾಧಾರ ಚಕ್ರ ಬಂದು ನಮ್ಮ ಇದು ನಿಮಗೆ 5 ಪ್ರಾಣ ಗೊತ್ತಿದೆ. ಅಪಾನ, ವ್ಯಾನ, ಸಮಾನ, ಉದಾನ, ಆಯ್ತಾ. ಇದೆಲ್ಲ ಪ್ರಾಣಗಳು ನಿಮ್ಗೆ ಗೊತ್ತಿದೆ. ಮೂಲಾಧಾರ ಚಕ್ರಕ್ಕೆ ನಾವು ಇವ್ರನ್ನ ವರಾಹ ಸ್ವಾಮಿನ ನಾವು ಸಂಕೇತ ಕೊಡ್ತೀವಿ. ಯಾಕಂದರೆ ದ ಎನರ್ಜಿ ವಿಚ್ ಕ್ಲೆನ್ಸಸ್, ವಿಚ್ ಹ್ಯಾಸ್ ದಿ ಸ್ಟ್ರೆಂತ್, ಆಯಿತಾ. ಇವಾಗ ಒಂದು ಭೂಮಿ ಕೂಡ ಕಟ್ಟಬೇಕಾದ್ರೆ ನಾವು ಭೂಹರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಒಂದು ಇಟ್ಟಿಗೆ ತೊಗೊಂಬಂದು ಮನೆ ಕಟ್ಟಿದ್ರೆ ಚೆನ್ನಾಗಾಗುತ್ತೆ ಅಂದರೆ ಕೆಲಸಗಳು ಇವಾಗ ನೀವು ನೋಡಿದ್ರೆ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ, ಹಿಂಗೆ ಬಂದು ಹಿಂಗೆ ಗುದ್ದಿದ್ರೆ ನೀನೇ ಹೋಗ್ಬಿಡುತ್ತೆ. ಗಾಳಿಪಟ ಸಿನಿಮಾ ಅನಂತನಾಗದಲ್ಲಿ ನೋಡಿ, ಹಂಗೆ ಪಾಸಿಟಿವ್ ಸೈಡ್ ನೋಡಿ. ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲೋ ಲ್ಯಾಗ್ ಹೊಡಿತಾ ಇದೆ ಅಂದರೆ ಏನಂತೀವಿ, ಆ ಅವತಾರ ಏನಂತೀವಿ, ಇಟ್ ಫ್ಲರಿಶ್. ಸೊ ಪಂಜುರುಳಿ ಅಂತ ಏನಿದೆ ಅದಕ್ಕಿನ್ನ ಟಾಪ್ ಮೋಸ್ಟ್ ಇರುವಂಥದ್ದು ವಾರಾಹಿ, ಆಯಿತಾ. ಅಂದರೆ ವಿಷ್ಣುವಿನ ಅವತಾರ. ರೀಸೆಂಟ್ ನೀವು ನೋಡ್ದಂಗೆ ನರಸಿಂಹಸ್ವಾಮಿ ಒಂದು 3D ಫಿಲಮಲ್ಲಿ ಭೂದೇವಿ, ಅದೊಂದು ಆ್ಯನಿಮೇಷನ್ ಥರ ಮಾಡಿದ್ದಾರೆ. ಭೂದೇವಿನ ಕರ್ಕೊಂಡು ಹೋಗ್ಬಿಡ್ತಾನೆ ಹಿರಣ್ಯಕಶಿಪು, ಇವನು ಕೂರ್ಮ ಅವತಾರ ಏನಂತೀವಿ ನಮ್ಮ ವಿಷ್ಣುವಿನ ಇನ್ನೊಂದು ಅವತಾರ, ಹೋಗಿ ಫೈಟ್ ಮಾಡಿ ಭೂದೇವಿನ ಕರ್ಕೊಂಡ್ಬರ್ತಾರೆ. ಇದು ಆ್ಯಕ್ಚುಲಿ ವರಾಹಿ ಎಸೆನ್ಸ್, ಆಯಿತಾ. ಶ್ರೀಚಕ್ರದಲ್ಲೂ ಬರುತ್ತೆ, ವಾರಾಹಿ ಪ್ರಯೋಗ ಅಂತೆಲ್ಲ ಬರುತ್ತೆ, ಸರಿನಾ. ವಾರಾಹಿದು ರಿಯಲ್ ಎಸೆನ್ಸ್ ಬಂದದು. ಇಲ್ಲಿ ಪ್ರೆಡಿಕ್ಷನ್ ಹೇಳ್ತಾ ಇರೋವಂಥದ್ದು ಇದು ನಾನು ಹೇಳ್ತಾ ಇಲ್ವಾ, ಆ ಊರು ಮಾಡ್ಕೊಂಡಿರೋವಂಥ ಒಂದು ಚೌಕಟ್ಟಾಗಿ ದೈವ, ಆಯಿತಾ.
ಅದರಿಂದ ಕೆಲವ್ರಿಗೆ ಒಳ್ಳೇದಾಗಿರುತ್ತೆ, ಒಂದು ಏನಂತೀವಿ ಸಾಕಷ್ಟು ಪ್ರಿಡಿಕ್ಷನ್ಸ್ ಬಂದಿರುತ್ತೆ, ಅದು ನಂಬ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇಟ್ ಈಸ್ ನಾಟ್ ದಿ ಯೂನಿವರ್ಸಲ್. ಯಾಕಂದರೆ ಇಲ್ಲಿ ವೇದನೂ ತೊಗೊಬೇಕಾಗುತ್ತೆ, ಹಿರಿಯರದು ಬೇರೆ ಆಚರಣೆಗಳು ತಗೊಳುತ್ತೆ, ಅದರಲ್ಲಿ ನೋಡಿ ಫೈನ್ ಟ್ಯೂನಿಂಗ್ ಮಾಡಿ ನಾವು ಲೆಕ್ಕಾಚಾರ ಹಾಕ್ಬೇಕು. ಸರ್, ಸಿನಿಮಾ ಬಗ್ಗೆ ಮಾತಾಡುವಾಗ ಸಿನಿಮಾದಲ್ಲಿ ದೈವಗಳನ್ನು ತೋರಿಸುವಾಗ ಗುಳಿಗ ಅಂತ ಹೇಳ್ತಾರೆ. ಶಿವಗುಳಿಗ ಇರಬಹುದು, ಶಿವನ ಗಣಗಳೇ ಅಂದರೆ ಅಗ್ನಿಗುಳಿಗ, ರಾಹುಗುಳಿಗ, ಕ್ರೋಧಗುಳಿಗ, ಜಲಗುಳಿಗ, ವಾಯುಗುಳಿಗ, ಈ ಥರ ಎಲ್ಲ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ತನ್ನದೇ ಆದಂಥ ರೂಪಗಳು ಇದೆ ಅನ್ನೋವಂಥದ್ದು. ಸೊ ಏನು ಸರ್ ಇದು ಗುಳಿಗ, ಏನು ಅದರ ಆ ದೈವಗಳಿಗೆ ಹೇಗೆ ಏನು ನೋಡಿ? ಈ ಗುಳಿಗ ಏನಿದೆ ಒಂದು ಭೈರವ ಫಾರ್ಮು ಆ್ಯಂಡ್ ಒಂದು ಪ್ಲ್ಯಾನೆಟ್ಸ್ಗಳಿಗೆ ಕನೆಕ್ಟ್ ಆಗುತ್ತೆ. ಹೇಗೆ ಅಂತಂದರೆ ಅಗ್ನಿಗುಳಿಗ ಬಂದು ಸೂರ್ಯ ಅಂತೀವಿ, ಫೈರ್ ಆಫ್ ಪ್ಯೂರಿಫಿಕೇಷನ್, ಬರ್ನ್ಸ್ ಕರ್ಮ ಮತ್ತು ಗಿವ್ಸ್ ವಿಟ್ಯಾಲಿಟಿ ಅಂತೀವಿ. ಮತ್ತು ಜಲಗುಳಿಗ ಬಂದು ಚಂದ್ರನ ಸಂಕೇತ ಅಂತೀವಿ. ಆಮೇಲೆ ಕ್ರೋಧ ಗುಳಿಗ ಬಂದು ಮಂಗಳ ಗ್ರಹ ಸೂಚನೆ ಮಾಡ್ತಾನೆ. ಆಮೇಲೆ ಇವನು ಯಾರು ವಾಯುಗುಳಿಗ ಅವನು ಬಂದು ಬುಧ ಗ್ರಹ ಇದು ಮಾಡ್ತಾನೆ. ಆಮೇಲೆ ಗುರು ಗ್ರಹ ಬಂದು ಆಕಾಶ ಗುಳಿಗ ಇದ್ದಾನೆ, ಆಯಿತಾ. ವಿಸ್ಡಮ್, ಎಕ್ಸ್ಪ್ಯಾನ್ಷನ್ನು, ಸೆಪ್ಟಲ್ ಎನರ್ಜೀಸ್ ಎಕ್ಸ್ಪ್ಯಾನ್ಷನ್ಸು, ಆಸ್ಟ್ರಲ್ ಟ್ರಾವೆಲಿಂಗ್ ಎಲ್ಲ ಅಂತೀವಲ್ಲ, ಅಲ್ಲಿ ಕನೆಕ್ಷನ್ ಇದೆ. ಆಮೇಲೆ ಶುಕ್ರಗೆ ಭೂಗುಳಿಗ, ಆಯಿತಾ. ಅರ್ತ್ಲಿ ಮ್ಯಾಗ್ನೆಟಿಸಮ್, ಸ್ಟೆಬಿಲಿಟಿ ಇದು ಬರುತ್ತೆ. ಮತ್ತು ಶನಿ ಕಾಲ ಗುಳಿಗ ಅಂತ ಅಂತೀವಿ, ಶನಿ ಪ್ರಭಾವ ಇರುವಂಥದ್ದು, ಅವನು ಕರ್ಮ ಇದು ಬರ್ತಾನೆ. ಸೊ ರಾಹು ಕೇತು ಇದು ಏನಂತೀವಿ ಅಂತಂದರೆ ಒಂದು ಸ್ಪಿರಿಟ್ ಆ್ಯಕ್ಟಿವೇಟ್ ಆಗಬೇಕಂದ್ರೆ ಮೇಡಮ್, ಅಥವಾ ಒಂದು ವಾಮಾಚಾರ ಅಂತ ಇದು ಮಾಡಬೇಕಂದ್ರೆ ರಾಹು ಕೇತು ಎಲ್ಲಿ ಯಾವ ಸ್ಥಾನದಲ್ಲಿ ಯಾವ ಮನೆಯಲ್ಲಿ ಇದೆ ಅಂತೆಲ್ಲ ನೋಡ್ತಾರೆ ಅಸ್ಟ್ರಾಲಜಿ. ಆಯಿತಾ. ಇವಾಗ ಯಾರೋ ಒಂದು ತಂತ್ರ ಸಾಧನೆಯಲ್ಲಿ ಭಾಳ ಚೆನ್ನಾಗಿದ್ದಾನೆ, ಅಥವಾ ಇವ್ರು ರಿಷಬ್ ಶೆಟ್ಟಿನೇ ಈ ಲೆವೆಲ್ಲು ಆ್ಯಕ್ಟಿಂಗ್ ಮಾಡಿದ್ದಾರೆ, ಆ ಎನರ್ಜಿ ಎಲ್ಲ ಇನ್ವೈಟ್ ಮಾಡ್ಕೊಂಡು ಮಾಡಿದ್ದಾರೆ ಅಂದರೆ ರಾಹು ಉಚ್ಚ ಸ್ಥಾನದಲ್ಲಿದ್ದಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಿಖರವಾಗಿ ಹೇಳ್ತೀನಿ. ಇವಾಗ ಸಿನಿಮಾ ಎಲ್ಲ ನೋಡಿದ್ಮೇಲೆ ಏನು ಅನಿಸುತ್ತೆ ಎಲ್ಲರಿಗೂ, ಒಂಥರ ಕಣ್ಣಲ್ಲಿ ನೀರು, ಆನಂದ ಭಾಷ್ಮ, ಒಮ್ಮೆ ವಾವ್ ಅಂತ, ಅದು ಕೇತು. ಲಿಬರೇಷನ್ ಅಂತ ಅಂದರೆ ಮೋಕ್ಷ ಅಂತ, ಮೋಕ್ಷ ಅನುಭವ ಅಂತಂದರೆ ಈ ಸಿನಿಮಾದಲ್ಲೇ ಇದೆ ನೋಡಿ. ಈ ಸಿನಿಮಾ ನೋಡಿ ಒಂದೆಲ್ಲ ಲಾಸ್ಟಿಗೆ ಬಂದಮೇಲೆ ಅವನು ಏನಂತೀವಿ ಹೀರೋ ಕ್ಯಾರೆಕ್ಟರ್ ಸ್ಟಾರ್ಟಿಂಗಿಂದ ಸ್ವಲ್ಪ ಮಿಸ್ಟಿಕಲ್ ಆಗಿರುತ್ತೆ, ಮಿಸ್ಟೀರಿಯಸ್ ಆಗಿರುತ್ತೆ. ಸಡನ್ನಾಗಿ ಏನಂತೀವಿ ಅಪ್ ಹೋಗ್ತಾನೆ, ಸಡನ್ನಾಗಿ ಡೌನ್ ಬರ್ತಾನೆ, ಏನು ನಡೀತಾ ಇದೆ ಜನಕ್ಕೊಂದು ಟೆನ್ಷನ್ ಇರುತ್ತೆ. ಅದೇ ರಾಹು. ಸಿನಿಮಾ ಇನ್ನೇನು ಲಾಸ್ಟಲ್ಲಿ ಎಲ್ಲ ಆದಮೇಲೆ ಒಂದು ಕಣ್ಣಲ್ಲಿ ನೀರು, ಆ ಶಿವನ ದೇವಸ್ಥಾನ, ಆ ಬ್ರಹ್ಮ ಕಳಶ ಸ್ಥಾಪನೆ, ಆ ಮದರ್ ಸೆಂಟಿಮೆಂಟ್, ಅದೆಲ್ಲ ಏನನ್ಸುತ್ತೆ ಲಾಸ್ಟಲ್ಲಿ ಭಗವಂತ ಅಲ್ವಾ, ವಾವ್ ಅಂತ ಅನ್ಸುತ್ತಲ್ಲ, ಅದು ಮೋಕ್ಷ, ಅದು ಕೇತು. ಎಮೋಷನ್ಸಲ್ಲೂ ಕೂಡ ರಾಹು ಕೇತುಗಳಿದ್ದಾರೆ. 100% ಪ್ಲಾನೆಟ್ಸ್ ಪ್ರಭಾವನೆ ನಾವಲ್ವಾ. ಸಿನಿಮಾವನ್ನ ನೋಡಿ ಸಾಕಷ್ಟು ಜನರಿಗೆ ಆವೇಶ ಬರುವಂಥದ್ದು, ಥಿಯೇಟರ್ನಲ್ಲಿಯೇ ಸಿನಿಮಾ ನೋಡುತ್ತಿದ್ದ ಹಾಗೆ ಆವೇಶದಿಂದ ಕೂಗಾಡುವಂಥದ್ದು, ಮತ್ತು ಸಿನಿಮಾ ಥಿಯೇಟರ್ನಲ್ಲೇ ಸಾಷ್ಟಾಂಗ ಹಾಕಿ ಆವೇಶವನ್ನು ತೋರಿಸುವಂಥದ್ದು, ಸಿನಿಮಾ ಥಿಯೇಟರ್ ಹೊರಗೆ ಬಂದ ಮೇಲೂ ಕೂಡ ಅದೇ ಆವೇಶದಲ್ಲಿರುವಂಥದ್ದು, ಕಿರ್ಚೋದು, ಕೂಗೋದು, ಇದೆಲ್ಲ ದೈವ ಅವ್ರ ಮೈ ಒಳಗೆ ಬರುತ್ತಾ, ಅಥವಾ ಇದು ದೈವ ಅಲ್ಲ ಅಂತಾದರೆ ಇನ್ನೇನು? ಯಾಕಂದರೆ ಈ ಪ್ರಶ್ನೆನ ಯಾಕೆ ಕೇಳ್ತಿದ್ದೀನಿ ಅಂದರೆ, ತುಳುನಾಡಿನಲ್ಲಿ ದೈವ ಸಂಸ್ಕೃತಿಯನ್ನು ಪಾಲನೆ ಮಾಡ್ಕೊಂಡು ಬರ್ತಿರೋ ಅಂಥವ್ರಿಗೆ ಅವ್ರದ್ದೇ ಆದಂಥ ಪರಂಪರೆ ಇದೆ. ಇದೇ ಜನಾಂಗದವ್ರು ಈ ದೈವವನ್ನೇ ಹಾಕ್ಕೋಬೇಕು, ಇದೇ ಜನಾಂಗದವ್ರು ಈ ಥರ ಪರಂಪರೆಯನ್ನು ಫಾಲೋ ಮಾಡೋರು ಮಾತ್ರ ದೈವವನ್ನು ಕಟ್ಕೊಳ್ಬೇಕು ಅಂತ ಅದನ್ನೇ ಅವರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಸೊ ದೈವಾರಾಧನೆ ಮಾಡುವಂಥ ಪರಂಪರೆಯಲ್ಲಿ ಆ ಜನಾಂಗಗಳಲ್ಲಿ ದೈವ ನಮ್ಮ ಮೇಲೆ ಬರುತ್ತೆ ಅಥವಾ ದೈವವನ್ನು ನಾವು ನಮ್ಮ ಆವಾಹನೆ ಮಾಡ್ಕೋತೀವಿ ಅಂತಂದಾಗ ಅವರಿಗೆ ಗೊತ್ತಿರುತ್ತೆ, ಆ ಪರಂಪರೆಯನ್ನು ಸಾಕಷ್ಟು ಪದ್ಧತಿಗಳಿರುತ್ತೆ, ಅದನ್ನು ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅದೊಂದು ಪ್ರಕ್ರಿಯೆ ನಡೆದಾಗ ಊರ ಜನ ಮತ್ತು ಮನೆ ಜನ, ಕುಟುಂಬದವರೆಲ್ಲ ಸೇರಿಸಿ ದೈವ ಕಟ್ಟುವಂಥ ಕಾರ್ಯ, ದೈವಾರಾಧನೆ ನಡೆಯುತ್ತೆ. ಬಟ್ ಯಾವುದೋ ಸಿನಿಮಾ ಥಿಯೇಟ್ರಲ್ಲಿ, ಯಾವುದೋ ಬೀದಿಯಲ್ಲಿ, ಎಲ್ಲೋ ರೋಡ್ನಲ್ಲಿ ಇವ್ರು ಆವೇಶದಿಂದ ಕೂಗೋದು, ದೈವವನ್ನು ನೋಡಿ ಕಿರ್ಚ್ಕೊಳ್ಳೋದು, ಕೂಗೋದು, ಇದನ್ನು ದೈವ ಅಂದ್ಕೊಳ್ಳೋದು, ಇದಕ್ಕೆ ಸಾಕಷ್ಟು ವಿರೋಧ ಚರ್ಚೆಗಳು ಇವತ್ತಿನ ದಿನದಲ್ಲಿ ನಡೆದಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಅದಕ್ಕೆ ಅಂತಾನೆ ಒಂದು ಸಬ್ಜೆಕ್ಟ್ ಇದೆ, ಕೆಥಾರ್ಸಿಸ್ ಅಂತೀವಿ, ಬ್ರೆತ್ ವರ್ಕ್ ಅಂತೀವಿ. ಓಕೆ. ನಾವು ಆ ಕ್ರಿಯೆ ಮಾಡಿಸಿದಾಗ ಒಂದು ಮಾಸಲ್ಲಿ ನಾನು ನೋಡಿದ್ದೀನಿ, ಎನರ್ಜಿ ಅನ್ನೋದು ಆ್ಯಕ್ಟಿವೇಶನ್ ಆಗುತ್ತೆ. ಆ ಎನರ್ಜಿ ಏನಕ್ಕೆ ಆ ಥರ ಕಿರ್ಚೋದು, ಅದು ಕಾಂತಾರ ಸಿನಿಮಾದಲ್ಲೇ ಆ ಥರ ಯಾಕೆ ಉಸಿರು ಕಟ್ಟೋ ಥರ ಕೆಲವೊಂದು ನೋಡೋದಕ್ಕೆ ವಿಚಿತ್ರ ಥರ ಜನರಿಗೆ ಅನಿಸಿದೆ. ನೋಡಿ, ನಿಮಗೆ ಸಿಂಪಲಾಗಿ ಹೇಳಬೇಕು ಅಂದರೆ, ಎಲ್ಲೋ ಒಂದು ಕಡೆ ಮೋಸ ಆಗಿರುತ್ತೆ ಸ್ವಂತದವರಿಂದ ಅಥವಾ ತುಂಬ ನಂಬಿರೋರಿಂದ. ಅದೆಲ್ಲಿರುತ್ತೆ? ಮನಸ್ಸಲ್ಲೇ ತಾನೇ ಇರುತ್ತೆ. ಅದು ಅನ್ಎಕ್ಸ್ಪ್ರೆಸ್ಡ್ ಆಗಿರಲ್ಲ.
ಅದು ಕಾಯಿಲೆ ರೂಪ ತಗೊಂಡಿರುತ್ತೆ, ಬಿ ಪಿ ಶುಗರು ಆ ಥರ. ಓಕೆ. ಅದು ಬರೋದಕ್ಕೆ ರಿಷಬ್ ಶೆಟ್ಟಿ ಅವರು, ನಾನು ಹೇಳಿದೆ ಆವಾಗಲೇ ಹೇಳ್ದಂಗೆ, ಎಲ್ಲರಿಗೂ ಈ ಥರ ಎಮೋಷನ್ಸ್ ಡೈಲಿ ಏರುಪೇರು ನಡೆಯುತ್ತೆ ಜೀವನ ಅಂದಮೇಲೆ. ಸಿನಿಮಾ ಚಿತ್ರನ ಈ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿ ಆ ಭೈರವ ಅಂತೆಲ್ಲ ತೊಗೊಂಬಂದು ಎಕ್ಸ್ಪ್ರೆಸ್ ಮಾಡಿದಾಗ ಅಲ್ಲೇನಾಗುತ್ತೆ, ಇಲ್ಲಿ ಇವನು ತುಂಬ ಒಳಗಡೆ ಕುಗ್ಗಿರ್ತಾನೆ, ಡಿಪ್ರೆಷನ್ ಇರ್ತಾನೆ, ಅವ್ನಿಗೆ ಆ ಸೀನ್ ನೋಡಿದ ತಕ್ಷಣ ಒಂದು ಚೈತನ್ಯ ಶಕ್ತಿ ಬಂದಂಗೆ ಆಗುತ್ತೆ. ಆಯ್ತಾ, ಒಂಥರ ಏನೋ ಟ್ರಿಗರ್ ಆದಾಗ ಏನಾಗುತ್ತೆ, ಆ ಹೇಳ್ಕೊಂಡೇ ಇರೋವಂಥ ಒಂದು ಸಂಕಟ ಇದು ಒಂದು ಕಿರ್ಚ್ತಾನೆ ಇಲ್ಲ, ಅಳ್ತಾನೆ ಇಲ್ಲ, ಏನಂತೀವಿ ಕೆಲವರು ನರಸಿಂಹಸ್ವಾಮಿ ಥರನೂ ಅವತಾರ ತಾಳ್ತಾರೆ, ಅದು ಆಗಿರುತ್ತೆ. ಅದು ತೋರಿಸಿರಲ್ಲ ಯಾರು, ಬೇಕಾದ್ರೆ ಇಲ್ಲಿ ನೋಡ್ತಾ ಇರೋ ವೀಕ್ಷಕರು ಗಮನಿಸ್ಬೋದು. ಕೆಲವ್ರಿಗೆ ಎಲ್ಲರಿಗೂ ಒಂದೇ ಭಾವನೆಗಳು ಬಂದಿರಲ್ಲ. ಓಕೆ, ಅಂದ್ರೆ ತಮ್ಮ ಅರಿಷಡ್ ವರ್ಗಗಳನ್ನ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಎಲ್ರಿಗೂ ಇರಲ್ಲ ಅಂತ. ಇಲ್ಲ, ಕೆಲವು ಸತಿ ಬಿಯಾಂಡ್ ಹೋಗೋದಕ್ಕೆ ಮನುಷ್ಯನ ಮೇಲೆ ನಾವೆಲ್ಲ ಆಸೆ ಪಡೋದೇನು, ಲಿಮಿಟೇಷನ್ಸ್ ಇರಬಾರ್ದು. ನಾವು ಬೇರೆ ಎಲ್ಲ, ದೈವ ಬೇರೆ ಎಲ್ಲ, ಬಟ್ ಅದನ್ನಾಗೋದಕ್ಕೆ ಎಲ್ಲರಿಗೂ ಇಷ್ಟ. ಆದರೆ ಒಂದು ಲಿಮಿಟೇಷನ್ಸ್ ಇದೆ, ಒಂದು ಚೌಕಟ್ಟಿದೆ, ಒಂದು ಮಾರ್ಗ ಇದೆ. ಇವಾಗ ನೋಡಿ ಮೇಡಮ್, ತಾಂತ್ರಿಕ ಕೆಲವೊಂದು ಪೂಜೆ ಅಂತ ಮಾಡಿದಾಗ ಇವಾಗ ನಾವು ಹೇಳ್ಕೊಳಕ್ಕಾಗಲ್ಲ. ಇಲ್ಲಿ ಏನಂತೀವಿ, ನಾನು ಅಂಥ ಪ್ರೇತ ಬಿಡಿಸ್ಬಿಟ್ಟೆ, ಇಂಥ ಪ್ರೇತ ಬಿಡಿಸ್ಬಿಟ್ಟೆ, ನಾನು ಹಂಗೆ ಮಾಡ್ಬಿಟ್ಟೆ ಅಂತ. ನಾವು ಪೂಜೆ ಪುನಸ್ಕಾರ ಏನು ಗುರುವಿಂದ ಉಪದೇಶ ಆಗಿರುತ್ತೆ, ಮಂತ್ರ, ಯಾವುದೋ ಒಂದು ಶಕ್ತಿ ಬಂದು ಮಾಡ್ಬಿಟ್ಟು ಹೋಗುತ್ತೆ. ಆಯಿತಾ, ಆ ಶಕ್ತಿಗೆ ಇವೆಲ್ಲ ನಾನೇನಂತೀವಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ವಿತೌಟ್ ಇಂಗ್ರೀಡಿಯೆಂಟ್ಸು ನಾವು ಅವ್ರು ಯಾರೋ ಒಂದು ಏನಂತೀವಿ ಕಿರ್ಚ್ದಾಗ ಅಥವಾ ಒಂದು ಸಿನಿಮಾದಲ್ಲಿ ಟ್ರಿಗರ್ ಆದಾಗ, ಅದೇ ಅಂತಲ್ಲ, ಯಾವುದೇ ಒಂದು ದೇವದ ಸಿನಿಮಾನೇ ಇಟ್ಕೊಳ್ಳಿ, ಅಲ್ಲ ಒಂದು ಅನಂತ್ನಾಗ್ ತಗೊಳ್ಳಿ, ಇದು ಲಕ್ಷ್ಮಿದು ಆಯ್ತಾ, ಆ ಸಿನಿಮಾ ನೋಡಿ ಕೆಲವ್ರಿಗೆ ಎಲ್ಲರಿಗೂ ಅವ್ರ ಮನೆಯಲ್ಲಿ ಏನಾದರೂ ಇದೆಯಾ ಅಂತ ಎಲ್ಲ ಕೆಲವ್ರಿಗೆ ಇದು ಬಂದ್ಬಿಟ್ಟಿತ್ತು. ಕರೆಕ್ಟಾ? ಅಷ್ಟು ಸಿನಿಮ್ಯಾಟಿಕ್ ಆಗಿ ಸುಂದರವಾಗಿ ತೋರಿಸಿದ್ದಾರೆ. ಅಂದರೆ ಮಿರರು, ನಾವೇನು ನೋಡ್ತೀವಿ ಸಿನಿಮಾ ಅಂತ ಮಾಡದೆ ನೈಜ ಘಟನೆಗಳು ಏನೇನಾಗುತ್ತೆ ತಗೊಂಡು ಅವರು ಮಾಡ್ತಾರೆ. ಫೈನ್, ಬಟ್ ಆವೇಶ ಬರೋದ್ ಕಾರಣ ಏನು ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನಲ್ಲಿರುವಂತ ಇವಾಗ ಸಪ್ರೆಸ್ ಎಮೋಷನ್ಸ್ ಇರ್ಬೋದು, ಅದನ್ನ ಹೊರಗೆ ಹಾಕಕ್ಕೆ ಆವೇಶ ಬರುವಂತದ್ದು. ಹೌದು, ಅದು ಹೊರಗಡೆ ಹೋಗ್ಬೇಕಲ್ವಾ ಇವಾಗ. ಸೊ ಅದನ್ನ ದೈವ ಆವಾಹನೆ ಆಗಿದೆ, ದೈವ ನನ್ನಲ್ಲಿದೆ ಅನ್ನೋ ತಪ್ಪು ಒಂದು ಹಾಗಾದ್ರೆ. ಬರೀ ನಾನು ಸಪ್ರೆಸ್ಡ್ ಎಮೋಷನ್ಸ್ ಅಂತ ಹೇಳಲ್ಲ, ಕೆಲವು ಸತಿ ಸ್ಪಿರಿಟ್ಸ್ ಒಳಗಡೆ ಇದ್ರೂ ಆಯ್ತಾ, ಅದು ಆಕ್ಟಿವೇಶನ್ ಆಗುತ್ತೆ ಈ ರೂಪದಲ್ಲಿ. ಕೆಲವ್ರಿಗೆ ತುಂಬ ನೀವು ಗಾಡಿ ಸ್ಪೀಡಲ್ಲಿ ಓಡಿಸಿ ಆಯ್ತಾ, ಅವ್ರು ಭಯ 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 ಅಂತ ಇರ್ತಾರೆ, ಒಂದು ಲೆವೆಲ್ ಅವ್ರು ಕಂಟ್ರೋಲ್ ಮಾಡಿ ಸಡನ್ನಾಗಿ ಅವರಲ್ಲಿ ಏನೋ ಒಂದು ಎನರ್ಜಿ ಬಂದು ಮಾತಾಡ್ತಾರೆ. ಸ್ಪಿರಿಟ್ ಅಂದ್ರೆ ಇನ್ನೊಂದು ಆತ್ಮ ಬೇರೆ. ಅಂದರೆ ಅದಕ್ಕೆ ಇವಾಗ ಏನಂತೀವಿ, ಒಂದು ದೇಹ ಬಿಟ್ಟಿರೋರು, ಒಂದು ಆಕ್ಸಿಡೆಂಟ್ ಆಗಿ ಸತ್ತೋಗಿರೋರು, ಒಬ್ರು ಸೂಸೈಡಿಂದ ಸತ್ತೋಗಿರೋರು, ಫೈನ್, ಆ ದೇಹದಲ್ಲಿ ಅಲ್ಲಿ ತನಕ ಶಾಂತವಾಗೇ ಇರುತ್ತಾ? ಹಾಗಾದ್ರೆ ಟ್ರಿಗರ್ ಮಾಡಿದಾಗ ಮಾತ್ರ ಅದಕ್ಕೆ ಆ ಟ್ರಿಗರ್ ಅಂತ ಅಂದರೆ ಇಂಥ ಸಮಯದಲ್ಲಿ ಏನಂತೀವಿ ಅಂಥ ಎನರ್ಜಿಸ್ ಜಾಗೃತಿ ಆಗುತ್ತೆ. ಇವಾಗ ನೀವು ದತ್ತಾತ್ರೇಯ ದೇವಸ್ಥಾನ ಇದೆ. ಎಸ್, ಇದನ್ನ ಮುಂದುವರಿಸೋದಾದ್ರೆ ಸರ್, ಕಾಂತಾರ ಚಿತ್ರೀಕರಣದ ಸಮಯದಲ್ಲಿ ಕೆಲವು ಸಾವುಗಳು ಸಂಭವಿಸುತ್ತೆ ಸೆಟ್ಟಲ್ಲಿ. ಸುಮಾರು ವರ್ಷಗಳ ಚಿತ್ರೀಕರಣ ಆಗಿದೆ ಕಾಂತಾರದು, ಸಾವುಗಳೂ ಸಂಭವಿಸಿದೆ. ಇದಕ್ಕೆ ಕಾರಣ ಏನೇ ಇರಬಹುದು, ಆಕಸ್ಮಿಕವಿರಬಹುದು, ಅಲ್ಲಿ ನಡೆದಂತಹ ಘಟನೆಗಳಿರ್ಬೋದು, ಎಲ್ಲವೂ ಇರಬಹುದು. ಆದರೆ ಇದನ್ನ ಹೇಳಿ ನಾನು ಯಾವ ಪ್ರಶ್ನೆಗೆ ಬರ್ತಾ ಇದ್ದೀನಿ ಅಂದರೆ, ಈ ದೈವಗಳು ಅಥವಾ ತುಂಬ ಪ್ರಖರವಾದಂಥ ದೈವಗಳನ್ನು, ಶಕ್ತಿ ದೈವಗಳಂಥ ಆರಾಧನೆಯನ್ನು ಮಾಡುವಾಗ ಈ ಯಾರೋ ಬಲಿಯಾಗ್ತಾರೆ ಅಥವಾ ಹಿಂದೆಲ್ಲ ಬಲಿ ಕೊಡುವಂಥದ್ದು ದೈವಗಳಿಗೆ ಇತ್ತು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದು ನಿಜಾನಾ? ಅಥವಾ ದೈವಗಳು ಅಂತ ನಾವು ಮಾಡಬೇಕಾದ್ರೆ ಅಲ್ಲೇನಾದರೂ ಅಪಚಾರ ಆಗಿದ್ರೆ ಇಂಥ ಬಲಿಗಳನ್ನು ತಗೊಳುತ್ತಾ, ಅಥವಾ ಇಲ್ಲ ಅದು ಆಕಸ್ಮಿಕ ಯಾವುದೋ ಸಂದರ್ಭದಲ್ಲಿ ಆಯಿತು ಅಂತ ಅದನ್ನು ತಗೋಬೇಕಾ? ಹೇಗಿರುತ್ತೆ ಸರಿ ಈ ನಡೆದಂಥ ಸಾವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಆ ಸಾವು ಆಗಕ್ಕಿಂತ ಮುಂಚೆ ಬಹಳ ಸೂಚನೆಗಳು ಕೊಟ್ಟಿರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ. ನೀನು ಕಥೆಯಲ್ಲಿ ತಪ್ಪು ಮಾಡ್ತಾ ಇದೀಯಾ, ಅಥವಾ ಏನೋ ನಡ್ಕೊಳ್ಳೋ ರೀತಿ ಇರ್ಬೋದು, ಸೊ ಆ್ಯಂಡ್ ಸೊ ರಿಲೇಟೆಡ್ ಟು ಆ ಟೀಮ್ ಇರ್ಬೋದು ಅಂದ್ಕೊಳ್ಳಿ. ಅದನ್ನು ನಾನು ತಗೊಂಡಿರ ಅಷ್ಟೇ ತಾನೆ ಅಂತ ಹೋದಾಗ ಪ್ರಾಣನೇ ಹೊರಟೋಗುತ್ತೆ. ಇನ್ನೊಂದು ಏನಂತ ಅಂದರೆ, ಈ ಥರ ಸಬ್ಜೆಕ್ಟ್ ಎಸ್ಪೆಷಲಿ ಮಾಡಬೇಕಾದ್ರೆ ಭೈರವ, ಪಿಲಚಾಮುಂಡಿ ಇವೆಲ್ಲ ಏನಿದೆ ಕಾಂತಾರ ಸಬ್ಜೆಕ್ಟ್ಸು, ತುಂಬ ಪ್ರೊಟೆಕ್ಷನ್ಸ್ ಇಂಪಾರ್ಟೆಂಟು. ಯಾಕಂದರೆ ದಿಸ್ ಎ ಸ್ಪಿರಿಟ್ ಬೇಸ್ಡ್ ಎನರ್ಜೀಸ್. ಪ್ರೊಟೆಕ್ಷನ್ ಅಂದರೆ ಯಾವ ಥರ ಸರ್? ನೋಡಿ, ಇವಾಗ ನಮ್ಮ ವೇದ ಇದೆ, ಆಯ್ತಾ, ನಿಮ್ಗೆ ಗೊತ್ತಿದೆ, 4 ವೇದಗಳಿರ್ಬೋದು, ಅಥವಾ ಒಂದು ಹಿರಿಯರ ಮಾತಿರ್ಬೋದು, ತುಂಬ ಅವರ ಮಾತು ನಿಜವಾದ ಯಾರ ಕೋಲ ನಡೆಸ್ತಾರೆ, ಯಾರು ಆರಾಧನೆ ಮಾಡ್ತಾರೆ, ಅವರ ಮಾಹಿತಿ ಇನ್ನೂ ಇವ್ರು ತಗೊಳ್ಳೋದ್ರಲ್ಲಿ ಎಲ್ಲೋ ಒಂಚೂರು ಮಿಸ್ ಆದರು ಅಂತ ನನಗೆ ಒಂದು ಕಡೆ ಎಲ್ಲೋ ಇದಿದೆ. ಯಾಕಂದರೆ ಈ ಸತಿ ನಾನು ಇನ್ನಷ್ಟು ಜಾಗೃತಿ, ಇನ್ನೂ ಒಂದು ಫೈನ್ ಟ್ಯೂನಿಂಗ್ ಬೇಕಾಗಿತ್ತು ಅಂತ ಅನಿಸುತ್ತೆ. ಯಾಕಂದರೆ ನಾನು ಕೆಲವೊಂದು ಮಂಗಳೂರು ಸ್ನೇಹಿತರು ನಾನು ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು ಒಂದು ಮಾತು, ನನಗೆ ಪ್ರಶ್ನೆ ಮಾಡಿದ್ರು,
ಬ್ರಹ್ಮ ರಾಕ್ಷಸ ಸೀನಲ್ಲಿದೆ. ಸಂಹಾರ ಮಾಡಕ್ ಹೋಗಿ ಶಿವನ ಐಡೆಂಟಿಟಿ ಬರ್ಬೇಕಾ, ಶಿವನ್ ಕೆಳಗಡೆ ಅಲ್ವಾ ಬ್ರಹ್ಮ ರಾಕ್ಷಸ ಇರೋದು ಅಂತ ನನಗೆ ಪ್ರಶ್ನೆ ಮಾಡಿದ್ರು. ಸೊ ಈ ಥರ ಚಿಕ್ಕ ಚಿಕ್ಕ ವಿಚಾರಗಳು ಸಿನಿಮಾ ಮಾಡಿದ್ದಾರೆ. ಇನ್ನೂ ಒಂಚೂರು ಕರೆಕ್ಟಾಗಿ ತಿಳ್ಕೊಂಡು ಮಾಡಿದ್ರೆ ಯೂತ್ಸ್ಗೆ. ಅಂದ್ರೆ ಸಿನಿಮಾ ಚಿತ್ರೀಕರಣಗಳಲ್ಲಿ ಆದಂತಹ ತಪ್ಪಿನಿಂದ ಈ ಸಾವುಗಳಾಗಿದೆ ಅನ್ಸುತ್ತೆ ನಿಮಗೆ? ಯಾಕಂದ್ರೆ ಇದೆಲ್ಲ ಬಹಳ ಜಾಗೃತಿ ಇರಬೇಕು. ತಂತ್ರ ಅಂದ್ರೆ ನೀವು ಬೆಂಕಿ ಜೊತೆಗೆ ಆಟ ಆಡ್ತಾ ಇದ್ದೀರಾ ಅಂತ. ಆ ಬೆಂಕಿಯಲ್ಲಿ ನೀವು ಅಡುಗೆ ಕೂಡ ಮಾಡ್ಕೊಬೋದು. ಸ್ವಲ್ಪ ಯಾಮಾರಿದ್ರೆ ನಾವೇ ಆ ಬೆಂಕಿಗೆ ಆಹುತಿ ಆಗ್ತೀವಿ. ಯಾಕಂದರೆ ಈ ಸಬ್ಜೆಕ್ಟ್ಸು ಅವರ ರೋಲ್ ಇರ್ಬೋದು, ಆ ಪರ್ಕಾಯ ಪ್ರವೇಶ ಮಾಡ್ಕೊಬೋದು. ಇಟ್ ಮೇ ಬಿ ಎನಿ ಎನರ್ಜಿ, ವೆರಿ ಮಚ್ ಪ್ರೊಟೆಕ್ಷನ್ ಇರಬೇಕು. ಒಬ್ಬರು ಆರ ವೀಕ್ ಇತ್ತು, ಒಬ್ಬರು ಬೇಸ್ಡ್ ಆನ್ ಕರ್ಮ ಎವ್ರಿಥಿಂಗ್ ಪಟ್ಟಂತ ಹೊಡಿಯುತ್ತೆ. ರಾಮಾಯಣ ಸೀರಿಯಲ್ ಬಂದಾಗ ಕೂಡ ಸೀರಿಯಲ್ ಆಕ್ಟರ್ ಆದಂತಹ ರಾಮನನ್ನ, ನಟಿಸಿದ ರಾಮನನ್ನ ರಾಮನೇ ಅಂತ ತಿಳ್ಕೊಂಡು ಪೂಜೆ ಮಾಡಿದಂತಹ ಕಾಲವೂ ಒಂದಿತ್ತು. ಸೊ ಹಾಗಾಗಿ ಇವತ್ತು ದೈವದ ವೇಷವನ್ನ ಇವರು ತೊಟ್ಟಿ ದೈವವಾಗಿ ಈ ರೀತಿ ದೈವ ಕಟ್ಕೊಂಡು ಜನರಿಗೆ ವಿಶ್ವಕ್ಕೆ ತುಳುನಾಡಿನ ಸಂಸ್ಕೃತಿಯನ್ನು ತೋರಿಸ್ತಿರ್ಬೇಕಾದ್ರೆ ಇವ್ರನ್ನು ದೇವರು ಅಂತ ಹೇಳಿ ಭಾವಿಸಿ ಜನ ನಂಬುವಂಥದ್ದು ಏನಾದ್ರು ಸಾಧ್ಯತೆ ಇದೆಯಾ? ಇಲ್ಲ, ಪೂರ್ತಿ ದೇವರು ಅಂತ ಹೇಳೋಕ್ಕಾಗಲ್ಲ. ದೇವರಿಗೆ ಯಾಕಂದ್ರೆ ಅವನಿಗೆ ಇಡೀ ಪ್ರಪಂಚ, ಇಡೀ ಭೂಮಂಡಲ ಇವಾಗ ದೇವರು ಅಂತಲ್ಲ, ಅಂದ್ರೆ ನಮ್ಮ ಜನ ಅಷ್ಟು ಆ ನಟನೆಯನ್ನ ಮೆಚ್ಕೊಂಡಂತಹ ಸಾಧ್ಯತೆಗಳು ಹಿಂದೆಲ್ಲ. ಅಂದ್ರೆ ಇವಾಗ ನನ್ನಲ್ಲೂ ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ಒಂದು ಪೂಜೆ ಅಥವಾ ಒಂದು ಹಾಡು ಕೇಳಿದಾಗ ಅಥವಾ ದಿನನಿತ್ಯ ಕೆಲ್ಸಕ್ಕೆ ಹೋದಾಗ ಕೆಲವೊಂದು ಏರುಪೇರು ಇದ್ದೇ ಇರುತ್ತೆ. ಆವಾಗ ನಮಗೂ ಒಂದು ಟ್ರಿಗರ್ ಅಂತ ಆಗುತ್ತೆ, ಎಮೋಷನ್ಸ್, ಭಾವನೆಗಳು. ಅದಾದಾಗ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ದಿರ ಇಟ್ಕೊಂಡಿರ್ತೀವಿ ಮನಸ್ಸಲ್ಲಿ. ಬಟ್ ರಿಷಬ್ ಶೆಟ್ಟಿ ಏನು ಮಾಡಿದ್ದಾರೆ, ಸಿನಿಮಾ ಅಂತ ಮಾಡಿ ಆ ಎಮೋಷನ್ಸ್ನ ಹೊರಗಡೆ ತಂದು ನೋಡಿ. ಇವಾಗ ಭೈರವ ಅಲ್ಲಿ ಏನೇನು ಅಷ್ಟಭೈರವಾಸ್ ಹೇಳಿದ್ದಾರೆ. ನಾನೇನು ಹೇಳ್ತೀನಿ ಅಂದರೆ, ನಾನು ಹೇಗೆ ತೊಗೊಳ್ತೀನಿ ಅಂದರೆ, ಒಂದು ಯೂನಿವರ್ಸಲ್ ಲೆಕ್ಕದಲ್ಲಿ ನೋಡೋ ಪ್ರಕಾರ ಇವಾಗ ಕಾಡಲ್ಲಿ ನೀವು ನೋಡಿದ್ದೀರಾ ಏನಂತೀವಿ, ಭೂಕುಸಿತ, ಸಡನ್ನಾಗಿ ಪ್ರಳಯ ಆಗೋದು, ಭೈರವ ಫಾರ್ಮ್ ಅಂತೀನಿ. ನೇಚರ್ನ ನಾವು ಇವಾಗ ಥಂಡರ್ ಸ್ಟ್ರೈಕ್ ಹೊಡೆದಾಗ ಆ ಸಿಡ್ಲು ಅಥವಾ ಇಡೀ ನಾವು ಅದನ್ನು ಆಕಾರ ಕೊಡೋಕ್ಕಾಗಲ್ಲ. ಅವನ್ನ ನಾವು ಭಗವಂತ ಅಂತೀವಿ. ಇವಾಗ ಈ ದೈವಕ್ಕೆ ಅಷ್ಟು ಶಕ್ತಿ ಇರಲ್ಲ. ಇದಕ್ಕೆ ಆ ಊರು, ಆ ಲಿಮಿಟೇಷನ್ಸ್ ಅಂತ ಇರುತ್ತೆ. ಇವಾಗ ರಿಷಬ್ ಶೆಟ್ಟಿನೇ ತೋರಿಸ್ಬಿಟ್ಟಿದ್ದಾರೆ. ಇವಾಗ ಸಿನಿಮಾದಲ್ಲಿ ರಾಜ ಬಂದು ಪ್ರಾಣಿನ ಹಾನಿ ಮಾಡಿದ್ರೆ ಅವನಿಗೆ ಪನಿಷ್ಮೆಂಟ್ ಇದೆ. ಆದ್ರೆ ಅದೇ ಊರವರು ಹಂದಿ ಸಾಯಿಸು, ಜಿಂಕೆ ಸಾಯಿಸು, ಇದಕ್ಕೆ ಪನಿಷ್ಮೆಂಟ್ ಇಲ್ಲ. ಈ ಪ್ರಶ್ನೆ ನಾನೊಂದು ರಿಷಬ್ ಶೆಟ್ಟಿ ಕೇಳಬೇಕು ಅನ್ನೋದು ಒಂದು ದಿಸ್ ಮೈ ಕ್ವಶನ್ ಟು ಹಿಮ್. ಓಕೆ. ಸರಿನು, ಶಿವಗಣದ ಬಗ್ಗೆ ಸಾಕಷ್ಟು ವಾಕ್ಯಗಳು ಸಿನಿಮಾಲಿ ಬರುತ್ತೆ, ಸಾಕಷ್ಟು ಡೈಲಾಗ್ಸ್ ಇದೆ. ಶಿವಗಣ ಅನ್ನೋದು ಒಂದು ಹುಲಿ ಬಂದು ರಿಷಬ್ ಶೆಟ್ಟಿಯನ್ನು ಭೇಟಿ ಮಾಡಿದಾಗಲೂ ಅವರ ಇಬ್ಬರ ಕಣ್ಣಲ್ಲೂ ಕೂಡ ಅದೇ ಕಾಣಿಸುತ್ತೆ. ಅಲ್ಲಿ ಶಿವಗಣ ಅಂತ ತೋರಿಸಿದ್ದಾರೆ. ಏನಿದೆ ಶಿವಗಣ? ಶಿವಗಣಗಳು ಅಂತ ಅಂದರೆ ಗ್ರೂಪ್ ಆಫ್ ಆರ್ಮಿ ಅಂತ ಹೇಳ್ಬೋದು ನಾನು ನಿಮಗೆ. ನಾನು ಆವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಒಂದು ಪೊಲಿಟಿಷಿಯನ್ಸ್ ಕೆಳಗಡೆ ಸ್ಟೇಟ್ ಮಿನಿಸ್ಟರ್ಸ್ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾರೆ ಅದೇ ಥರ ಶಿವ ರಿಲೇಮ್ಸ್ ಅಂತ ಏನಿದೆ ಈ ಕಾಸ್ಮಿಕ್ ಎನರ್ಜಿಯಲ್ಲಿ, ಏನೋ ಈ ಥರ ಇನ್ಜಸ್ಟಿಸ್ ನಡೀತಾ ಇರೋ ಸಮಯದಲ್ಲಿ ಫಸ್ಟು ನಮ್ಗೆ ಡೈರೆಕ್ಟಾಗಿ ಶಿವ ಸಿಗಲ್ಲ. ಸಾಧನೆ ಕೂಡ ಮಾಡ್ತಾ ಇರಬೇಕಾದ್ರೆ, ತಂತ್ರ ಸಾಧನೆ ಇರ್ಬೋದು ಅಥವಾ ಒಂದು ಯಾವುದೋ ಒಂದು ಉಪಾಸನೆ ಇರ್ಬೋದು, ನಮ್ಗೆ ಡೈರೆಕ್ಟಾಗಿ ದೇವ್ರು ಸಿಗಲ್ಲ, ಅವನ ಅಸಿಸ್ಟೆನ್ಸ್ ಬರ್ತಾರೆ. ಇವಾಗ ನಾವೊಂದು ಯಾರೋ ದೊಡ್ಡ ವ್ಯಕ್ತಿ ಮೀಟ್ ಮಾಡೋದಕ್ಕೆ ನಾವು ಫಸ್ಟ್ ಅವ್ನು PN ಮೀಟ್ ಮಾಡ್ತೀವಿ. ಅದೇ ರೀತಿಯಾಗಿ ಅವನು ಒಪ್ಪಿಗೆ ಕೊಟ್ಟರೆ ಅವ್ನು ನೋಡ್ತಾನೆ, ಇವನು ಒಳ್ಳೆಯವನ ಕೆಟ್ಟವನ, ಇವನಿಗೆ ಮೀಟ್ ಮಾಡಿಸ್ಬೋದಾ ಅಂತ. ಅವ್ನು ನಾವು ಗೆದ್ವಿ ಅಂದರೆ ಡೈರೆಕ್ಟಾಗಿ ನಮಗೆ ದೇವ್ರ ಹತ್ರ ಅಪಾಯಿಂಟ್ಮೆಂಟ್ ಇರುತ್ತೆ. ಸೊ ಇವ್ರುಗಳೇನು ಮಾಡ್ತಾರೆ, ಇವ್ರು ಬರೋದು ಒಂದು ಇನ್ಸ್ಪಿರೇಷನ್ಗೆ ಈ ಗಣಗಳು. ಇನ್ನೊಂದು ಬಂದು ಟೆರಿಫೈಯಿಂಗ್ ಫಾರ್ಮ್ಸ್ ಇರುತ್ತೆ, ಎಸ್ಪೆಷಲಿ ಭೈರವ. ಎಲ್ಲ ಗಣಗಳಿಗೆ ಅಧಿಪತಿ ಬಂದು ಗಣಪತಿ ಅಲ್ವಾ. ಆದರೆ ಗಣಪತಿಗೂ ಏನಂತೀವಿ ಬೇರೆ ಬೇರೆ ಭೈರವಾಸ್ ಇದೆ. ನಾನು ಅದು ಹೇಳ್ತಾ ಬರ್ತೀನಿ ನಿಮಗೆ. ಖಂಡಿತ. ಗುಳಿಗ ಅನ್ನೋದು ಬಹಳ ಒಂದು ಪ್ರಖರವಾದಂಥ ದೈವ. ಗುಳಿಗದ ದೃಷ್ಟಿಗೆ ಯಾರೂ ತುತ್ತಾಗಬಾರ್ದು. ಗುಳಿಗ ಎಲ್ಲವನ್ನೂ ನಾಶ ಮಾಡಿಬಿಡುತ್ತೆ ದೃಷ್ಟಿಗೆ ತುತ್ತಾದರೆ. ಆದರೆ ಶರಣು ಹೋದರೆ ಗುಳಿಗ, ಶಿವಗುಳಿಗ ಅನ್ನುವಂಥದ್ದು ಎಲ್ಲರನ್ನ ಕಾಪಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ತುಳುನಾಡಿನಲ್ಲಿ ಇದೆ. ನೋಡಿ, ಭೈರವಾಸು ಅಲ್ಲಿ ಏನು ಅವರು ಮಾಡ್ಕೊಂಡಿದ್ದಾರೆ, ತಂತ್ರ ಸಾಧನೆಯಲ್ಲಿ ಭೈರವ ಸಾಧನೆಯಲ್ಲಿ ಬಟುಕ ಭೈರವ ಅಂತ ಬರ್ತಾರೆ. ಬೇರೆ ಬೇರೆ ಭೈರವಾಸ್ ಇದ್ದಾರೆ. ಈಗ ಸಡನ್ ಫೀವರ್ ಇರುತ್ತೆ ಅನ್ಕೊಳ್ಳಿ, ಹೇಳ್ಕೊಂಡೇನೋ ಅಂತ ಸಂಕಷ್ಟ ಇರುತ್ತೆ, ಆವಾಗ ಈ ನಾರ್ತ್ ಇಂಡಿಯನ್ಸ್ ಕಡೆ ಜಾಸ್ತಿ ಸಾಧನೆ ಮಾಡ್ತಾರೆ. ಆ ಎನರ್ಜಿಸ್ ಯೂಸ್ ಮಾಡಿದ್ರೆ ಒನ್ ಶಾಟ್ ಪ್ರಾಬ್ಲಮ್ ಅಂತೀವಿ, ದಟ್ ಕ್ಯಾನ್ ಬಿ ಕ್ಲಿಯರ್ಡ್ ಥ್ರೂ ದೋಸ್ ಭೈರವಾಸ್. ನನಗೆ ಏನನ್ಸುತ್ತೆ ಅಂದರೆ, ನಾವೆಲ್ಲ ಒಂದೇ ಆತ್ಮ, ಮನುಷ್ಯರು ಆಯಿತಾ. ಆದರೆ ಇವಾಗ ಸೇಮ್ ಲ್ಯಾಂಗ್ವೇಜ್ ನೋಡಿ, ಅಲ್ಲಿ ತುಳುನಾಡು ಭಾಷೆ ಇರ್ಬೋದು, ನಮ್ಮದು ಏನಂತೀವಿ ಕನ್ನಡ ಇರ್ಬೋದು, ಇನ್ನೊಬ್ರು ಯಾರೋ ರಾಜಸ್ಥಾನ್ ಭಾಷೆ ಮಾತಾಡ್ತಾರೆ. ಇದೆಲ್ಲ ಒಂದು ಏನಂತೀವಿ ಪ್ರಕೃತಿಯ ವಿಸ್ಮಯ ಅನ್ಬೋದು ಆಯ್ತಾ. ಬಟ್ ಇಲ್ಲಿ ಫೈನಲ್ ಆಗಿ ಶಿವ ಶಕ್ತಿ ಒಂದು
ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರಲ್ಲಿ ಬಹಳ ವಿಭಿನ್ನವಾದ ಕಲರ್ಫುಲ್ಸ್ ಈ ಏನಂತೀವಿ ಏನಂತೀವಿ ಸರ್ಕಲ್ ಇರ್ಬೋದು, ಈ ಸೊಸೈಟಿ ಮಾಡ್ಕೊಂಡಿರೋಂಥ ಒಂದೊಂದು ಮ್ಯಾನಿಫೆಸ್ಟೇಷನ್ಸ್ ಆಫ್ ಹ್ಯೂಮನ್ ಮೈಂಡ್ಸ್ ಅಂತಲೂ ಅನ್ಬೋದು. ಬಟ್ ಐ ಸೇ ಡಿಪೆಂಡ್ ಆನ್ ಆಲ್ ಡಿವೈನ್ ಮ್ಯಾನಿಫೆಸ್ಟೇಷನ್. ಇವಾಗ ಪ್ರಕೃತಿಯಾಗಿ ಸಹಜವಾಗಿ ಗಂಗೆ, ಯಮುನಾ ಇವರೆಲ್ಲ ಇದ್ದಾರೆ. ಅದು ಎಲ್ಲಿಂದ ಬರ್ತಾ ಇದೆ, ಹೇಗೆ ಅದರ ಮೂಲ ಸ್ಥಾನ ಹುಡ್ಕೋಕ್ಕಾಗಲ್ಲ. ಕರೆಕ್ಟ್. ಅವನ್ನ ಭಗವಂತ ಅಂತೀವಿ. ಕರೆಕ್ಟ್ ಕರೆಕ್ಟ್. ಸರ್, ಇನ್ನು ದೈವಗಳ ಮಾಯ ಆಗುವಂಥದ್ದು, ಫಸ್ಟ್ ಕಾಂತಾರ ಬಂದಾಗಲೂ ದೈವಗಳು ಎಲ್ಲಿ ಮಾಯ ಆಯಿತು ಅನ್ನುವಂಥದ್ದು ಕುತೂಹಲ ಮೂಡ್ತು. ಸೆಕೆಂಡ್ ಕಾಂತಾರಲ್ಲೂ ಕೂಡ, ಕಾಂತಾರ ಚಾಪ್ಟರ್ 1 ಕೂಡ ದೈವಗಳು ಎಲ್ಲಿ ಮಾಯ ಆಗುತ್ತೆ, ಮೂಲ ಸ್ಥಾನ ಅಂದ್ರೇನು, ಯಾವುದು ದೈವದ ಮೂಲ ಸ್ಥಾನ, ಎಲ್ಲಿ ಮಾಯ ಆಗುತ್ತೆ ಸರ್? ಆ ಸಿನಿಮಾ ಮಾಡಿರೋ ಪ್ರಕಾರ ನೀವು ಲಾಸ್ಟಲ್ಲಿ ನೋಡ್ಬೋದು, ಆ ಭೂಮಿ ತೋರಿಸಿ, ಭೂಮಿಯಲ್ಲಿ ಆ ಭೂಮಿ ಮಾತ್ರ ನಮಗೆ ಕಾಣಿಸುತ್ತೆ, ಅಲ್ಲಿ ಮಾಯ ಆಗುತ್ತೆ. ಅದು ಆಕಾಶಕ್ಕೆ ಹೋಯ್ತಾ ಭೂಮಿಗೆ ಹೋಯ್ತಾ ಅಂತ ಎಲ್ಲರಿಗೂ ಒಂದಿರುತ್ತೆ. ಇವಾಗ ಲಾಸ್ಟ್ ಎಂಡಿಂಗ್ ಈ ಸಿನಿಮಾದಲ್ಲಿ ನೋಡಬೇಕಾದ್ರೂ ಭೂಮಿನೇ ತೋರಿಸುತ್ತೆ. ನಾನು ಹೇಳೋದು ಎನಿ ಎನರ್ಜೀಸ್, ಗ್ರಾಸ್ ಎನರ್ಜೀಸ್ ನಿಮಗೆ ಹುಟ್ಟಬೇಕು ಅಂದರೆ, ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಭೂಮಿ ತಾಯಿಗೆ ಭಾಳ ಶಕ್ತಿ ಇದೆ. ಇಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಹಿರಿಯರು, ಪೂರ್ವಿಕರು. ಇಲ್ಲಿ ಇವಳು ಭೂಮಿ ತಾಯಿ ನಮ್ಮನ್ನು ಬೆಳೆಸ್ತಾಳೆ, ಆಯಿತಾ, ತಗೊಳ್ತಾಳೆ. ಎಲ್ಲ ಶಕ್ತಿಗಳಿರೋದು ನಮ್ಮ, ಯಾಕಂದರೆ ವಿ ಆರ್ ಇನ್ ಅರ್ತ್. ಯಾವ ಪ್ಲ್ಯಾನೆಟಲ್ಲಿದ್ದೀವಿ ನಾವು? ಇಲ್ಲಿ ಟೋಟಲ್ ಶಕ್ತಿ ಇರೋದು ಭೂಮಿಗೆ. ಇಲ್ಲಿ ಎಲ್ಲ ಶಕ್ತಿ ಇದೆ. ಎಲ್ಲದನ್ನು ತಿಳ್ಕೊಂತ ಟೋಟಲಾಗಿ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಪ್ರಕೃತಿನೇ ಎಲ್ಲವೂ, ಪ್ರಕೃತಿ ಎಲ್ಲ ಮೂಲ ಸ್ಥಾನವೂ ಪ್ರಕೃತಿಯೇ. ಅಲ್ಲಿ ಮಾಯವಾಗುತ್ತಾ? ಎಲ್ಲ ಅಲ್ಲೇ ಮಾಯ ಆಗೋದು. ಅಲ್ಲೇ ಜನನ, ಅಲ್ಲೇ ಮರಣ, ಓಕೆ, ಅಲ್ಲೇ ಹುಟ್ಟು, ಅಲ್ಲೇ ಸಾವು. ಎಸ್. ಇನ್ನು ದೈವ ಯಾರನ್ನೂ ಕೊಲ್ಲಲ್ಲ ಅನ್ನುವಂಥ ಒಂದು ನಂಬಿಕೆ ಇದೆ. ದೈವ ಯಾರ ಮೇಲೂ ಹಾನಿ ಮಾಡೋದಿಲ್ಲ, ಕೊಲ್ಲೋದಿಲ್ಲ ಅಂತ. ಶಿಕ್ಷೆಯ ರೂಪವೇ ಬೇರೆ, ಆದರೆ ದೈವ ಯಾರನ್ನೂ ಕೊಲ್ಲಲ್ಲ ಅನ್ನುವಂಥದ್ದು, ಅದ್ರ ಬಗ್ಗೆ ನೀವೇನಾದ್ರು ಹೇಳ್ತೀರಾ ಸರ್? ಇದ್ರ ಬಗ್ಗೆ ಒಂದು ಮಾತು ಹೇಳಬೇಕು ಅಂದರೆ, ಎಕ್ಸ್ಪೀರಿಯನ್ಸ್ ಆಗಿ ಹೇಳ್ತಾರಂಥದ್ದು. ಶಿವ ಡೈರೆಕ್ಟಾಗಿ ಬಂದು ತ್ರಿಶೂಲ ಇಟ್ಕೊಂಡು ಸಾಯಿಸಲ್ಲ. ಬಟ್ ಅವನು ತುಂಬ ಕೆಟ್ಟದ್ದು ಇದು ಮಾಡ್ತಾ ಇದ್ದಾನೆ ಅಂದರೆ, ಒಂದು ಸಂದರ್ಭ ಹುಟ್ಟಾಕ್ತಾನೆ, ಏನೋ ಒಂದು ಕಾರಣ, ಒಂದು ಆಕ್ಸಿಡೆಂಟಿಂದ ಸತ್ತೋದ, ಹಾರ್ಟ್ ಅಟ್ಯಾಕಿಂದ ಸತ್ತೋದ ಅಂತ. ದೈವ ಪ್ರೇರಣೆ ಇಲ್ದಿರೆ ಯಾವುದೂ ಆಗಲ್ಲ. ಅವನು ಜಾಣ ಇದ್ದಾನೆ ಭಗವಂತ. ಹೇಗೆ ಪೆಟ್ಟು ಕೊಡ್ಬೇಕು ಹಾಕ್ಕೊಡ್ತಾನೆ, ಹೇಗೆ ಎದುರಿಸ್ತಾನೆ. ಅವನು ಏನು ಹೇಳ್ತಾನೆ ಅಂದರೆ, ನೀನು ಎಲ್ಲಿದೆಯಾ, ಹೇಗಿದೆಯಾ, ಆದಷ್ಟು ಕೆಲವು ಸತಿ ನಮ್ಮ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಒಳ್ಳೆ ಕರ್ಮ ಮಾಡು ಅಂತಾನೆ. ಅದು ಮಿತಿ ಮೀರಿ ಹೋಗ್ತಾ ಇದೆ ಅಂತ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೊಂದು ಕೆಲವು ಸತಿ ನೀವು ನೋಡಿರ್ತೀರ, ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ, ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಸಾವು ಬಂದಿರುತ್ತೆ. ಆದರೆ ನೀವು ಭಗವಂತನ ಹೋಗ್ಬಿಟ್ಟು ಮಾತಾಡಿ, ಅವನು ಲೆಕ್ಕ ಇಟ್ಟಿರ್ತಾನೆ. ಸರ್, ಇನ್ನು ತುಳುನಾಡ ಸಂಸ್ಕೃತಿಯಲ್ಲಿ ಹೆಣ್ಣು ದೈವಗಳು ಕೂಡ ಇದೆ, ಅದನ್ನ ಪಾಲಿಸ್ತಾರೆ, ಅದಕ್ಕೆ ಉಪಚಾರವನ್ನು ಮಾಡ್ತಾರೆ, ಪೂಜೆಗಳು ಇದೆಲ್ಲವೂ ನಡೆಯುತ್ತೆ. ದೈವಾರಾಧನೆಯಲ್ಲಿ ಹೆಣ್ಣು ದೈವಗಳು ಕೂಡ ಸಾಕಷ್ಟು ತುಳು ಕುಟುಂಬದಲ್ಲಿ ಇದೆ. ಆದರೆ ಅಲ್ಲಿನ ಸಂಸ್ಕೃತಿಯ ಪ್ರಕಾರ, ಆಚರಣೆಯ ಪ್ರಕಾರ ಹೆಣ್ಣು ಮಕ್ಕಳು ದೈವವನ್ನ ಕಟ್ಟೋದಿಲ್ಲ, ಹೆಣ್ಣು ಮಕ್ಕಳ ಮೇಲೆ ದೈವಾರಾಧನೆ ಅಥವಾ ಆ ದೈವದ ಆವಾಹನೆ ಆಗೋದಿಲ್ಲ, ಮತ್ತು ಅಲ್ಲಿ ಅವಕಾಶವೂ ಇಲ್ಲ ಅಂತಾರೆ. ಇದು ಏನು ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ರಿಷಬ್ ಶೆಟ್ಟಿ ಈ ಸಿನಿಮಾದಲ್ಲಿ ಏನು ಮಾಡಿದ್ದಾರೆ, ಅವಳು ಪ್ರಶ್ನೆ ಮಾಡ್ತಾಳೆ, ಏನು ನನ್ನ ಹೆಣ್ಣು ನೀನು ಹೆಂಗೆ ಮುಟ್ತೀಯ ಅಂತ. ಪಿಲಾ ಚಾಮುಂಡಿ, ಆ ಹುಲಿಯ ಸ್ವರೂಪ ಏನಿದೆ, ಇಟ್ಸ್ ಅ ಕಾಲ್ಡ್ ಪಿಲಾ ಚಾಮುಂಡಿ ಅಂತ, ರೋರಿಂಗ್ ಸ್ಪಿರಿಟ್ ಆಫ್ ಟೈಗರ್. ಅವನು ಹೆಣ್ಣಿನ ಒಂದು ಅವತಾರ ತಗೊಂಡು ಸಂಹಾರ ಮಾಡ್ತಾನೆ, ಆ ತಾಂತ್ರಿಕದಲ್ಲಿ ಇರುವಂಥ ವ್ಯಕ್ತಿನ. ನಾನು ಹಿಪ್ನೋಥೆರಪಿಸ್ಟ್ ಕೇಸ್ ಇನ್ವಾಲ್ವ್ಡ್ ಆಗಿ ಮಾಡಿರೋದ್ರಿಂದ, ಜೊತೆಗೆ ತಂತ್ರ ಸಾಧನೆ ಮಾಡೋದ್ರಿಂದ ನಾನು ನೋಡಿರೋ ಪ್ರಕಾರ ದೈವಕ್ಕೆ ಗಂಡು ಹೆಣ್ಣು ಅನ್ನೋದಿಲ್ಲ. ಇದು ಮನುಷ್ಯ ಅವರು ಮಾಡ್ಕೊಂಡಿದ್ದಾರೆ, ಅವ್ರ ಜನಾಂಗದವರು, ಇವರೇ ಮಾಡಬೇಕು, ಇವರೇ ಎತ್ತಬೇಕು ಅಂತ, ಆಯಿತಾ. ಅದು ಅವ್ರದ್ದು ರೆಸ್ಪೆಕ್ಟ್ ಮಾಡೋಣ. ಬಟ್ ನಾನು ಸಬ್ಜೆಕ್ಟ್ ಯೂನಿವರ್ಸಲಲ್ಲಿ ನೋಡಿದ್ರೆ ಮೇಡಮ್, ನಾನು ಯಾರಿಗೆ ಆಸಕ್ತಿ ಇದೆ ಬಂದು ತಿಳ್ಕೊಳ್ಳಿ, ಹೆಣ್ಣು ಮೇಲೂ ಪಂಜುಳಿ ಬರ್ತಾನೆ, ಗುಳಿಗ ಬರ್ತಾನೆ ಅಂತ ನಾನು ನಿಖರವಾಗಿ ಹೇಳ್ತೀನಿ. ಹೆಣ್ಮಕ್ಳ ಮೇಲೂ ಪಂಜುರ್ಲಿ ದೈವ ಬರುತ್ತೆ, ಗುಳಿಗ ದೈವ ಬರುತ್ತೆ. ಈಗ ಇದೇ ಗಾಳಿ, ಬೆಳಕು, ನೀರು, ನದಿ ಎಲ್ಲ ಗಂಡು ಹೆಣ್ಣು ಸ್ವೀಕರಿಸ್ತಾ ಇರಬೇಕಾದ್ರೆ ಒಳಗಡೆ ಇರೋ ಶಿವಶಕ್ತಿ ಒಂದೇ ಅಲ್ವಾ? ಫಾರ್ಮ್ಸು ಕೆಲವೊಂದು ನಾವು ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದನ್ನ ಹೇಳೋದು, ಕೆಲವೊಂದು ಇಲ್ಯೂಷನ್ಸಲ್ಲಿ ಇರ್ತೀವಿ, ಮಿತ್ಸ್ ಇರ್ತೀವಿ, ಅಲ್ಲೇನೋ ಆಯ್ತಂತೆ ಅಂತ. ಇಲ್ಲೇನಾಗಬೇಕಾದ್ರೆ ಪ್ರೆಸೆಂಟ್ ನೋಡಬೇಕಲ್ಲ, ಒಂದು ನೀವು ಎಕ್ಸ್ಪೀರಿಯನ್ಸ್ ಆಗಬೇಕು, ಆಯಿತಾ. ಇಲ್ವಾ ಏನಂತೀವಿ, ಮೇನ್ ಅನುಭವನೇ ಇಲ್ಲಿ ಇಂಪಾರ್ಟೆಂಟು. ಜೊತೆಗೆ ಸಬ್ಜೆಕ್ಟಲ್ಲಿದೆ ಮೇಡಮ್, ಇಲ್ಲಿ ಮೇನ್ ಕಾನ್ಷಿಯಸ್ ಆಗಿ ಬಂದು ನೋಡಲಿ.
ಪಂಜ್ರುಳಿ ಆಗಿರ್ಬೋದು, ಗುಳಿಗನೆ ಆಗಿರ್ಬೋದು, ಅಥವಾ ಇವಾಗ ಕೆಲವರು ಇವರು ಇರ್ತಾರೆ, ಏನಂತೀವಿ, ಅಮ್ಮನವ್ರ ಆರಾಧಕರು ಮೋಸ್ಟ್ ಎಲ್ಲರೂ ಗಂಡಸರೇ ಇರ್ತಾರೆ, ಕರೆಕ್ಟಾ? ಇವಾಗ ಹಾಗಿದ್ದಾಗ ಅಮ್ಮನವ್ರು ಹೇಳ್ಬೋದಿತ್ತಲ್ಲ, ಬರೀ ಹೆಣ್ಮಕ್ಳು ಮಾತ್ರ ಬನ್ನಿ, ಹೆಣ್ಮಕ್ಳು ಪೂಜೆ ಕೊಡಿ ಅಂತ. ಮೋಸ್ಟ್ ಇವಾಗ ಅಲಂಕಾರ, ತಾಯಿಗೆ ಅಲಂಕಾರ ಮಾಡಬೇಕಾದ್ರೆ, ಅಭಿಷೇಕ ಮಾಡಬೇಕಾದ್ರೆ ಒಂದು ಗಂಡಸೇ ಅಲ್ವಾ ಮಾಡೋದು ಅಲ್ಲೇ. ಆದರೆ ತುಳುನಾಡ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳು ದೈವವನ್ನು ಧರಿಸುವಂಥ, ದೈವ ಕಟ್ಟುವಂಥ ಪದ್ಧತಿ ಸಂಪ್ರದಾಯಗಳಿಲ್ಲ. ಬಿಕಾಸ್ ಮುಟ್ಟಾಗುವಂಥ ಸ್ತ್ರೀಯರಿಗೆ ಆ ಅವಕಾಶವನ್ನು ಅವರು ಕೊಡೋದಿಲ್ಲ ಅಂತ. ಅದೇ ನಿಮ್ಮ ಪ್ರಶ್ನೆ ಚೆನ್ನಾಗಿದೆ, ಅದು ಅವರು ಮಾಡ್ಕೊಂಡಿರೋದು, ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡೋಣ. ಬಟ್ ದೈವ ಬರಬೇಕು, ಆವಾಹನೆ ಆಗುತ್ತೆ. ನಾನು ಅವಾಗಲೇ ಹೇಳ್ದಂಗೆ ದೇವ್ರ ಎನರ್ಜಿ ಕೂಡ ಫ್ಲೋ ಆಗುತ್ತೆ, ಕೆಟ್ಟ ಎನರ್ಜಿ ಕೂಡ ಫ್ಲೋ ಆಗುತ್ತೆ. ಅಂದರೆ ಅಸಲ್ ನಾವು ಏನಂತೀವಿ, ಸ್ಪಿರಿಟ್ಸ್, ಭೂತ, ಪ್ರೇತ, ಪಿಚಾಚಿ, ಇದು ಫ್ಲೋ ಆಗುತ್ತೆ, ಅದು ಫ್ಲೋ ಆಗುತ್ತೆ. ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇನ್ನು ಮತ್ತೊಂದು ಸೀನ್ ಕುತೂಹಲ ಹುಟ್ಟಿಸುತ್ತೆ, ತುಂಬ ರೋಮಾಂಚನಗೊಳಿಸುತ್ತೆ. ರಿಷಬ್ ಶೆಟ್ಟಿಯವರು ಶಿವನ ಒಂದು ಮೂಲ ಸ್ಥಾನಕ್ಕೆ ಹೋಗ್ತಾರೆ. ಅವರಿಗೆ ಆ ಮುದುಕನ ಒಂದು ಮಾತುಗಳನ್ನು ತೆಗೆದುಕೊಂಡು ಮೂಲ ಸ್ಥಾನ ಎಲ್ಲಿದೆ ಹುಡ್ಕೊಂಡು ಹೋಗು ಅಂದಾಗ ಶಿವ ಇರುವಂಥ ಜಾಗಕ್ಕೆ ಅವ್ರು ಹೋಗ್ತಾರೆ. ಅಲ್ಲಿ ಒಂದು ದೈತ್ಯಾಕಾರದ ಜೊತೆ ಅವರು ಫೈಟ್ ಮಾಡಬೇಕಾಗತ್ತೆ. ಆ ಫೈಟ್ ಸೀನ್ ಕೂಡ ಅದರಲ್ಲಿದೆ. ಯಾರು ಅದು? ಕೆಲವರು ಅದನ್ನು ನಾನು ನೋಡ್ಕೊಂಡಾಗ ಅದೇನೋ ನಂದಿ ಏನೋ ಅಂದ್ಕೊಂಡೆ, ಅಲ್ಲ ರಾಕ್ಷಸ ಏನೋ ಅಂದ್ಕೊಂಡೆ. ಅದು ಏನು ಸರ್ ಅದು? ಯಾಕೆ ಆ ಥರದ ಒಂದು ಫೈಟ್ ಸೀನ್ ಅಂತ? ಅದು ಏನು ಬ್ರಹ್ಮ ರಾಕ್ಷಸ ಅಂತ ಅಲ್ಲಿ ತೋರಿಸುತ್ತೆ ಆ ಇಮೇಜ್. ಯಾಕಂದರೆ ಒಂದು ಸ್ಪಿರಿಟ್ ಅಂತಲೇ ಅಂತೀವಿ ಬ್ರಹ್ಮ ರಾಕ್ಷಸನ. ಆ ಸೀನ್ ಹೇಗಿದೆ ಅಂತ ಅಂದರೆ, ನಿನ್ನ ಒಳಗಡೆ ಒಂದು ಶಿವಗಣ, ಶಿವಂದು ಏನಿದೆ ಎನರ್ಜಿ, ಆ ಆ್ಯಕ್ಟಿವೇಶನ್ ನೋಡು, ನಿನ್ನ ಪವರ್ ಅಲ್ಲಿ ಹೋಗ್ಬಿಟ್ಟು ಒಂದು ಮೆಸೇಜ್ ಇದ್ದಂಗೆ ಇರುತ್ತೆ. ಆ ಫಾರ್ಮ್ ಬರೋದಕ್ಕೆ ಅವರು ಆ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಇನ್ನು ಬೆಟರ್ ಸೀನ್ ಮಾಡ್ಬೋದಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಅಂದ್ರೆ ಶಿವನ ಜೊತೆ ಬ್ರಹ್ಮ ರಾಕ್ಷಸ ಯಾಕೆ ಆಗು? ನೋಡಿ, ಶಿವ ಗಣಗಳು ಅಂತ ಅಂದ್ರೆ ನಾನು ಹೇಳೋದು ಬರೀ ಇಲ್ಲಿ ಭೈರವಾಸ್ ಮಾತ್ರ ಇರಲ್ಲ. ಈ ಕಾಳಿ ಕೆಳಗಡೆ ಹೇಗೆ ಯಕ್ಷಿಣೀಸು ಇವರೆಲ್ಲ ಬರ್ತಾರೆ, ಹಾಗೆ ಶಿವನ ಕೆಳಗಡೆನು ಭೂತ, ಪ್ರೇತ, ಪಿಚಾಚಿ ಎಲ್ಲರೂ ಬರ್ತಾರೆ. ಬ್ರಹ್ಮ ರಾಕ್ಷಸ ದೈತ್ಯ ಏನಂತೀವಿ, ಪ್ರೇತ ಅಂತ ಅಂತೀವಿ ನಾವು. ವಿ ಡಸಂಟ್ ಕನ್ಸಿಡರ್ ಆಸ್ ಅ ಆಸ್ಪಿಷಿಯಸ್ ಎನರ್ಜಿ ಅಂತೀವಿ, ಆಯ್ತಾ? ಆ ಸೀನಲ್ಲಿ ಏನು ತೋರಿಸಿರೋದು ಅಂದರೆ, ಅಲ್ಲೋಗಿ ನೀನು ಫೈಟ್ ಮಾಡಿದಾಗ ನಿನ್ನ ಕೆಪಾಸಿಟಿ ನೋಡು, ಅಂದರೆ ನಿನ್ನಲ್ಲಿ ಶಿವ ಆ್ಯಕ್ಟಿವೇಟ್ ಆಗ್ತಾನೆ ಅಂತ. ಆಗೋದಕ್ಕೆ ಒಂದು ಕಾರಣ, ಆ ಥರ ಒಂದು ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ 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 ಫೈನ್. ಇದು ಕಡೆಯ ಪ್ರಶ್ನೆ ಸರ್. ಓವರಾಲ್ ಕಾಂತಾರ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ? ಕಾಂತಾರ ಅಂದರೆ ಆತ್ಮವ ಒಂದು ಶಬ್ದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಆತ್ಮದ ಶಬ್ದವೇ ಆತ್ಮದ ಶಬ್ದ. ನೀವು ನೋಡಿ, ಫಸ್ಟು ಆ ಸೌಂಡ್ ಸ್ಟಾರ್ಟ್ ಆಗುತ್ತೆ, ಆ ಡ್ರಮ್ ಬೀಟು, ಫೈರು, ಆಮೇಲೆ ಎನರ್ಜಿ ಫಾರ್ಮ್ ಆಗುತ್ತೆ, ಆಮೇಲೆ ನರ್ತನೆ, ಆ ಒಂದು ಪ್ರಿಡಿಕ್ಷನ್ಸು, ಆಮೇಲೆ ನೋಡಿದ್ದೀರ ಆತ್ಮದ ಒಂದು ಶಬ್ದ ಕಾಂತಾರ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗವಹಿಸಿದ್ರಿ. ಬಹಳಷ್ಟು ಕುತೂಹಲಕಾರಿಯಾದಂಥ ವಿಚಾರಗಳನ್ನು, ದೈವದ ಕುರಿತಾದಂಥ ವಿಚಾರಗಳನ್ನು, ಕಾಂತಾರದ ಕುರಿತಾದಂಥ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ನನ್ನ ಮಾತುಗಳೆಲ್ಲ ಶಿವಶಕ್ತಿಗೆ ಅರ್ಪಿಸ್ತೀನಿ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಕಾಂತಾರ ದೈವ ರಹಸ್ಯ. ನೋಡ್ತಾ ಇರಿ ಅಶೋವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.